ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ಎಡಿಟರ್, ನ್ಯೂಸ್ ಪೋಸ್ಟ್ಮಾರ್ಟಮ್. ಇವತ್ತು ನಾನು ನಿಮ್ಮ ಎದುರು ಒಂದು ಸ್ಪೆಷಲ್ ರಿಪೋರ್ಟನ್ನು ಪ್ರಸ್ತುತಪಡಿಸಲಿಕ್ಕೋಸ್ಕರ ಬಂದಿದ್ದೀನಿ. ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಸದಸ್ಯ ನಿರೂಪ್ ಕುಮಾರ್, ಮತ್ತೆ ನಿರೂಪ್ ಅಂತಾನು ಕೂಡ ಅವ್ರನ್ನ ಕರೀತಾರೆ. ರಿಪ್ಪನ್ಪೇಟೆ ಸುತ್ತಮುತ್ತಲಿನ ಜನರಿಗೆ ಹೊಸನಗರ ತಾಲೂಕಿನಲ್ಲಿ ಮುಖ್ಯವಾಗಿ ತಾಲೂಕ್ ಆಫೀಸ್ ಸೇರಿದಂತೆ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಈ ವ್ಯಕ್ತಿ ಪರಿಚಿತ ವ್ಯಕ್ತಿ. ಅದಕ್ಕೆ ಹಲವಾರು ಕಾರಣಗಳಿದಾವೆ. ಏನಂತಂದ್ರೆ, ಮೊದಲನೇದಾಗಿ ಇವರು ಪತ್ರ ಬರಹಗಾರರಾಗಿ ಗುರುತಿಸ್ಕೊತಿದ್ದಾರೆ ಇವರ ತಂದೆಯಿಂದಾಗಿ. ಇನ್ನೊಂದು, ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡ್ತಾರೆ. ಇದ್ರ ಜೊತೆಗೆ ಈ ಹಿಂದೆ ಬಿಜೆಪಿ ಜೊತೆಗೆ ಗುರುತಿಸ್ಕೊಂತಿದ್ರು, ಈಗೀಗ ಕಾಂಗ್ರೆಸ್ ಕಡೆ ನಿಧಾನವಾಗಿ ಟರ್ನ್ ಆಗ್ತಿದ್ದಾರೆ. ಅಂದ್ರೆ ರಾಜಕೀಯ ಕಾರಣಗಳಿಂದಾಗ್ಲಿಯೂ ಕೂಡ ನಿರೂಪ್ ಕುಮಾರ್ ಹೊಸನಗರ ತಾಲೂಕಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದಾಗಿ ರಿಪ್ಪನ್ಪೇಟೆ ಪಟ್ಟಣ ಏನಿದೆ, ರಿಪ್ಪನ್ಪೇಟೆ ಪಟ್ಟಣ ಮತ್ತೆ ರಿಪ್ಪನ್ಪೇಟೆ ಸುತ್ತಮುತ್ತ ಒಂದಿಷ್ಟು ಜಾಗಗಳಲ್ಲಿ ಲೇಔಟ್ ಗಳನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಓನ್ ಆಗಿ ಇವರೇ ಭೂಮಿ ಖರೀದಿ ಮಾಡ್ತಾರೆ, ಅಲ್ಲಿ ಲೇಔಟ್ ಮಾಡ್ತಾರೆ. ಇನ್ನು ಕೆಲವು ಕಡೆ ಭೂಮಿ ಏನು ಅಗ್ರಿಮೆಂಟ್ ರೀತಿ, ಅಂದ್ರೆ ಜಾಯಿಂಟ್ ವೆಂಚರ್ಸ್ ರೀತಿ ಮಾಡ್ತಿದ್ದಾರೆ. ಸೊ ಈ ರೀತಿ ಲೇಔಟ್ ಮಾಡೋದ್ರಿಂದನೂ ಕೂಡ ನಿರೂಪ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಒಂದು ಹಂತದಲ್ಲಿ ಎಲ್ಲರಿಗೂ ಪರಿಚಿತ. ಸೊ ಈ ವ್ಯಕ್ತಿಯ ಬಗ್ಗೆ ನಮ್ಮ ನ್ಯೂಸ್ ಪೋಸ್ಟ್ಮಾರ್ಟಮ್ಗೆ ಸುಮಾರು 2023 ಮಧ್ಯದ ಹೊತ್ತಿಗೆ ಒಂದಿಷ್ಟು ಏನು ಸುದ್ದಿಗಳು ಬರ್ತವೆ. ಅವರ ಬಗ್ಗೆ ಕೆಲವೊಂದಿಷ್ಟು ವರದಿ ರೂಪದ ಬರಹಗಳು ಬರ್ತವೆ, ಕೆಲವೊಂದು ವಿಡಿಯೋಗಳು ಬರ್ತವೆ, ಆಡಿಯೋಗಳು ಬರ್ತವೆ. ಏನಂತ ಅಂದ್ರೆ, ಈ ವ್ಯಕ್ತಿ ರಿಪ್ಪನ್ಪೇಟೆಯಲ್ಲಿ ಕೆಲವೊಂದು ಲೇಔಟ್ ಗಳನ್ನ ಮಾಡ್ತಿದ್ದಾರೆ. ಆ ಲೇಔಟ್ಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದಾವೆ ಇವುಗಳು ನಕಲಿದಾವೆ, ಕೆಲವು ಫೋರ್ಜರಿ ಇದಾವೆ, ಇನ್ನು ಕೆಲವು ಕಡೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವ್ರು ಲೇಔಟ್ ಅನ್ನ ಮಾಡ್ತಾ ಇದಾರೆ. ಈ ಮೂಲಕ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಏನು ಸುದ್ದಿ ನಮ್ಮನ್ನ ತಲುಪುತ್ತೆ, ನ್ಯೂಸ್ ಪೋಸ್ಟ್ಮಾರ್ಟಮ್ ನ ತಲುಪುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ನ್ಯೂಸ್ ಪೋಸ್ಟ್ಮಾರ್ಟಮ್ ಎಡಿಟರ್ ಆಗಿ ನನ್ನದೇ ಒಂದು ಚಿಕ್ಕ ಟೀಮ್ ಇಟ್ಕೊಂಡು ಇಂತಹ ವಿಷಯಗಳ ಬಗ್ಗೆ ನಾವು ಏನು ನಮ್ಮದೇ ರೀತಿಯಲ್ಲಿ ತನಿಖೆಗಳನ್ನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆ ರೀತಿ ತನಿಖೆ ಮಾಡಲಿಕ್ಕೆ ಹೊರಟಾಗ ಏನಾಗುತ್ತೆ ಅಂತಂದ್ರೆ, ಇವರ ಏನು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆಹಳ್ಳಿ ಹೋಬಳಿಯ ಗೌಟೂರು ಅಂತಕ್ಕಂಥ ಗ್ರಾಮದಲ್ಲಿ, ಅದು ಬರುವೆ ಗ್ರಾಮ ಇರುವಂತಹ ಒಂದು ಜಾಗದಲ್ಲಿ, ಒಂದು 5 ಚಿಲ್ಲರೆ ಎಕರೆ ಜಾಗದಲ್ಲಿ ಒಂದು ಲೇಔಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಲೇಔಟ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತೆ ಏನಿದೆ ಜಾಗದ ಸುತ್ತಮುತ್ತಲಿನ ಏನು ಇತರೆ ಜಾಗಗಳಿದಾವೆ ಇವೆಲ್ಲದೂ ಕೂಡ ಏನು ನಕಲಿ ದಾಖಲೆಗಳಿಂದ ಕ್ರಿಯೇಟ್ ಆಗ್ತಾ ಇದೆ. ಆಮೇಲೆ ಸರ್ಕಾರಿ ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಇವರು ಏನು ತಮ್ಮದೇ ಒಂದು ಪ್ರಭಾವ, ಹಣ ಇತ್ಯಾದಿಗಳನ್ನು ಬಳಸ್ಕೊಂಡು ತಮ್ಮ ಪರವಾಗಿ ದಾಖಲೆಗಳನ್ನ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಹೀಗೆ ಅಂತಕ್ಕಂಥ ಒಂದಿಷ್ಟು ಸುದ್ದಿ ಬಂದಾಗ ಸಹಜವಾಗಿ ನಾವು ಏನಂದ್ರೆ, ಇಂತಹ ವಿಷಯಗಳಲ್ಲಿ ತನಿಖೆ ಮಾಡುವಾಗ ನಮ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ತಂದು ಕೊಟ್ಟು ನೋಡಿ ಇವ್ರು ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತಂದ್ರೂ ಕೂಡ ನಾವು ನೇರವಾಗಿ ಫೀಲ್ಡ್ಗೆ ಇಳಿಯೋದಿಲ್ಲ. ಸೊ ನಾವು ಆ ದಾಖಲೆಗಳನ್ನ ಇಟ್ಕೊಂಡು ನಾವೇ ನೇರವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆ ರೀತಿ ನಿರೂಪ್ ಬಗ್ಗೆ, ಅಂದ್ರೆ ನಿರೂಪನ ಲೇಔಟ್ ಏನಿದೆ ಇದ್ರ ಬಗ್ಗೆ ನೋಡೋಣ, ಇದೇನು ಇದ್ರದ್ದು ಏನೇನು ನಡೀತಾ ಇದೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಮಟ್ಟದಿಂದ ನಾವು RTI ಅರ್ಜಿ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಸೊ ನಾವು ಅಕ್ಟೋಬರ್ ತಿಂಗಳಲ್ಲಿ 2023 ಅಕ್ಟೋಬರ್ ತಿಂಗಳಲ್ಲಿ ನಾವು RTI ಅರ್ಜಿಯನ್ನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಗೆ ಹಾಕಿ, ಏನು ಇವರು ರಿಪ್ಪನ್ಪೇಟೆಯಲ್ಲಿ ಗೌಟೂರ್ ಗ್ರಾಮದ ಹತ್ರ ಲೇಔಟ್ ಮಾಡ್ತಾ ಇದ್ದಾರೆ, ಆ ಲೇಔಟಿಗೆ ಸಂಬಂಧಪಟ್ಟ ಹಾಗೆ ಏನು ಗ್ರಾಮ ಪಂಚಾಯತಿಯಿಂದ NOC ಅನ್ನ ಕೊಟ್ಟಿದ್ದೀರಿ ಅದರದ್ದು ಕಾಪಿ ಕೊಡಿ ಅಂತ ಹೇಳಿ ಗ್ರಾಮ ಪಂಚಾಯತಿ ಕೇಳಿದ್ವಿ. ಅದ್ರ ಜೊತೆಗೆ ಇನ್ನೊಂದಿಷ್ಟು ದಾಖಲೆಗಳನ್ನು ಕೂಡ ಕೇಳ್ತೀವಿ. ನಾವು ಪೋಸ್ಟ್ ಮಾಡಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಗೆ ಅದು ತಲುಪಿದ ತಕ್ಷಣವೇ ನಿರೂಪನ ಕಾಲ್ ಬರುತ್ತೆ. ಕಾಲ್ ಬಂದಾಗ ಏನ್ ಕೇಳ್ತಾನೆ ಅಂತಂದ್ರೆ, ಆ ಮನುಷ್ಯ ನೀವೇನಕ್ಕೆ ಇದು ನಮ್ಮ ಬಗ್ಗೆ RTI ಅರ್ಜಿ ಹಾಕಿದಿರಿ ಹಾಗೆ ಕೇಳ್ತಾರೆ. ಆಮೇಲೆ ನಾನು ಅದಕ್ಕೆ ನನ್ನದೇ ರೀತಿಯಲ್ಲಿ ಉತ್ತರ ಕೊಡ್ತೀನಿ. ಇದನ್ನ ನಾವು ಸಹಜವಾಗಿ ಪೋಸ್ಟ್ಮಾರ್ಟಮ್ಗೆ ಇಂತಹ ಯಾವುದೇ ವ್ಯಕ್ತಿಗಳು ಕಾಲ್ ಮಾಡಿದಾಗ ನಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದಾಗಿ ಇವ್ರ ಕಾಲು ಕೂಡ ರೆಕಾರ್ಡ್ ಆಗುತ್ತೆ. ಅದ ನಂತರ ನಾನು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ PDO ಮಾತಾಡ್ತೀನಿ, RTI PIO ಮಾತಾಡ್ತೀನಿ. ಯಾಕೆ ನೀವು ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ನ ಥರ್ಡ್ ಪರ್ಸನ್ ಮೀನ್ಸ್ ಅವ್ರ ಗ್ರಾಮ ಪಂಚಾಯತಿ ಮೆಂಬರಿಗೆ ಕೊಟ್ಟಿದ್ದೀರಿ ಇತ್ಯಾದಿ ಕೇಳ್ತೀವಿ. ಇವೆಲ್ಲ ಕಾಲ್ ರೆಕಾರ್ಡ್ ಮಾಡ್ತೀವಿ. ಸೊ ಇದ್ರ ನಂತರ ಏನಾಗುತ್ತೆ ಅಂತಂದ್ರೆ, ಅವರು ನಿರೂಪ್ ಅವರು ಇಲ್ಲ ನಾನು ಲೇಔಟ್ ಮಾಡ್ತಿರೋದೆಲ್ಲ ಸರಿ ಇದೆ, ನಾನು ನಿಮ್ಗೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ ಅಂತಾರೆ. ಆಯ್ತು ಬಂದು ಮೀಟ್ ಆಗಿ ಅಂತ. ಯಾಕಂದ್ರೆ ನಾನು ಕೋಡೂರ್ನಾನೇ ಆಗಿರೋದ್ರಿಂದ ಬನ್ನಿ ನೀವು ಕೋಡೂರಿಗೆ ಬಂದು ನಿಮ್ದು ಏನಿದೆ ಸ್ಪಷ್ಟನೆ ಕೊಡಿ ಅಂತಂದ್ರೆ ಆ ಮನುಷ್ಯ ಆಮೇಲೆ ಬರೋದಿಲ್ಲ, ಅಬ್ಸ್ಕೊಂಡ್ ಆಗ್ತಾರೆ. ಸೊ ನಾವು 1 ವಾರ 15 ದಿವಸ
ನೋಡಿ ಆಮೇಲೆ ಏನಾಗುತ್ತೆ ನವೆಂಬರ್ ತಿಂಗಳಲ್ಲಿ 2023 ನವೆಂಬರ್ ತಿಂಗಳಲ್ಲಿ ಈ ಬಗ್ಗೆ ಒಂದು ವಿಶೇಷವಾದ ವರದಿಯನ್ನ ನಮ್ಮ ಇದೇ ನ್ಯೂಸ್ ಪೋಸ್ಟ್ ಮಾರ್ಟಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತೀವಿ. ಸೊ ಪ್ರಸಾರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಡೀ ರಿಪ್ಪನ್ಪೇಟೆಯಾದ್ಯಂತ ನಮ್ಮ ವರದಿ ತಲುಪುತ್ತೆ, ಜನ ಅದಕ್ಕೆ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಆಮೇಲೆ ನೀವೇ ಗಮನಿಸಿ ನೋಡಿ, ಅದ್ರದ್ದು ಲಿಂಕ್ ನಾನು ಕೆಳಗಡೆ ಹಾಕಿದ್ದೀನಿ ಆ ವಿಡಿಯೋ ರಿಪೋರ್ಟ್ದು. ಆ ರಿಪೋರ್ಟ್ ಅಲ್ಲಿ ನಿರೂಪಣಾ ಬಗ್ಗೆ ಬಂದಿರತಕ್ಕಂಥ ಕಮೆಂಟ್ಸ್ ಅಲ್ಲಿ ಯಾವುದು ಕೂಡ ಪಾಸಿಟಿವ್ ಕಮೆಂಟ್ಸ್ ಇಲ್ಲ, ಎಲ್ಲದನ್ನು ನೆಗೆಟಿವ್ ಕಮೆಂಟ್ಸ್. ಸರಿಯಾಗಿ ಮಾಡಿದಿರಿ ನೀವು, ಈ ಕೆಲಸ ಮೊದಲೇ ಆಗ್ಬೇಕಿತ್ತು, ನಾವು ನಿಮ್ ಸಪೋರ್ಟ್ ಮಾಡ್ತೀವಿ, ಹಾಗೆ ಹೀಗೆ ಅಂತ. ನಿರೂಪಣೆ ಅಂದ್ರೆ ತಪ್ಪಿದಾನೆ, ಅವನು ಏನು ವ್ಯವಹಾರಗಳಿದಾವೆ ಅವು ವ್ಯವಹಾರಗಳಲ್ಲ, ಅವ್ಯವಹಾರಗಳು ಅನ್ನೋ ರೀತಿಯಲ್ಲಿ ರಿಪ್ಪನ್ಪೇಟೆ ಸುತ್ತಮುತ್ತಲಿನ ಜನ ರೆಸ್ಪಾಂಡ್ ಮಾಡ್ತಾರೆ. ಸೊ ಇದನ್ನ ನಾನು ಏನಕ್ಕೆ ನಿಮ್ಮ ಎದುರು ಇಡ್ತಾ ಇದ್ದೀನಿ ಅಂತಂದ್ರೆ, ಈ ವರದಿ ಬರುತ್ತೆ, ಆಮೇಲೆ ನಮ್ಮ ಪೋಸ್ಟ್ ಮಾರ್ಟಮ್ ಮಾಸಪತ್ರಿಕೆಯಲ್ಲಿ ಕೂಡ ಇದ್ರ ಬಗ್ಗೆ ನಾವು ಸ್ಪೆಷಲ್ ರಿಪೋರ್ಟ್ ಅನ್ನ ಹಾಕ್ತಿವಿ. ಇದಾದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸಹಜವಾಗಿ ರಿಪ್ಪನ್ಪೇಟೆ ಜನ ಕ್ಯೂರಿಯಸ್ ಆಗ್ತಾರೆ. ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಿ ಸರ್ ನಿರೂಪಣೆ ಬಗ್ಗೆ ನೀವು ಸೆಕೆಂಡ್ ಪಾರ್ಟ್ ಯಾವಾಗ ಬಿಡ್ತೀರಿ ಅಂತ ಕೆಲವರು ನಮ್ಮನ್ನು ಕೇಳ್ತಾರೆ. ಇನ್ ಕೆಲವರು ಪರೋಕ್ಷವಾಗಿ ನಮಗೆ ಈ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಯಾವಾಗ ಇನ್ನ ಒಂದು ವಿಶೇಷವಾದ ಸ್ಟೋರಿ ಯಾವಾಗ ಕೊಡ್ತೀರಿ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ. ಆದ್ರೆ ಪೋಸ್ಟ್ ಮಾರ್ಟಮ್ಗೆ ಅಂದ್ರೆ ನಮ್ದೇ ಒಂದು ಪಾಲಿಸಿ ಏನಿದೆ ಅಂತ ಅಂದ್ರೆ, ಯಾವುದೇ ವ್ಯಕ್ತಿ ಯಾವುದೇ ಸಂಸ್ಥೆ ಬಗ್ಗೆ ನಮ್ಮ ಹತ್ರ ಸರಿಯಾದ ದಾಖಲೆಗಳಿಲ್ಲದೆ ಹೋದ್ರೆ, ಅದು ಲಿಖಿತ ರೂಪದ ದಾಖಲೆಗಳಾಗ್ಲಿ, ವಿಡಿಯೋ ದಾಖಲೆಗಳಾಗ್ಲಿ, ಆಡಿಯೋ ದಾಖಲೆಗಳಾಗ್ಲಿ, ಈ ರೀತಿ ದಾಖಲೆಗಳಿದ್ರೆ ಮಾತ್ರ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸಂಸ್ಥೆಯ ಬಗ್ಗೆ ನಮ್ಮ ನ್ಯೂಸ್ ಪೋಸ್ಟ್ ಮಾರ್ಟಮ್ ಯೂಟ್ಯೂಬ್ ಚಾನಲ್ ಅಲ್ಲಾಗ್ಲಿ, ನಮ್ಮ ಮಾಸಪತ್ರಿಕೆಯಲ್ಲಾಗ್ಲಿ, ಅಥವಾ ನಮ್ಮ ಈಗ ಇರ್ತಕ್ಕಂಥ ವೆಬ್ಸೈಟ್ ಅಲ್ಲಾಗ್ಲಿ ನಾವು ಸುದ್ದಿ ಪ್ರಕಟಿಸ್ತೀವಿ. ಅಂದ್ರೆ ನಾವು ಯಾವುದೂ ಇಲ್ಲಿ ತನಕ ಬೇಸ್ಲೆಸ್ ಆಗಿ, ಅಂದ್ರೆ ಯಾರೋ ಹೇಳ್ತಾರೆ ಆ ಮನುಷ್ಯ ಸರಿ ಇಲ್ಲ ಅಂದ ತಕ್ಷಣ ನಾವು ವರದಿ ಪ್ರಕಟ ಮಾಡಲ್ಲ. ನಮ್ಗೆ ಅದಕ್ಕೆ ಆ ಮನುಷ್ಯ ಸರಿ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ರೆ, ಅಥವಾ ನಮ್ಗೆ ಯಾರೋ ಕೊಟ್ಟ ದಾಖಲೆ ಜಿನಿಯನ್ ಅನ್ಸಿದ್ರೆ ಮಾತ್ರ ನಾವು ಇಂತಹ ವರದಿಗಳನ್ನ ಪ್ರಕಟ ಮಾಡ್ತೀವಿ. ಸೊ ಆ ಕಾರಣದಿಂದಾಗಿ ಏನಾಯ್ತು ಅಂತಂದ್ರೆ, ನಾವು ಇವತ್ತು ಅಂದ್ರೆ ನಾನು ನವೆಂಬರ್ 7 ಹೊತ್ತಿಗೆ ನಾವು ವರದಿಯನ್ನ ಪ್ರಕಟ ಮಾಡಿ, ಈಗ ನಾವು 2024 ಫೆಬ್ರವರಿ ತಿಂಗಳಲ್ಲಿದ್ದೀವಿ. ಇಲ್ಲಿ ತನಕ ಯಾವನ ಬಗ್ಗೆ ನಾನು ಅಗೇನ್ ನಿಮ್ಮ ಹತ್ರ ನೇರವಾಗಿ ಮಾತಾಡ್ಲಿಕ್ಕೆ ಯಾಕೆ ಕಾಯ್ಬೇಕಾಯ್ತು ಅಂತಂದ್ರೆ, ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಅವನ ಲೇಔಟಿನ ದಾಖಲೆಗಳಿದಾವೆ, ಅವು ನಕಲಿ, ಫೋರ್ಜರಿ, ಅದರಲ್ಲಿ ತುಂಬಾ ಗಡ್ಬಡ್ ಮಾಡಿದಾನೆ ಅನ್ನೋದನ್ನ ನನ್ನ ಹತ್ರ ನಾನು ಕ್ಲಾರಿಟಿ ಮಾಡ್ಕೊಳ್ಳೋದ್ರೆ, ನನ್ನ ಟೀಮ್ ಇದಕ್ಕೆ ನನಗೊಂದು ಸ್ಪಷ್ಟನೆ ಕೊಡದೆ ಹೋದ್ರೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ವರದಿಯನ್ನು ನಿಮ್ಗಿದ್ರೆ ನಾನು ತರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದಾಗಿ ಒಂದು ಡಿಲೇ ಆಗುತ್ತೆ. ಈ ಗ್ಯಾಪಿನ ನಡುವೆ ಏನಾಗುತ್ತೆ, ನಿರೂಪ ನನಗೆ ತುಂಬಾ ಜನ ಹೇಳಿದ ಪ್ರಕಾರ ಏನ್ ಹೇಳ್ತಾನೆ ಅಂತಂದ್ರೆ, ಬಿಡ್ರಿ ಇಂಥ ವರದಿ ಬಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಫಸ್ಟಿಗೆ ಹೇಳ್ತಿದ್ದವನು ಆಮೇಲೆ ಏನ್ ಹೇಳ್ತಾನೆ ಅಂತಂದ್ರೆ, ನಾವು ಪೋಸ್ಟ್ ಮಾರ್ಟಮ್ ಅವರಿಗೆಲ್ಲ ಸೆಟ್ಲ್ ಮಾಡಿದೀವಿ. ಸೆಟ್ಲ್ಮೆಂಟ್ ಅಂದ್ರೆ ನಿಮ್ಗೆ ಅದು ಅರ್ಥ ಆಗುತ್ತಲ್ಲ, ಸೆಟ್ಲ್ಮೆಂಟ್ ಅಂದ್ರೆ ಏನಂತ, ಸೆಟ್ಲ್ ಮಾಡಿದೀವಿ, ಸೊ ನಮ್ದೇನು ಇನ್ನಾಗಲ್ಲ, ಹಾಗೆ ಹೀಗೆ ಅಂತೇನೋ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾನೆ ಅನ್ನುವ ಸುದ್ದಿ ಕೂಡ ನಮಗ್ ಬರುತ್ತೆ. ಹಾಗಂತ ಅವ್ನು ಹಂಗೆ ಮಾತಾಡ್ತಾನೆ ಅಂತ ನಾವು ಸಡನ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಇಲ್ಲ, ನಾವು ಇವನ್ ಎದುರು ತಕ್ಷಣ ಇನ್ನೊಂದೇನೋ ವರದಿಯನ್ನು ಕೊಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಷ್ಟು ದಿವಸ ಕಾದು ಅವನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ, ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಇವತ್ತು ನಿಮ್ಮ ಎದುರು ಬರ್ತಾ ಇದ್ದೀನಿ. ಮುಖ್ಯವಾಗಿ ನಿಮ್ಗೊಂದು ವಿಷಯ ಏನು ಸ್ಪಷ್ಟಪಡಿಸ್ತೀನಿ ಅಂದ್ರೆ, ಪೋಸ್ಟ್ ಮಾರ್ಟಮ್ ಅನ್ನ ಅಷ್ಟು ಸುಲಭಕ್ಕೆ ಯಾರು ಸೆಟ್ಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರೂಪ ಆಗ್ಲಿ ಇನ್ನೊಬ್ಬ ಆಗ್ಲಿ ಅಷ್ಟು ಸುಲಭಕ್ಕೆ ನಮ್ಮನ್ನು ಸೆಟ್ಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ನಾವು ದಾಖಲೆಗಳನ್ನ ಇಟ್ಕೊಂಡು ವರದಿ ಮಾಡ್ತೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ತನಕ ನಾವು ಹೋಗ್ಲಿಕ್ಕೂ ತಯಾರಿದೀವಿ. ಅಂದ್ರೆ ಯಾರಾದ್ರೂ ವ್ಯಕ್ತಿ ತಪ್ಪು ಮಾಡಿದಾನೆ, ಕರಪ್ಟ್ ಇದ್ದಾನೆ, ಅವನೇನೋ ಮೋಸ ಮಾಡಿದಾನೆ ಅಂತಂದ್ರೆ ಅವನನ್ನ ನಮ್ಮ ನ್ಯಾಯ ವ್ಯವಸ್ಥೆ ಅಡಿಯಲ್ಲಿ ಏನೇನು ಶಿಕ್ಷೆ ಕೊಡಿಸ್ಬೋದು ಅವನಿಗೆ, ಅದನ್ನ ಮಾಡ್ಲಿಕ್ಕೆ ನಾವು ನ್ಯಾಯಾಲಯದ ತನಕ ಹೋಗ್ಲಿಕ್ಕೂ ತಯಾರಿರೋದ್ರಿಂದ ನಾವು ಅಷ್ಟು ಸುಲಭಕ್ಕೆ ಯಾರ ಹತ್ರನೋ ಸೆಟ್ಲ್ಮೆಂಟ್ಗೆಲ್ಲ ಬರೋದು ಇಲ್ಲ, ಸೆಟ್ಲ್ಮೆಂಟ್ ಆಗೋದು ಇಲ್ಲ ನಮ್ಮ ಹತ್ರ. ಅಂದ್ರೆ ನಾವು ಒಂದು ಕಾಸ್ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತಿದೀವಿ ಹೊರತು ಯಾರೋ ದುಡ್ಡು ಕೊಡ್ತಾರೆ, ಯಾರೋ ದುಡ್ಡು ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇ ತನಕ ನಾವು ಯಾವ ವರದಿನೂ ನಮ್ಮ ಪತ್ರಿಕೆಯಲ್ಲಾಗ್ಲಿ ಯೂಟ್ಯೂಬ್ ಚಾನಲ್ ನಾವು ಪ್ರಕಟಪಡಿಸಿಲ್ಲ. ಸೊ ಅದನ್ನ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾವ ನಿರೂಪಣೆ ನಮ್ಮ ಜೊತೆ ಸೆಟ್ಲ್ಮೆಂಟ್ ಇತ್ಯಾದಿ ಏನು ಮಾಡು ಇಲ್ಲ ಅನ್ನೋದಕ್ಕೆ ನಾವು ಇವತ್ತು ಮತ್ತೆ ಅಂದ್ರೆ ನೀವು ನೋಡಿ, ನನ್ನ ಕೈಯಲ್ಲಿ ಒಂದು ಆಲ್ಮೋಸ್ಟ್ 100 ಪುಟಗಳಷ್ಟು ದಾಖಲೆಗಳು, ಅಧಿಕೃತ ದಾಖಲೆಗಳು, ಸರ್ಕಾರದ ಇಲಾಖೆಯಿಂದ ತೆಗೆದಿರ್ತಕ್ಕಂಥ ದಾಖಲೆಗಳನ್ನ ಇಟ್ಕೊಂಡು ನಾನು ಇವತ್ತು ಈ ವರದಿಯನ್ನ ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೀನಿ. ದಯವಿಟ್ಟು ಮುಖ್ಯವಾಗಿ ರಿಪ್ಪನ್ಪೇಟೆ ಸುತ್ತಮುತ್ತಲಿನ ಜನ, ಈ ವರದಿ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಸ್ವಲ್ಪ ಟೈಮ್ ತಗೋಬಹುದು ನಿಮ್ಗೆ, ಅಂದ್ರೆ ಜಾಸ್ತಿ ಸಮಯ ತಗೊಳತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ನಿರೂಪನಂತಹ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ತನ್ನ ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡು ಹೇಗೆ ಸರ್ಕಾರವನ್ನ ಮತ್ತೆ ಸಾರ್ವಜನಿಕರನ್ನ, ಈ ಸಾರ್ವಜನಿಕರ ನಡುವೆ ಇರುವಂತಹ ಅಮಾಯಕರನ್ನ ಹೇಗೆ ವಂಚಿಸ್ತಾನೆ ಅನ್ನೋದನ್ನ ನಿಮ್ಗೆ ನಾನು ವಿತ್ ದಾಖಲೆಗಳ ಸಹಿತ ನಾನು ನಿಮ್ಗೆ ಇವತ್ತು ಈ ವರದಿಯ ಮೂಲಕ ತೋರಿಸ್ತಾ ಹೋಗ್ತೀನಿ. ಆದ್ರಿಂದ ದಯವಿಟ್ಟು ನೀವು ಈ ವರದಿಯನ್ನ ಪೂರ್ತಿಯಾಗಿ ನೋಡಿ, ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನಿರೂಪ ಏನ್ ಮಾಡ್ತೀಯಾನೆ, ನಿರೂಪಣೆಗೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ತಿದೀವಿ ಅನ್ನೋ ಕ್ಲಾರಿಟಿ ಸಿಗುತ್ತೆ. ಅವಾಗ ನಿಮಗೆ ಒಂದು ಏನ್ ಮಾಡ್ಬೇಕು ಈ ವಿಷಯದಲ್ಲಿ, ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗೋದ್ರಿಂದ ದಯವಿಟ್ಟು ನೀವು ಈ ವರದಿಯನ್ನ ಪೂರ್ತಿಯಾಗಿ ನೋಡಿ. ಅಂದ ಹಾಗೆ ನಿರೂಪಣಾ ಈ ವಂಚನೆಗಳ ಬಗ್ಗೆ, ಈ ಫೋರ್ಜರಿಗಳ ಬಗ್ಗೆ, ಈ ಫ್ರಾಡಿನ ಬಗ್ಗೆ ರಿಪ್ಪನ್ಪೇಟೆ ಜನರಿಗೆ ಗೊತ್ತಿರ್ಲಿಲ್ವಾ?
ಖಂಡಿತ ಗೊತ್ತಿತ್ತು. ಅಂದ್ರೆ ರಿಪ್ಪನ್ಪೇಟೆಯಲ್ಲಿ ಇರ್ತಕ್ಕಂಥ ಕೆಲವು ಆಯ್ದ ಪತ್ರಕರ್ತರುಗಳಿಗೆ ಗೊತ್ತಿತ್ತು, ಜೊತೆಗೆ ಒಂದಿಷ್ಟು ಹೋರಾಟಗಾರರಿಗೆ ಗೊತ್ತಿತ್ತು, ಆಮೇಲೆ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಿತ್ತು. ಎಲ್ಲರೂ ಗೊತ್ತಿದ್ದು ಕೂಡ ಇದನ್ನ ಅಲ್ಲಲ್ಲಲ್ಲೇ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಹೊರತು ಅದನ್ನ ಹೊರ ಜಗತ್ತಿಗೆ ತೆರೆದಿಡುವಂತಹ ಪ್ರಯತ್ನವನ್ನ ಯಾರೂ ಮಾಡಿರ್ಲಿಲ್ಲ. ಈಗ ನಮ್ಮ ಹತ್ರನೂ ನಿರೂಪನ ಬಗ್ಗೆ ನಿರೂಪ ಹೀಗ್ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ನಮ್ಮ ಹತ್ರ ಏನು ದಾಖಲೆಗಳು, ಅದೇ ಮೊದಲು ಹೇಳಿದಾಗ ವರದಿಗಳು ಅಥವಾ ಸುದ್ದಿಗಳು ಬಂದಾಗ ನಾವು ಸಡನ್ ಆಗಿ ಏನು ರೆಸ್ಪಾಂಡ್ ಮಾಡಲಿಲ್ಲ. ಹೌದಾ ಇದು ಸತ್ಯನಾ, ಇದು ಸುಳ್ಳ ಅನ್ನೋದನ್ನ ನಾವು ಇಷ್ಟೆಲ್ಲ ದಾಖಲೆಗಳನ್ನ ತೆಗೆಯುವ ಮೂಲಕ ಖಚಿತಪಡಿಸ್ಕೊಂಡು ಈ ರಿಸ್ಕ್ ಅನ್ನು ತಗೊಂಡು ಕೂಡ, ಹೌದು ನಿರೂಪನ್ ಬಗ್ಗೆ ಸ್ಟೋರಿ ಮಾಡಿದ್ರೆ ಏನಾಗ್ಬೋದು ಏನಾಗದೇ ಇರ್ಬೋದು ಎನ್ನುವ ಎಲ್ಲಾ ರಿಸ್ಕ್ಗಳನ್ನ ಎದುರಿಟ್ಕೊಂಡು ಕೂಡ ನಾವು ಈ ವರದಿಯನ್ನು ಯಾಕೆ ಮಾಡ್ತಿದೀವಿ ಅಂತಂದ್ರೆ ಇದೊಂದು ಸಾಮಾಜಿಕ ಕಳಕಳಿ ಅಷ್ಟೇ. ಸಾರ್ವಜನಿಕರಿಗೆ ನಾಳೆ ಮೋಸ ಆಗ್ಬಾರ್ದು. ಈ ನಿರೂಪಣ ಲೇಔಟ್ ಅಲ್ಲಿ ಯಾರೋ ಸೈಟ್ ತಗೊಂತಾರೆ, ಸೈಟ್ ತಗೊಳ್ಳೋದು ವಿಷಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೈಟ್ ನ ಎಲ್ಲರೂ ಏನು ಈಸಿಯಾಗಿ ತಗೊಂಡಿರಲ್ಲ. ದಿನ ದುಡ್ದಿದ್ರಲ್ಲಿ ಒಂದೊಂದು ಪೈಸೆನ ಎತ್ತಿಟ್ಟು ಮಾಡಿ ಎಷ್ಟೋ ವರ್ಷಗಳ ದುಡಿಮೆಯನ್ನ ಕಲೆಕ್ಟ್ ಮಾಡಿ ಸೈಟ್ ತಗೊಳ್ಳೋದ್ರಿಂದ ಆ ಕನಸನ್ನ ಡ್ಯಾಮೇಜ್ ಮಾಡಬಾರ್ದು, ಆ ಕನಸನ್ನ ಛಿದ್ರಗೊಳಿಸಬಾರ್ದು ಅನ್ನೋ ಒಂದೇ ಒಂದು ಸಾರ್ವಜನಿಕ ಹಿತದೃಷ್ಟಿ ಮತ್ತೆ ಇಂತಹ ವಂಚನೆಗಳು ಪರ್ಟಿಕ್ಯುಲರ್ ಆಗಿ ಹೊಸನಗರ ತಾಲೂಕಲ್ಲಿ ಎಲ್ಲೂ ಆಗ್ಬಾರ್ದು ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸ, ನಾ ಹೇಳಿದಾಗೆ ರಿಪ್ಪನ್ಪೇಟೆ ಹೊಸನಗರ ತಾಲೂಕಲ್ಲಿ ಈ ನಿರೂಪಣ ಏನು ಈ ವಂಚನೆಯ ಮುಖ ಏನಿತ್ತಿದ್ದನ್ನು ಮೊದಲೇ ತೆಗೆದಿಟ್ಬಿಟ್ಟಿದ್ರೆ ಇನ್ನೂ ಒಂದಿಷ್ಟು ಜನ ಸೇಫ್ ಆಗ್ತಾ ಇದ್ರು. ಆದ್ರೆ ಇವ್ರು ಯಾರೂ ಈ ಕೆಲಸ ಮಾಡದೇ ಇರೋದ್ರಿಂದಾಗಿ ನಾನು ಮತ್ತೆ ನನ್ನ ಟೀಮ್ ಖುದ್ದಾಗಿ ಒಂದು ಆಸಕ್ತಿ ವಹಿಸಿ ಇಷ್ಟು ತಿಂಗಳುಗಳ ಕಾಲ, ಆಲ್ಮೋಸ್ಟ್ ಒಂದು 5 ರಿಂದ 6 ತಿಂಗಳುಗಳ ಕಾಲ ಇದಕ್ಕೆ ಕೆಲಸ ಮಾಡಿ ನಾವು ಅಧಿಕೃತವಾಗಿ ಏನ್ ಮಾಡಿದಾನೆ, ಇವನು ಏನ್ ಮಾಡಕ್ ಹೊರಟಿದ್ದಾನೆ ಅನ್ನೋದನ್ನ ನಾವು ಈ ಎಲ್ಲ ದಾಖಲೆಗಳ ಮೂಲಕ ಈ ವರದಿಯಲ್ಲಿ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನೀವು ಇದನ್ನ ಅಂದ್ರೆ ನೀವು ನೋಡ್ತಾ ಹೋಗಿ, ಆ ದಾಖಲೆಗಳನ್ನ ನೀವು ನೋಡ್ತಾ ಹೋಗಿ. ಆಮೇಲೆ ಈ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ನಾನು ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಿ ಯಾರೇ ಕರೆದ್ರು, ನಿರೂಪ ಆಗ್ಲಿ ಯಾರೇ ಕರೆದ್ರು ನನ್ನ ಹತ್ರ ಇರುವ ದಾಖಲೆಗಳನ್ನ ಇಟ್ಕೊಂಡು ನಾನು ಸಮರ್ಥಿಸ್ತೀನಿ. ಇದು ತಪ್ಪಿದೆ, ಇಲ್ಲಿ ಫ್ರಾಡ್ ನಡೆದಿದೆ, ಇಲ್ಲಿ ಫೋರ್ಜರಿ ನಡೆದಿದೆ, ಸರ್ಕಾರವನ್ನೇ ವಂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಇಷ್ಟು ದಾಖಲೆಗಳನ್ನ ಇಟ್ಕೊಂಡು. ನಿರೂಪ ಆಗ್ಲಿ, ನಿರೂಪನ್ ಪರವಾಗಿ ಮಾತಾಡೋರು ಯಾರು ಇದ್ರೆ ಅವರು ನನ್ನದನ್ನ ತಪ್ಪಂತ ಹೇಳಿ ಒಂದು ಆರೋಗ್ಯಕರವಾದ ಚರ್ಚೆನೆ ನಡೀಲಿ, ನಾನು ಅದಕ್ಕೂ ರೆಡಿ ಇದ್ದೀನಿ. ಆದ್ರಿಂದ ದಯವಿಟ್ಟು ನೀವು ಈ ವರದಿಯನ್ನ ಪೂರ್ತಿಯಾಗಿ ನೋಡಿ. ನಿರೂಪ್ ಕುಮಾರ್ RV ಇವನು ರಿಪ್ಪನ್ಪೇಟೆಯ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯ. ಕಳೆದ ಚುನಾವಣೆಯಲ್ಲಿ ಗೆದ್ದು ಈಗ ಪ್ರೆಸೆಂಟ್ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾನೆ ನಿರೂಪ್. ಇವನ್ನ ನಿರೂಪ್ ಕುಮಾರ್ ಅಂತಾರೆ, ನಿರೂಪ ಅಂತಾರೆ. ಇವನ ತಂದೆ ಒಬ್ಬ ಏನು ಅಧಿಕೃತ ಪತ್ರ ಬರಹಗಾರರಾಗಿರೋದ್ರಿಂದಾಗಿ ಅವರು ಕೂಡ ರಾಜಕೀಯದಲ್ಲಿ ಇದ್ದಿದ್ರಿಂದಾಗಿ ಇವನು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾನೆ. ಜೊತೆಗೆ ಮೊದಲೇ ಹೇಳಿದಾಗೆ ರಿಯಲ್ ಎಸ್ಟೇಟು, ಲೇಔಟ್ ಇತ್ಯಾದಿ ಏನೇನೋ ಕೆಲಸಗಳನ್ನು ಕೂಡ ಮಾಡ್ತಾನೆ. ಅವ್ರಿಗೆ ಸೈಟ್ ಕೊಡ್ಸೋದು, ಇವ್ರಿಗೆ ಸೈಟ್ ಕೊಡ್ಸೋದು, ಇವನು ಸೈಟ್ ತಾಳೋದು, ಅದನ್ನ ಡೆವಲಪ್ ಮಾಡೋದೆಲ್ಲ ಮಾಡ್ತಾನೆ. ಇದೇ ರೀತಿ ಇವನೇನ್ ಮಾಡ್ತಾನೆ ಅಂತಂದ್ರೆ ಒಂದು ಲೇಔಟ್ ಅನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು PNR ಗ್ಲೋಬಲ್ ಡೆವಲಪರ್ಸ್ ಅಂತಕ್ಕಂಥ ಒಂದು ಕಂಪನಿಯನ್ನ ಹುಟ್ಟಾಕ್ತಾನೆ. ಅದು ಎಲ್ಲಿ ರಿಜಿಸ್ಟರ್ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನನಗೂ ಇಲ್ಲಿ ತನಕ ಅಧಿಕೃತವಾಗಿ ಯಾವುದೇ ಮಾಹಿತಿ ಅಥವಾ ದಾಖಲೆಗಳು ಸಿಕ್ಕಿಲ್ಲ. ಅವನದ್ದೇ ಕೆಲವು ರೆಸಿಪ್ಟ್ಗಳಲ್ಲಿ ಏನಿದೆ ಅದನ್ನ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಪವನ್ ವಿ ಶೆಟ್ಟಿ ಮತ್ತೆ ನಿರೂಪ್ ಇಬ್ರು ಸೇರ್ಕೊಂಡು PNR ಗ್ಲೋಬಲ್ ಡೆವಲಪರ್ಸ್ ಅಂತೇಳಿ ಒಂದು ಏನು ರಿಯಲ್ ಎಸ್ಟೇಟ್ ಕಂಪನಿಯನ್ನ ಹುಟ್ಟಾಕ್ತಾರೆ. ಇದ್ರ ಮೂಲಕ ಲೇಔಟ್ಗಳನ್ನ ಮಾಡೋದು, ಬೇರೆಯವರಿಗೆ ಸೇಲ್ ಮಾಡಿ ಸೈಟ್ಗಳನ್ನು ಸೇಲ್ ಮಾಡೋದು, ಎಲ್ಲ ಕೆಲಸಗಳನ್ನ ಮಾಡುವ ಉದ್ದೇಶವನ್ನು ಇಟ್ಕೊಂಡು PNR ಗ್ಲೋಬಲ್ ಡೆವಲಪರ್ಸ್ ಅನ್ನ ಆರಂಭಿಸ್ತಾರೆ ರಿಪ್ಪನ್ಪೇಟೆನಲ್ಲಿ. ಸೊ ಈ PNR ಗ್ಲೋಬಲ್ ಡೆವಲಪರ್ಸ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ರಿಪ್ಪನ್ಪೇಟೆ ಕೆರೆಹಳ್ಳಿ ಹೋಬಳಿಯ ಗೌಟೂರು ಗ್ರಾಮದಲ್ಲಿ ಒಂದು ಲೇಔಟ್ ಅನ್ನ ಆಲ್ಮೋಸ್ಟ್ ಒಂದು 5 ಚಿಲ್ಲರೆ ಎಕರೆ ಜಾಗದಲ್ಲಿ ಒಂದು ಲೇಔಟ್ ಅನ್ನ ಮಾಡೋ ಪ್ಲಾನ್ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಜಾಗವನ್ನ ಖರೀದಿ ಮಾಡ್ಲಿಕ್ಕೆ ಗೌಟೂರು ಗ್ರಾಮದಲ್ಲಿ ಸರ್ವೆ ನಂಬರ್ 459/1 3.1 ಗುಂಟೆ ಎಕರೆ ಜಾಗವನ್ನ ಖರೀದಿ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಸರ್ವೆ ನಂಬರ್ 426 ಏನ್ ಮಾಡ್ತಾರೆ ಅಂತಂದ್ರೆ 1.39 ಎಕರೆ ಗುಂಟೆ ಜಾಗವನ್ನ ರಾಜನ್ ಪೋಳಿ ಅಂತಕ್ಕಂಥ ವ್ಯಕ್ತಿಯಿಂದ ಈ ಜಾಗವನ್ನ ಖರೀದಿ ಮಾಡ್ತಾರೆ. ಇಲ್ಲೇ ತನಕ ಈ ಲೇಔಟ್ಗೆ ಸಂಬಂಧಪಟ್ಟ ಒಂದು ವ್ಯವಹಾರ ಸರಿ ಇತ್ತು ಅಂತ ಅನ್ಕೋಬಹುದು. ಯಾಕಂತಂದ್ರೆ RTCಗಳನ್ನೆಲ್ಲ ಗಮನಿಸಿದ್ರೆ ಸರಿ ಇದೆ. ರಾಜನ್ ಪೋಳಿಯಿಂದ ಇವರು ಅಧಿಕೃತವಾಗಿ ಆ ಲ್ಯಾಂಡ್ ಅನ್ನ ಖರೀದಿ ಮಾಡ್ತಾರೆ. ಈ ಲ್ಯಾಂಡ್ ಅನ್ನ ಖರೀದಿ ಮಾಡಿ ಲೇಔಟ್ ಆಗಿ ಪರಿವರ್ತನೆ ಮಾಡಬೇಕು. ಅದು ಕೃಷಿ ಜಮೀನು ಇರ್ತಕ್ಕಂಥದ್ದು. ಸೊ ಅದರಿಂದ ಅದನ್ನ ವಸತಿ ಉದ್ದೇಶಕ್ಕೋಸ್ಕರ ಪರಿವರ್ತನೆ ಮಾಡ್ಲಿಕ್ಕೆ ಇವರು ಮುಂದಾಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನ್ ಬೇಕಾಗುತ್ತೆ ಲೇಔಟ್ಗಳಿಗೆ ಅಂತ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಒಂದು NOC ಬೇಕಿರುತ್ತೆ. ಅಂದ್ರೆ NOC ಮೀನ್ಸ್ ನಿರಾಕ್ಷೇಪಣಾ ಪತ್ರ ಅಂತ ಕರೀತಾರೆ ಕನ್ನಡದಲ್ಲಿ. ಅದು ಭೂ ಪರಿವರ್ತನೆಗೆ ಸಂಬಂಧಪಟ್ಟ ಹಾಗೆ ಇವ್ರಿಗೊಂದು ನಿರಾಕ್ಷೇಪಣಾ ಪತ್ರ ಬೇಕಿರುತ್ತೆ. NOC ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಈ ಲ್ಯಾಂಡ್ ನೀವು ಕನ್ವರ್ಷನ್ ಮಾಡ್ಬೋದು, ಆಮೇಲೆ ಇದಕ್ಕೆ ಏನು ಸಂಪರ್ಕ ರಸ್ತೆ ಇತ್ಯಾದಿ ಇದೆ ಅದೆಲ್ಲ ಸೇರಿಸಿ ಒಂದು PDO ಕೊಡ್ತಾರೆ. ಸೊ ಆ ನಿರಾಕ್ಷೇಪಣಾ ಪತ್ರಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, PNR ಗ್ಲೋಬಲ್ ಡೆವಲಪರ್ಸ್ ಹೆಸರಿನಲ್ಲಿ ಪವನ್ ಶೆಟ್ಟಿ ಮತ್ತೆ ನಿರೂಪ್ ಇಬ್ರುನು 2022 5ನೇ ತಿಂಗಳು 5ನೇ ತಾರೀಕಿನಂದು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಗೆ
ಒಂದು ಅರ್ಜಿಯನ್ನು ಹಾಕ್ತಾರೆ, ನಮಗೆ ನಮ್ಮ PNR ಗ್ಲೋಬಲ್ ಡೆವಲಪರ್ಸ್ಗೆ ಇಂಥ ಜಾಗದಲ್ಲಿ ನಮಗೊಂದು ಲೇಔಟ್ ಮಾಡ್ತಾ ಇದ್ವಿ, ಅದರಿಂದ ಅದನ್ನ ಕೃಷಿ ಉದ್ದೇಶದಿಂದ ವಸತಿ ಉದ್ದೇಶಕ್ಕೆ ಪರಿವರ್ತನೆ ಮಾಡ್ಲಿಕ್ಕೆ ನಮಗೆ ಒಂದು ನಿಮ್ ಕಡೆಯಿಂದ NOC ಕೊಡಿ ಅಂತ ಹೇಳಿ ಕೇಳ್ತಾರೆ. ಅದರಲ್ಲಿ ಹೇಳ್ತಾರೆ ಇವರು, ಹೊಸನಗರ ತಾಲೂಕು ಕೆರೆಹಳ್ಳಿ ಹೋಬಳಿ ಗೌಟೂರು ಗ್ರಾಮದ ಸರ್ವೆ ನಂಬರ್ 459/1ರಲ್ಲಿರುವ 3.1 ಎಕರೆ ಮತ್ತು ಸರ್ವೆ ನಂಬರ್ 426ರಲ್ಲಿರುವ 1.39 ಎಕರೆ ಜಮೀನನ್ನ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೊಳಿಸಲು ನಿರಾಕ್ಷೇಪಣಾ ಪತ್ರ ಕೋರಿ ಅನ್ನುವ ವಿಷಯವನ್ನು ಇಟ್ಕೊಂಡು ಅರ್ಜಿಯನ್ನ ಹಾಕ್ತಾರೆ. ಇದು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ ರಿಸೀವ್ ಆಗುತ್ತೆ. ನಿಮ್ಗೆ ನಾನು ಮೊದಲೇ ಹೇಳಿದ ಹಾಗೆ ನಿರೂಪ ಇದೇ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯ. ಸೊ ಏನಾಗುತ್ತೆ, ಈ ಅರ್ಜಿ ಸಹಜವಾಗಿಯೇ ಸಾಮಾನ್ಯ ಸಭೆಯಲ್ಲಿ ಇದನ್ನ ಇಡಬೇಕಾಗತ್ತೆ, ಇಟ್ಟು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಓಕೆನಾ ಓಕೆ ಅಲ್ವಾ ಇದನ್ನ ಹೇಳೋ ಪ್ರೊಸೆಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ 19/5/2022ರಲ್ಲಿ ನಡೀತಕ್ಕಂಥ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಸಾಮಾನ್ಯ ಸಭೆಯಲ್ಲಿ ನಿರೂಪಣಾ ಅರ್ಜಿ ಪ್ರಸ್ತಾಪಕ್ಕೆ ಬರುತ್ತೆ. ಏನು NOC ಕೇಳಿದ್ದಾರೆ ಅನ್ನುವ ವಿಷಯ ಚರ್ಚೆಗೆ ಬರುತ್ತೆ. ಈ ಚರ್ಚೆಯಲ್ಲಿ ಬಂದಾಗ ನಾನು ನಿಮ್ಮ ಎದುರು ಇದನ್ನ ಇಡ್ತೀನಿ, ನೋಡಿ ನೀವು ಆ ಸಾಮಾನ್ಯ ಸಭೆಯ ನಡಾವಳಿ ಪ್ರತಿಯನ್ನು ನಾನು ನಿಮ್ಮ ಎದುರು ಇಡ್ತಾ ಇದ್ದೀನಿ. ಸೊ ನೀವು ಗಮನಿಸಿ, ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಇದು ಚರ್ಚೆಗೆ ಬಂದಾಗ ಆಗ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಈ ವಿಷಯದಲ್ಲಿ ಅಂತಂದ್ರೆ, ಸಾಮಾನ್ಯ ಸಭೆಯ ನಡಾವಳಿ ಪುಸ್ತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ. ಆ ದಾಖಲೆ ಕೂಡ ಪೋಸ್ಟ್ ಮಾರ್ಟಮ್ ಬಳಿ ಇದೆ. ಅಂದ್ರೆ ಸಭೆಯಲ್ಲಿ ಈ ಬಗ್ಗೆ ಉಪಾಧ್ಯಕ್ಷರಾದ ಮಹಾಲಕ್ಷ್ಮಿರವರು NOC ಕೋರಿರುವ ಸ್ವತ್ತಿಗೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇರುವುದಿಲ್ಲವಾದ್ದರಿಂದ NOC ನೀಡಬಾರದೆಂದು ತಿಳಿಸಿದರು. ಸ್ಪಷ್ಟವಾದ ಕನ್ನಡದಲ್ಲಿ ಸಾಮಾನ್ಯ ಸಭೆಯ ನಡಾವಳಿ ಪ್ರತಿಯಲ್ಲಿ ಮಹಾಲಕ್ಷ್ಮಿ ಅವರು ಹೀಗೆ ಹೇಳಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಎರಡೂ ವಿಷಯಗಳು ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತಾರೆ. ಇವರು ಅರ್ಜಿ ಕೊಡೋದು 5/5/2022ರಲ್ಲಿ 19/5 ನಡೆದ ಸಭೆಯಲ್ಲಿ ತುಂಬಾ ಕ್ಲಿಯರ್ ಆಗಿ ಉಪಾಧ್ಯಕ್ಷ ಆಗಿರ್ತಕ್ಕಂಥವ್ರು ಹೇಳ್ತಾರೆ, ಮೊದಲನೇದು ಇದಕ್ಕೆ NOC ಕೊಡಬೇಡಿ, ಎರಡನೇದು ಇದಕ್ಕೆ ಗ್ರಾಮ ಪಂಚಾಯತಿಯ ಯಾವುದೇ ಸಂಪರ್ಕ ರಸ್ತೆ ಇಲ್ಲ. ಅಂದ್ರೆ ಇವ್ರು ಏನ್ ಲೇಔಟ್ ಮಾಡಕ್ ಹೊರಟಿದ್ದಾರೆ, 5 ಎಕರೆ ಜಾಗ ಏನಿದೆ, ಆ 5 ಚಿಲ್ಲರೆ ಎಕರೆ ಜಾಗಕ್ಕೆ ರಸ್ತೆ ಇಲ್ಲ, ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ ಅಂದ್ರೆ ನೀವು NOC ಕೊಡಬೇಡಿ, ಕೊಡಬಾರ್ದು ಅಂತಕ್ಕಂಥ ಒಂದು ತೀರ್ಮಾನ ಆಗುತ್ತೆ. ದುರಂತ ಏನು ಅಂತ ಅಂದ್ರೆ, ಆಗ PDO ಆಗಿರ್ತಕ್ಕಂಥವನು ಚಂದ್ರಶೇಖರ ಅಂತ, ಅವನ ಬಗ್ಗೆ ಹಲವಾರು ಆರೋಪಗಳಿದಾವೆ. ಅವನು ಅಲ್ಲಿ ಮಾಡ್ದ, ಇದು ಮಾಡ್ದ, ಏನೇನೋ ಅವನ ಬಗ್ಗೆ ಆರೋಪಗಳಿದಾವೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ ಸಪರೇಟ್ ಆಗಿ. ಆಗ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ PDO ಆಗಿರ್ತಾನೆ ಅವನು. ಅಲ್ಲಿ ಆಗ್ಲೇ 2022 ಹೊತ್ತಿಗೆ ಕೂತು ತುಂಬಾ ವರ್ಷಗಳೇ ಆಗಿದೆ. ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಒಂದು 5-10 ವರ್ಷಗಳ ಮೇಲೆ ಆಗಿತ್ತು ಅವನು ಅಲ್ಲಿ ಕೂತು, ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ PDO ಆಗಿ ಕೂತು. ಅದರಿಂದ ರಿಪ್ಪನ್ಪೇಟೆಯ ಆಳಾಗಲಗಳೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಚಂದ್ರಶೇಖರ್ನಿಗೆ. ನೋಡಿ, 19/5ಕ್ಕೆ ಸಾಮಾನ್ಯ ಸಭೆಯಲ್ಲಿ NOC ಕೊಡಬೇಡಿ ಅಂತಕ್ಕಂಥ ಒಂದು ನಿರ್ಣಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಸಾಮಾನ್ಯ ಸಭೆ ನಡಾವಳಿಯಲ್ಲಿ ಬರೆಯಲಾಗಿದೆ. ಆದ್ರೂ PDO ಚಂದ್ರಶೇಖರ್ ಎಂತ ಕೆಲಸ ಮಾಡ್ತಾನೆ ಅಂತ ಅಂದ್ರೆ, 15/6/2022ಕ್ಕೆ PNR ಗ್ಲೋಬಲ್ ಡೆವಲಪರ್ಸ್ ಅವರಿಗೆ ಆರಾಮಾಗಿ NOC ಅನ್ನ ಕೊಡ್ತಾನೆ. ಆರಾಮಾಗಿ ಹೇಗೆ NOC ಕೊಡ್ತಾನೆ ಅಂತ ಅಂದ್ರೆ, ನೋಡಿ, ಉಪಾಧ್ಯಕ್ಷ ಹೇಳಿದ್ದಾರೆ, ಸಾಮಾನ್ಯ ಸಭೆಯ ನಡಾವಳಿ ಪುಸ್ತಕದಲ್ಲಿ ಬರೆದಿದ್ದು PDO ಚಂದ್ರಶೇಖರ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವನ ಗಮನದಲ್ಲಿ ಇಲ್ಲದೆ ಅಲ್ಲಿ ಬರೆಯಕ್ ಸಾಧ್ಯನೂ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಿರೂಪ ಮತ್ತೆ ಪವನ್ ಶೆಟ್ಟಿಯ ಮಾಲೀಕತ್ವದ ಪಾಲುದಾರಿಕೆಯ PNR ಗ್ಲೋಬಲ್ ಡೆವಲಪರ್ಸ್ಗೆ ಇದೇ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ 15/6/2022ಕ್ಕೆ NOC ಅನ್ನ ಕೊಡಲಾಗುತ್ತೆ. ಭೂ ಪರಿವರ್ತನಾ ನಿರಾಕ್ಷೇಪಣಾ ಪತ್ರವನ್ನ ಯಾರು PDO ಚಂದ್ರಶೇಖರ್ ಕೊಡ್ತಾನೆ, ಅವನ ಸಹಿ ಇರೋದನ್ನ ನೀವು ಗಮನಿಸ್ತಾ ಹೋಗಿ. ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ನಿಮ್ಗೆ NOC ತೋರಿಸ್ತಾ ಇದ್ದೀನಿ. ಅಂದ್ರೆ ಇದರಲ್ಲಿ ಏನ್ ಹೇಳ್ತಾನೆ ನೋಡಿ, ಹೊಸನಗರ ತಾಲೂಕು ಕೆರೆಹಳ್ಳಿ ಹೋಬಳಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌಟೂರು ಗ್ರಾಮದ ಸರ್ವೆ ನಂಬರ್ 459/1ರಲ್ಲಿ 3.01 ಮತ್ತು ಸರ್ವೆ ನಂಬರ್ 426ರಲ್ಲಿರುವ 1.39 ಎಕರೆ ಪ್ರದೇಶದ PNR ಗ್ಲೋಬಲ್ ಡೆವಲಪರ್ಸ್ ಪಾಲುದಾರರಾದ ಶ್ರೀ ಪವನ್ ವಿ ಶೆಟ್ಟಿ ಮತ್ತು ಶ್ರೀ ನಿರೂಪ್ ಕುಮಾರ್ RV ರವರದ್ದಾಗಿದ್ದು, ಸದರಿ ಜಮೀನನ್ನು ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆಗೊಳಿಸಲು ಭೂ ಪರಿವರ್ತನಾ ನಿಯಮಗಳನ್ವಯ ಭೂ ಪರಿವರ್ತನೆಗೊಳಿಸಲು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅಭ್ಯಂತರ ಇರುವುದಿಲ್ಲವೆಂದು ನಿರಾಕ್ಷೇಪಣಾ ಪತ್ರ ನೀಡಿದೆ ಹಾಗೂ ಸದರಿ ಪ್ರದೇಶಕ್ಕೆ ಗ್ರಾಮ ಪಂಚಾಯಿತಿ ಸಂಪರ್ಕ ರಸ್ತೆ ಇರುತ್ತದೆ ಎಂದು ದೃಢೀಕರಣ ನೀಡಿದೆ ಅಂತ ಹೇಳಿ ಮಾನ್ಯ PDO ಏನಿದ್ದಾನೆ ಚಂದ್ರಶೇಖರ್ ಅಂತಕ್ಕಂಥವನು ನಿರೂಪಣಿಗೆ ಈ ರೀತಿಯ ಒಂದು NOC ಅನ್ನ ಕೊಡ್ತಾನೆ. ನಮಗೆ ಮೊದಲು ಗೊತ್ತಾಗಿದ್ದೇನಂತ ಅಂದ್ರೆ, ನಿರೂಪಣಾ ಫೋರ್ಜರಿಗಳು, ಫ್ರಾಡ್ಗಳು ಏನಿದಾವೆ ಇವನ್ನೆಲ್ಲ ನಾವು ಗಮನಿಸ್ತಾ ಹೋದ ನಮಗೆ ಫಸ್ಟ್ ಏನ್ ಅನ್ಸಿತ್ತು ಅಂತ ಅಂದ್ರೆ, ಒಂದ್ ವೇಳೆ ಏನಾದ್ರೂ ಈ PDO ಚಂದ್ರಶೇಖರ್ ಏನಿದ್ದಾನೆ ಈ NOC ಅನ್ನ PNR ಗ್ಲೋಬಲ್ ಡೆವಲಪರ್ಸ್ ಗೆ ಕೊಡದೆ ಹೋಗಿದ್ರೆ, ಬಹುಶಃ ಈ PNR ಗ್ಲೋಬಲ್ ಡೆವಲಪರ್ಸ್ ನ ಗೌಟೂರ್ ಲೇಔಟ್ ಗೆ ಸಂಬಂಧಪಟ್ಟಾಗ ಇಲ್ಲಿ ತನಕ ಏನೇನೇನೇನೇನ್ ಫೋರ್ಜರಿಗಳು, ವಂಚನೆಗಳೆಲ್ಲ ನಡೆದಿವೆ, ಇವು ಯಾವ್ದು ನಡೀತಿರ್ಲಿಲ್ಲ ಅಂತ. ಆದ್ರೆ ದುರಂತ ಏನಂತ ನಮ್ಗೆ ಇದ್ರ ನಂತರದಲ್ಲಿ ಸಿಗೋದು, ಇದಕ್ಕಿಂತ ಹಿಂದೆ ಅಂದ್ರೆ 5ನೇ ತಿಂಗಳಲ್ಲಿ 19ನೇ ತಾರೀಕಲ್ಲಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಹೇಳಿದ್ದಾರೆ, ಇದು NOC ಕೊಡಬೇಡಿ, ಇದಕ್ಕೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ ಅನ್ನೋದನ್ನ ಹೇಳಿರುವ ದಾಖಲೆ ನಮ್ಗೆ ಆಮೇಲೆ ಸಿಗುತ್ತೆ. ಅಂದ್ರೆ ನೋಡಿ ಎಂತಹ ದಾಷ್ಟ್ಯ ಅಂತಕ್ಕಂಥದ್ದು ಒಂದು. ಎರಡನೇದು, ನಿರೂಪ ತನ್ನ ಗ್ರಾಮ ಪಂಚಾಯತಿ ಸದಸ್ಯತ್ವವನ್ನ ಅಂದ್ರೆ ಜನರು ನೀಡಿರ್ತಕ್ಕಂಥ ಅಧಿಕಾರವನ್ನ ಜನರಿಗೋಸ್ಕರ ಬಳಸೋದ್ ಬಿಟ್ಟು ಹೇಗೆ ತನ್ನ ಸ್ವಂತ ಕೆಲಸಕ್ಕೆ ಬಳಸ್ತಾನೆ, ಮತ್ತೆ ಅದನ್ನ ಎಷ್ಟು ಚೆನ್ನಾಗಿ ದುರುಪಯೋಗ ಮಾಡ್ಕೊಂಡು PDO ಮೇಲೆ ಒತ್ತಡ ಹೇರ್ತಾನೋ ಅಥವಾ ಏನು ಆಮಿಷವನ್ನು ನೋಡ್ತಾನೋ ಏನೋ ಒಂದ್ ಮಾಡಿ ನೇರವಾಗಿ
ಯಾರಿಗೆ ನಿರೂಪ್ ಕುಮಾರ್ ಮತ್ತೆ ಪವನ್ ಶೆಟ್ಟಿ ಮಾಲೀಕತ್ವದ PNR ಗ್ಲೋಬಲ್ ಡೆವಲಪರ್ಸ್ಗೆ NOC ಅನ್ನು ನೀಡಲಾಗುತ್ತೆ. ಯಾವಾಗ ಈ NOC ಸಿಕ್ತು ಅಂದ್ರೆ ನಿಮಗೆ ಒಂದು ವಿಷಯ ಗಮನದಲ್ಲಿರ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಂತಹ ಕಡೆಗಳಲ್ಲಿ ಈ ಲೇಔಟ್ ಇತ್ಯಾದಿ ಏನಾದ್ರು ಆಗದಿದ್ರೆ ಅಥವಾ ಯಾವ್ದೊಂದು ದೊಡ್ಡ ವೆಂಚರ್ಸ್ ನೀವು ಮಾಡೋದಿದ್ರೆ, ಯಾವ್ದೊಂದು ದೊಡ್ಡ ಫ್ಯಾಕ್ಟ್ರಿ ಮಾಡೋದಿದ್ರೆ, ಯಾವ ಇಲಾಖೆ ಇತ್ಯಾದಿ ನೀವು ಆಮೇಲೆ ಪರ್ಮಿಷನ್ ಲೈಸೆನ್ಸ್ ಏನೇ ತಗೋಬೇಕಿದ್ರು ನಿಮಗೆ ಬೇಸ್ ಅಲ್ಲಿ ನಿಮಗೆ ಗ್ರಾಮ ಪಂಚಾಯತಿಯಿಂದ ಒಂದು NOC ಬೇಕಿರುತ್ತೆ. ಅವರು ನಮ್ದೇನೋ ಅಬ್ಜೆಕ್ಷನ್ ಇಲ್ಲ, ನೀವು ಕೊಡ್ಬೋದು, ನೀವು ಮಾಡ್ಬೋದು, ನಮ್ ಗ್ರಾಮ ಪಂಚಾಯತಿಯಿಂದ ಯಾವುದೇ ತೊಂದರೆ ಇಲ್ಲ, ಇದು ನಡೀಲಿ ಅಂತ ಹೇಳಿ ಅನ್ನೋದು ಅವ್ರು ಒಂದು NOC ಕೊಟ್ರಂದ್ರೆ ಅದು ತುಂಬಾ ಬೇಸ್ ಡಾಕ್ಯುಮೆಂಟ್ ಆಗುತ್ತೆ. ಅಂದ್ರೆ ಆ ದಾಖಲೆಯ ಮೇಲೆ ಉಳಿದ ಎಲ್ಲಾ ಇಲಾಖೆಗಳು ಏನು ಅವು ಮುಂದಿನ ಪ್ರೊಸೀಜರ್ಸ್ ಶುರು ಮಾಡ್ತಾ ಗ್ರಾಮ ಪಂಚಾಯತಿ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಮೇಲೆ ಓಕೆ ಬಿಡಿ, ನಮ್ದೇನ್ ತೊಂದರೆ ಇಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ಎಲ್ಲವನ್ನ ನಿಯಂತ್ರಿಸ್ತಕ್ಕಂಥದ್ದು, ಸ್ಥಳೀಯವಾಗಿ ಎಲ್ಲ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು, ಆಮೇಲೆ ಸ್ಥಳೀಯವಾಗಿ ಆ ಸಮಾಜವನ್ನ ಗ್ರಾಮವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿ ಇರುತ್ತೆ. ಅಲ್ಲಿಂದ ಯಾವಾಗ ನಿರೂಪ ಮತ್ತೆ ಈ ಪವನ್ ಶೆಟ್ಟಿ ಇಬ್ರು ಸೇರಿ PDO ಚಂದ್ರಶೇಖರ್ನ ಒಳಗೆ ಹಾಕೊಂಡು ಯಾವಾಗ ಈ NOC ಅನ್ನ ತಗಂತಾರೆ, ಅಲ್ಲಿಗೆ ಈ PNR ಗ್ಲೋಬಲ್ ಡೆವಲಪರ್ಸ್ ನ ಗೌಟೂರು ಲೇಔಟಿನ ಫೋರ್ಜರಿಯ ಕರ್ಮಕಾಂಡ ಒಂದೊಂದಾಗಿ ತರ್ಕೊಳ್ತಾ ಹೋಗುತ್ತೆ. ಅದು ಯಾವ ರೀತಿ ಫೋರ್ಜರಿ ನಡೆದಿದೆ ಅನ್ನೋದನ್ನ ನಾನು ನಿಮ್ಗೀಗ ನಾನು ಉತ್ಪ್ರೇಕ್ಷೆ ಇಲ್ಲದೆ ಅಥವಾ ಏನೋ ಒಂದು ಎಕ್ಸಾಗ್ರೇಷನ್ ಮಾಡಿ ಇಲ್ಲ ಇದು ಹೀಗಿದೆ ಹಾಗಿದೆ ಅಂತ ನಾನು ಸುಳ್ಳು ಹೇಳಿ ನಿಮ್ಮ ಎದುರು ತೋರಿಸೋದಿಲ್ಲ. ಇದನ್ನ ನಾನು ಏನಿದೆ ನನ್ನ ಕೈಯಲ್ಲಿ ಏನ್ ದಾಖಲೆಗಳು ಸಿಕ್ಕಿದಾವೆ ಅದನ್ನ ನಾನು ನಿಮ್ಮ ಎದುರು ಇಡ್ತಾ ಹೋಗ್ತೀನಿ. ಈ ಮೂಲಕ ನಿರೂಪಣ, ವಂಚನೆ, ಫೋರ್ಜರಿ ಕಥೆಗಳನ್ನ ಈಗ ನಾನು ನಿಮ್ಮ ಎದುರು ಇಡ್ತಾ ಹೋಗ್ತೀನಿ. ನೀವು ಒಂದೊಂದೇ ದಾಖಲೆಗಳನ್ನ ಸ್ಕ್ರೀನ್ ಮೇಲೆ ಬರುತ್ತೆ, ಗಮನಿಸ್ತಾ ಹೋಗಿ. ಇಲ್ಲಿ ನಾನು ಹೇಳಿದಾಗೆ ಗೌಟೂರ್ನ 459/1 ಮತ್ತೆ 426 ಎರಡೂ ಸರ್ವೆ ನಂಬರಿಗೆ ಸೇರಿ 15/6/2022ಕ್ಕೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಒಂದು NOC ಕಾಪಿಯನ್ನ ಕೊಡ್ತಾರೆ. ಆ NOC ಕಾಪಿ ನಮ್ಮ ಬಳಿ ಇದೆ, ಪೋಸ್ಟ್ ಮಾರ್ಟಮ್ ಬಳಿ ಇದೆ. ಸೊ ಏನಾಗುತ್ತೆ ಈಗ ಇದರ ನಂತರದ ಪ್ರೋಸೆಸ್ ಏನಾಗುತ್ತೆ, ಅವನು ಜಿಲ್ಲಾಧಿಕಾರಿಗಳಿಗೆ ಅದ್ರ ಥ್ರೂ ತಹಸೀಲ್ದಾರ್ ಆಫೀಸಿಗೆ ಅವನು ಈಗ ಭೂ ಪರಿವರ್ತನೆಗೆ ಅರ್ಜಿಯನ್ನ ಹಾಕೋಬೇಕು. ಅದಕ್ಕೆ ಇಲ್ಲಿ ನಾನು ಹೇಳಿದಾಗ ಬೇಸ್ ಡಾಕ್ಯುಮೆಂಟ್ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಸಿಕ್ಕಿರ್ತಕ್ಕಂಥ NOC. ಇಲ್ಲಿ ನೋಡಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ 459/1ಕ್ಕೆ ಸಪರೇಟ್ ಆಗಿ ಭೂ ಪರಿವರ್ತನೆಗೆ ಅರ್ಜಿ ಹಾಕ್ತಾನೆ. ಸರ್ವೆ ನಂಬರ್ 426ಕ್ಕೆ ನಿರೂಪ ಮತ್ತೆ ಪವನ್ ಶೆಟ್ಟಿ ಇಬ್ರು ಸೇರಿ ಸಪರೇಟ್ ಆಗಿ ಇನ್ನೊಂದು ಅರ್ಜಿಯನ್ನ ಹಾಕ್ತಾರೆ. ಈ ಎರಡು ಅರ್ಜಿಯನ್ನ ಹಾಕುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರೋದು ಎರಡು ಸರ್ವೆ ನಂಬರ್ಗೆ ಒಂದು NOC. ಆದ್ರೆ ನಾವು ಮಾಹಿತಿಯನ್ನ ಹುಡುಕ್ತಾ ಹೋದಾಗ ದುರಂತ ಏನಾಗಿದೆ ಅಂತ ಅಂದ್ರೆ ಗೌಟೂರು ಗ್ರಾಮದ 459/1ಕ್ಕೆ ಒಂದು ಸಪರೇಟ್ NOC ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಗೌಟೂರು ಗ್ರಾಮದ 426ನೇ ಸರ್ವೆ ನಂಬರ್ಗೆ ಇನ್ನೊಂದು ಸಪರೇಟ್ NOC ಸಿಗುತ್ತೆ. ವಿಶೇಷ ಏನಂತ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಒಂದೇ NOC, ಅದು ಹೇಗೆ ಮರಿ ಹಾಕಿ ಎರಡಾಯ್ತು? ಈ ಪ್ರಶ್ನೆ ನಮ್ಮನ್ನ ಕಾಡ್ಲಿಕ್ಕೆ ಶುರುವಾಗುತ್ತೆ. ಇದು ನಿಮಗೂ ಕಾಡುತ್ತೆ ನೋಡಿ. ಕೊಟ್ಟಿರೋದು ಒಂದೇ NOC ಅಂದ್ರ ಮೇಲೆ ಅವನು ಎರಡು ಸರ್ವೆ ನಂಬರ್ ಸಪರೇಟ್ ಆಗಿ ಹಾಕಿದ್ರು ಕೂಡ ಅವನು ಎರಡಕ್ಕೂ ಒಂದೇ NOC ನೀಡ್ಬೇಕಂದ್ರೆ ಎರಡಕ್ಕೂ NOC ಒಂದೇ ಆಗಿರೋದ್ರಿಂದ ಇದು ಎರಡಕ್ಕೂ ಸೇರಿ ನಮಗೆ ಸಿಕ್ಕಿರೋದು ಒಂದೇ NOC, ಅದು ಎರಡು ಕಾಪಿ ಮಾಡಿ ಎರಡು ಅರ್ಜಿಗಳಿಗೆ ಹಾಕ್ಬೇಕು. ಆದ್ರೆ ಇಲ್ಲಿ ನಿರೂಪಣಾ ಫೋರ್ಜರಿ ಯಾಕೆ ಕೆಲಸ ಮಾಡಕ್ ಶುರು ಆಗುತ್ತೆ, ಅವನ ಕ್ರಿಮಿನಲ್ ಮೈಂಡ್ ಯಾಕೆ ಕೆಲಸ ಮಾಡಕ್ ಶುರು ಮಾಡುತ್ತೆ ಅಂತ ಅಂದ್ರೆ ಇಲ್ಲಿ ಅವನಿಗೊಂದು ಕೆಲಸ ಆಗ್ಬೇಕಿದೆ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಏನು ಅಬ್ಜೆಕ್ಷನ್ ಇಲ್ಲ ಅಂತ NOC ತಗೊಂಡಿದ್ದಾನೆ, ಜೊತೆಗೆ ಇಲ್ಲದೆ ಇರತಕ್ಕಂತ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆನೇ ಇದೆ ಅಂತಾನು ಹೇಳಿ ಬರ್ಸ್ಕೊಂಡಿದ್ದಾನೆ. ಆದ್ರೆ ಚಂದ್ರಶೇಖರನ್ ಜೊತೆಗೆ ಏನು ಹೆಚ್ಚು ಕಡಿಮೆ ಆಯ್ತೋ ಗೊತ್ತಿಲ್ಲ, ಅಲ್ಲಿ ಅವನಿಗೊಂದು ವರ್ಡ್ ಸೇರಿಸಬೇಕಿರುತ್ತೆ. ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇರುತ್ತದೆ ಅನ್ನಲ್ಲಿ 30 ಅಡಿ ಅಂತಕ್ಕಂಥದ್ದು ಒಂದು ಲೈನ್ ಸೇರ್ಬೇಕು. ಒಂದು ವೇಳೆ ಇವನ್ ಲೇಔಟ್ಗೆ 30 ಅಡಿ ರಸ್ತೆ ಇಲ್ಲದೆ ಹೋದ್ರೆ ಆ ಲೇಔಟ್ ಅನ್ನ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಅಪ್ರೂವ್ ಮಾಡೋದಿಲ್ಲ. ಅಂದ್ರೆ ಯಾವುದೇ ಒಂದು ಲೇಔಟ್ಗೆ 30 ಅಡಿ ರಸ್ತೆ ಇರಬೇಕಂತಕ್ಕಂಥ ಒಂದು ನಿಯಮ ಇದೆ. ಇವನು ಆ ಲೈನ್ ಅನ್ನ ಏನಾದ್ರು ಆ NOC ಅಲ್ಲಿ ಸೇರಿಸದೆ ಹೋದ್ರೆ ಇವನಿಗೆ ಲೇಔಟ್ ಮಾಡ್ಲಿಕ್ಕೆ ಅಫಿಷಿಯಲಿ ಅಪ್ರೂವಲ್ ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು, ಅವಾಗ ಫೋರ್ಜರಿನೇ ಮಾಡ್ಬೇಕು. ಸೊ ಆ ಫೋರ್ಜರಿ ಮಾಡ್ಲಿಕ್ಕೆ ನಿರೂಪ ಮುಂದಾಗ್ತಾನೆ. ನಾವು ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ಎರಡು NOCಗಳನ್ನ ಫೋರ್ಜರಿ ಮಾಡ್ತಾನೆ. ಅಂದ್ರೆ ಈ ಬೇಸ್ ಒಂದು NOC ಇಟ್ಕೊಂಡು ಇದೇ ರೀತಿ ಕಂಟೆಂಟ್ ಅನ್ನ ರೆಡಿ ಮಾಡ್ತಾನೆ. ಆ PDO ಚಂದ್ರಶೇಖರ್ನ ಸಹಿ ಕೂಡ ನೋಡಿ 3 ಈಗ ಬೇಸ್ ನೀವು ಕೊಟ್ಟಿರ್ತಕ್ಕಂಥ NOC ಎಲ್ಲ ಒಂದು ಸಹಿ ನೋಡ್ತೀರಿ. ಈಗ ಇವೆರಡು ಫೋರ್ಜರಿಯಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ನ ಸಹಿಯನ್ನ ಗಮನಿಸಿ ನೋಡಿ, ಸಣ್ಣ ಮಟ್ಟದ ವ್ಯತ್ಯಾಸ ಕಾಣುತ್ತೆ. ಒಂದು ಎರಡನೇದು, ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ನೀಡಿರ್ತಕ್ಕಂಥ NOC ಯಲ್ಲಿ 30 ಅಡಿಯ ಪ್ರಸ್ತಾಪನೆ ಇಲ್ಲ, ಎಲ್ಲೂ ಪ್ರಸ್ತಾಪ ಇಲ್ಲ. ಆದ್ರೂ ಕೂಡ ನಿರೂಪ ಫೋರ್ಜರಿ ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಆ 30 ಅಡಿ ಅಂತಕ್ಕಂಥದ್ದನ್ನು ಸೇರಿಸ್ತಾನೆ. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನೀವು ನೋಡಿದ ಹಾಗೆ ಬೇಸ್ NOC ಯಲ್ಲಿ ಕೇವಲ 6 ಲೈನಿನ ಏನು ಸಬ್ಜೆಕ್ಟ್ ಅಂದ್ರೆ ವಿಷಯ ಇದೆ, 6 ಲೈನ್ ಮಾತ್ರ ಇದೆ NOC ಯಲ್ಲಿ. ಈ ಎರಡು ದಾಖಲೆಗಳೇನಿದಾವೆ ಅಂದ್ರೆ 459 ಮತ್ತೆ 426ರದ್ದು ಏನ್ NOC ಇದಾವೆ ಫೋರ್ಜರಿ NOCಗಳು, ಅದನ್ನ ಗಮನಿಸಿ ನೋಡಿ. ಅದು ಅಲ್ಲಿ 30 ಅಡಿ ಸೇರೋದ್ರಿಂದಾಗಿ 30 ಅಡಿ ಅಂತಕ್ಕಂಥ ಒಂದು ವರ್ಡ್ ಸೇರೋದ್ರಿಂದಾಗಿ 6.5 ಲೈನ್ ಆಗುತ್ತೆ. ಒಂದು ಲೈನ್ 1-2 ವರ್ಡ್ ನಿಮ್ಗೆ ಕೆಳಗಡೆ
ಹೊರಗಡೆ ಬರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ ಅಂತ ಭಾವಿಸ್ತೀನಿ. ನೋಡಿ, ಅಂದ್ರೆ ಯಾವ ಮಟ್ಟದ ಧೈರ್ಯ ಅಂತ ಅಂದ್ರೆ ಗ್ರಾಮ ಪಂಚಾಯತಿ ನಿಜವಾಗಿ ಕೊಟ್ಟಿರ್ತಕ್ಕಂಥ NOC ಅನ್ನ ನಿರೂಪ ಬದಿಗಿಡ್ತಾನೆ. ಅದು ಸೇಮ್ ಅದೇ ರೀತಿಯ 2 ಕಾಪಿಗಳನ್ನ ತಯಾರು ಮಾಡಿ ಏನು ಹೊಸನಗರ ತಾಲೂಕು ಆಫೀಸಲ್ಲಿ ಇವನು ಅರ್ಜಿಯನ್ನ ಕೊಡ್ತಾನೆ, ನಮಗೆ ಭೂ ಪರಿವರ್ತನೆ ಮಾಡಿ ಅಂತ ಹೇಳಿ. ಇದು ಬೇಸಲ್ಲಿ ಇರ್ತಕ್ಕಂಥ ಒಂದು ದಾಖಲೆ. ಈ ದಾಖಲೆಯ ಮೇಲೆ ಹೊಸನಗರ ತಾಲೂಕು ಆಫೀಸ್ ಆಗಲಿ, ಜಿಲ್ಲಾಧಿಕಾರಿಗಳ ಕಚೇರಿ ಆಗಲಿ, ಆಮೇಲೆ ಏನು ನಗರ ಮತ್ತೆ ಗ್ರಾಮಾಂತರ ಯೋಜನಾ ಇಲಾಖೆ ಶಿವಮೊಗ್ಗದ ಕಚೇರಿ ಆಗಲಿ, ಬೆಂಗಳೂರಿನ ಏನು ಜಂಟಿ ನಿರ್ದೇಶಕರ ಕಚೇರಿ ಆಗಲಿ, ಹೀಗೆ ಇವನು ಎಲ್ಲೆಲ್ಲಿ ಈ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲೆಗಳನ್ನ ಪಡ್ಕೋಬೇಕಿದೆ ಅವೆಲ್ಲದಕ್ಕೂ ಬೇಸ್ ಆಗ್ತಕ್ಕಂಥದ್ದು ಮೂಲತಃ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಸಿಕ್ಕಿರ್ತಕ್ಕಂಥ NOC. ಅದನ್ನೇ ಫೋರ್ಜರಿ ಮಾಡಿಬಿಟ್ರೆ ನನ್ನ ಉಳಿದಿದ್ದೆಲ್ಲ ಕೆಲಸಗಳು ಈಸಿ ಆಗುತ್ತೆ ಅಂತೇಳಿ ನಿರೂಪ್ ಕುಮಾರ್ ಮತ್ತೆ ಪವನ್ ಶೆಟ್ಟಿ ಇಬ್ಬರಿಗೂ ತುಂಬಾ ಸ್ಪಷ್ಟವಾಗಿದ್ದರಿಂದಾಗಿ ಆ ಒಂದು ದಾಖಲೆಯನ್ನ ಮೊದಲಿಗೆ ಫೋರ್ಜರಿ ಮಾಡ್ತಾರೆ. ಆ ಫೋರ್ಜರಿ ಮಾಡಿ ಎಲ್ಲದರಲ್ಲೂ ಅರ್ಜಿಯಲ್ಲೂ ಅದನ್ನೇ ಇಡೋದ್ರಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ ತಾಲೂಕು ಆಫೀಸಲ್ಲೂ ಅದು ಅಪ್ರೂವ್ ಆಗುತ್ತೆ, DC ಆಫೀಸಲ್ಲೂ ಅದು ಓಕೆ ಆಗುತ್ತೆ. ನಗರ ಮತ್ತೆ ಗ್ರಾಮಾಂತರ ಯೋಜನಾ ಇಲಾಖೆ ಅಂದ್ರೆ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ಅನುಮೋದನೆ ನೀಡಬೇಕಾದಂತ ನಗರ ಮತ್ತೆ ಗ್ರಾಮಾಂತರ ಯೋಜನಾ ಇಲಾಖೆ ಏನಿದೆ ಆ ಇಲಾಖೆಯಲ್ಲೂ ಕೂಡ ಇದು ಅಪ್ರೂವ್ ಆಗುತ್ತೆ. ಅಂದ್ರೆ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗ 100 ಚಿಲ್ಲರೆ ಪುಟದ ದಾಖಲೆ ಅಂತ ಹೇಳ್ತೀನಿ. ಅದರಲ್ಲಿ ಏನು VA ಆಗ್ಲಿ, RI ಆಗ್ಲಿ, ತಹಸೀಲ್ದಾರ್ ಆಗ್ಲಿ, DC ಆಫೀಸಿಂದ ಏನಾದ್ರು ಬರ್ತಕ್ಕಂಥ ಲೆಟರ್ಗಳಾಗ್ಲಿ, ಆಮೇಲೆ ನಗರ ಗ್ರಾಮಾಂತರ ಯೋಜನಾ ಇಲಾಖೆ ಇಲ್ಲ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸಹಾಯಕ ನಿರ್ದೇಶಕರಾಗ್ಲಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜಂಟಿ ನಿರ್ದೇಶಕರಾಗ್ಲಿ, ಅಂದ್ರೆ ನನಗೆ ಈಗ ಸಿಕ್ಕಿರೋ ದಾಖಲೆಗಳಲ್ಲಿ ಯಾವುದೇ ದಾಖಲೆಗಳನ್ನ ತೆಗೆದು ನೋಡಿದ್ರು ಅಲ್ಲೆಲ್ಲ ಪ್ರಸ್ತಾಪ ಮಾಡಿರೋದು ಏನಂತ ಅಂದ್ರೆ ಗ್ರಾಮ ಪಂಚಾಯತಿ NOC ನೀಡಿದೆ, ರಸ್ತೆ ಇದೆ ಅಂತ ಹೇಳಿದೆ, ಸೊ ಆದ್ರಿಂದ ನಾವು ನೀಡಿದೀವಿ. ಅಂದ್ರೆ ಲೋಕಲ್ ಅಲ್ಲಿ ಇರೋರಿಗೆ ಅದ್ರದ್ದು ಅವೇರ್ನೆಸ್ ಇರುತ್ತೆ, ಅದಕ್ಕೆ ಅವ್ರಿಗೆ ಗೊತ್ತಿದೆ ಏನಿದೆ ಏನಿಲ್ಲ ಅಂತ ಗೊತ್ತಿರೋದ್ರಿಂದ ಅವ್ರು ಕೊಟ್ಟಿದ್ದಾರೆ ಅಂದ್ರ ಮೇಲೆ ಸರಿ ಇರುತ್ತೆ. ಸೊ ಅದು ಸರಿ ಇದೆ ಅಂದ್ರ ಮೇಲೆ ನಾವು ಆ ಬೇಸಲ್ಲಿ ಕೊಟ್ಟಿದೀವಿ ಅಂತ ಹೇಳ್ತಾ ಹೋಗ್ತಾರೆ ಹೊರತು ಅವ್ರು ಯಾರು ಖುದ್ದಾಗಿ ಅದನ್ನ ನೋಡೋದಿಲ್ಲ. ಇದು ಇಲ್ಲಿ ನಡೀತಕ್ಕಂಥ ದುರಂತ. ಹಾಗಂತ ಹೇಳಿ ನಾನೀಗ ನಿಮ್ಮ ಮುಂದೆ ಇನ್ನೊಂದು ಕೆಲವೊಂದಿಷ್ಟು ದಾಖಲೆಗಳನ್ನ ಇಡ್ತೀನಿ, ಅಲ್ಲಿ ಹಾಗಾಗೋದಿಲ್ಲ. ಅದ್ ನೋಡಿದ್ರು ಕೂಡ ಅವ್ರು ನೋಡ್ದಿದ್ದವರಾಗೆ ಇಲ್ಲ ರಸ್ತೆ ಇದೆ ಅಂತಾನೆ ಬರೀತಾ ಹೋಗ್ತಾರೆ. ಅದ್ರೂ ನಾನು ನಿಮ್ಮ ಮೇಲೆ ಈಗ ವಿವರಿಸ್ತಾ ಹೋಗ್ತೀನಿ ಯಾವ ರೀತಿ ಆ ಫೋರ್ಜರಿ ದಾಖಲೆಗಳನ್ನ ಇಟ್ಕೊಂಡು ನಿರೂಪ ಯಾವ್ಯಾವ ಅಧಿಕಾರಿಗಳನ್ನ ಇದರಲ್ಲಿ ಒಳಗೊಳ್ತಾ ಹೋಗ್ತಾನೆ, ಯಾರ್ಯಾರನ್ನ ಮಂಗ ಮಾಡ್ತಾ ಹೋಗ್ತಾನೆ, ಅಥವಾ ಯಾರ್ಯಾರನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಹೋಗ್ತಾನೆ, ಅಥವಾ ಬೇರೆ ಯಾವ್ದೋ ಆಮಿಷಗಳನ್ನ ನೋಡಿನೋ, ಅಥವಾ ಅವನದೇನೋ ಒಂದು ಲಿಂಕ್ ಅಲ್ಲಿ ಹೆದರಿಸಿನೋ, ಪ್ರಭಾವ ಬಳಸಿನೋ, ಏನೋ ಮಾಡಿನೋ, ಯಾವ್ಯಾವ ಅಧಿಕಾರಿಗಳನ್ನ ಯಾವ್ಯಾವ ರೀತಿ ತನ್ನ ಲೇಔಟ್ಗೆ ಸಂಬಂಧಪಟ್ಟ ಅನುಮೋದನೆ, ಅನುಮತಿ, ರಿಲೀಸು, ಮಣ್ಣು ಮಸಿ ಏನೇನು ಮಾಡ್ಕೋಬೇಕು ಅದೆಲ್ಲದನ್ನು ಹೇಗೆ ಮಾಡ್ಕೊಳ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನ ನಿಮ್ಗೆ ಈಗ ಮುಂದೆ ವಿವರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಹೋಗಿ. ಈ ಫೋರ್ಜರಿಯನ್ನೇನೋ ನಿರೂಪ ಮಾಡ್ತಾನೆ. ಹಾಗಿದ್ರೆ ಗೌಟೂರು ಗ್ರಾಮದ 459/1 ಮತ್ತೆ 426 ಸರ್ವೆ ನಂಬರ್ ಏನಿದೆ ಅಲ್ಲಿ ಲೇಔಟ್ಗೆ ಇವನೇನೀಗ ಜಾಗ ರೆಡಿ ಮಾಡಿದಾನೆ. ಈ ಜಾಗಕ್ಕೆ ಹಾಗಿದ್ರೆ ಏನು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ NOC ನೀಡಿದ್ರಲ್ಲಿದೆ, ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇತ್ತ? ಈ ಕ್ವಶನ್ ಸಹಜವಾಗಿ ಬರುತ್ತೆ. ಒಂದು ಸಣ್ಣ ಪುಟ್ಟ ರಸ್ತೆ ಇತ್ತು, ಆ ರಸ್ತೆನೇ ಇದೆ ಅಂತ ಹೇಳಿ ಕೊಡೋದು ಬೇರೆ ಒಂದ್ ರೀತಿ. ರಸ್ತೆನೇ ಇಲ್ಲದೆ ಇರತಕ್ಕಂತ ಜಾಗದಲ್ಲಿ ರಸ್ತೆ ಇದೆ, ಅದು ಬರೀ ರಸ್ತೆ ಅಂತಲ್ಲ, ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇದೆ ಅಂತ ಹೇಳಿ PDO ಚಂದ್ರಶೇಖರ್ NOC ಅಲ್ಲಿ ನಮೂದಿಸ್ತಾನೆ, NOC ಕೊಡ್ತಾನೆ ಅಂತ ಅಂದ್ರೆ ಅವನಿಗೆ ಯಾವ ಮಟ್ಟದ ಶಿಕ್ಷೆ ಆಗ್ಬೇಕು, ಅಥವಾ ಅವನು ಯಾವ ಮಟ್ಟದಲ್ಲಿ ಸರ್ಕಾರದ ಸಂಬಳ ಇತ್ಯಾದಿ ತಿಂದು ಸರ್ಕಾರವನ್ನು ಯಾವ ರೀತಿ ವಂಚಿಸ್ಲಿಕ್ಕೆ ಹೊರಟಿದ್ದಾನೆ, ಅಥವಾ ಈ ನಿರೂಪಣ ನಾನು ಹೇಳ್ತಾ ಇರೋದು ಇದು ಒಂದೇ ಇಶ್ಯೂಸ್ ಅಂತಲ್ಲ, ಇದ್ರ ಜೊತೆಗೆ ಇನ್ನು ಯಾವ್ಯಾವ ಫೋರ್ಜರಿ ಪ್ರಕರಣಗಳಲ್ಲಿ ಚಂದ್ರಶೇಖರ ಇವನ್ ಜೊತೆ ಕೈ ಜೋಡಿಸಿದಾನೆ ಅನ್ನೋ ಡೌಟ್ ಬರೋದು ಸಹಜ. ಯಾಕೆ ಅಂತಂದ್ರೆ ಆ ಸ್ಥಳವನ್ನ ಖುದ್ದು ನಾನು ನೋಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಕಾಶೆಗಳನ್ನ ನಾನು ಗಮನಿಸಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಫೋಟೋ ಇತ್ಯಾದಿಗಳು ಕೂಡ ನನ್ನ ಹತ್ರ ಇದಾವೆ, ವಿಡಿಯೋ ಇದೆ. ಇವ್ಯಾವ್ದನ್ನ ನೋಡಿದ್ರು ಕೂಡ ಯಾವಾಗ ಇವರು NOC ಅನ್ನ ತಗೊಂತಾರೆ 15/6/2022 ಹೊತ್ತಿಗೆ ಆ ಜಾಗದಲ್ಲಿ, ಅಂದ್ರೆ ಈಗ ಲೇಔಟ್ಗೆ ಹೋಗ್ಲಿಕ್ಕೆ ಈಗೇನ್ 30 ಅಡಿ ರಸ್ತೆ ಮಾಡಿದ್ದಾರೆ, ಆ 30 ಅಡಿ ರಸ್ತೆ ಅಂತಕ್ಕಂಥದ್ದೇ ಇರ್ಲಿಲ್ಲ. ರಸ್ತೆ ಇಲ್ಲದೆ ಇರೋ ಜಾಗದಲ್ಲಿ ರಸ್ತೆ ಇದೆ ಅಂತ ಹೇಳಿ NOC ಕೊಡುವ ಚಂದ್ರಶೇಖರ ಆಮೇಲೆ ಅದನ್ನ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇದೆ ಅಂತ ಕೂಡ ಹೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಗೆ ಡೌಟ್ ಬರೋದ್ರಿಂದ ನಾವು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಗೆ ಈ ಬಗ್ಗೆನೂ ಕೇಳಿದ್ವಿ. ಆವಾಗ ತುಂಬಾ ಕ್ಲಿಯರ್ ಆಗಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಬಂದಿರತಕ್ಕಂಥ ಉತ್ತರ ಏನಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ. ಆಮೇಲೆ ಇದಕ್ಕೆ ಸಂಬಂಧ ಅಂದ್ರೆ ಈಗೇನು PNR ಗ್ಲೋಬಲ್ ಡೆವಲಪರ್ಸ್ ನ ಗೌಟೂರ್ ಲೇಔಟ್ ಏನಿದೆ ಇದಕ್ಕಿರುವ ರಸ್ತೆಗೆ ನಾವು ಗ್ರಾಮ ಪಂಚಾಯತಿಯಿಂದ ಯಾವುದೇ ಅನುದಾನವನ್ನು ಕೂಡ ಮಂಜೂರು ಮಾಡಿಲ್ಲ ಅಂತಕ್ಕಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ. ಆ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ. ಅಲ್ಲಿ ರಸ್ತೆನೂ ಇಲ್ಲ, ಅದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆನೂ ಅಲ್ಲ, ಅಂತದ್ರಲ್ಲಿ ಅವ್ನು NOC ಕೊಡ್ತಾನೆ. ಆ NOC ಅಲ್ಲಿ ಏನಾಯ್ತು, ಅದು ಏನು ನಿಷ್ಪ್ರಯೋಜಕ, ಅದು ಅಂದ್ರೆ ಅದು ವ್ಯಾಲಿಡ್ ಅಲ್ಲ, ಅದು ವ್ಯಾಲಿಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದೊಂದೇ ಅಂತಲ್ಲ, ಈಗ ನಮಗೆ ಕೊಟ್ಟಿರೋ ದಾಖಲೆ ಅಂತಲ್ಲ, ನೀವು ಆ ನಂತರ ಈ ವಿಷಯಕ್ಕೆ ಸಂಬಂಧಪಟ್ಟ
ಹಾಗೆ ಹಲವಾರು ದೂರುಗಳು ಹೋದ ನಂತರ ತಾಲೂಕು ಆಫೀಸಿಂದ, ಏನು ಜಿಲ್ಲಾ ಪಂಚಾಯತ್ ಶಿವಮೊಗ್ಗದಿಂದ, ಆಮೇಲೆ ಡಿಸಿ ಆಫೀಸಿಂದ, ಅಲ್ಲಿಂದ ಎಲ್ಲ ಹೋಗಿರ್ತಕ್ಕಂಥ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ ಕೇಳಿದಾಗ ಇದು ಹೌದಾ, ಇದು ಗ್ರಾಮ ಪಂಚಾಯತಿ ಸಂಪರ್ಕ ವ್ಯವಸ್ಥೆ ಹೌದಾ ಅಲ್ವಾ ಅಂತ ಕೇಳಿದಾಗ ಈಗಿರ್ತಕ್ಕಂಥ PDO ಅಥವಾ ಇದ್ರ ಹಿಂದಿರ್ತಕ್ಕಂಥವ್ರು ಯಾರಿದ್ದಾರೆ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾರಿದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲಾ ದಾಖಲೆಗಳಲ್ಲೂ ತುಂಬಾ ಸ್ಪಷ್ಟವಾಗಿ ಹೇಳಲಾಗಿದೆ ಏನಂತ ಅಂದ್ರೆ ಅದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ. ಹಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ನಾನು ಹೇಳಿದ ಹಾಗೆ ಮಹಾಲಕ್ಷ್ಮಿ ಅವರು ಸಾಮಾನ್ಯ ಸಭೆ ನಡಾವಳಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ, NOC ಕೊಡಕ್ಕಿಂತ ಮುಂಚೆ ಅದಾಗಿ. ಇದರ ನಂತರದಲ್ಲಿ ದೂರುಗಳೆಲ್ಲ ಬಂತಲ್ಲ, ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ PDO ಕೊಟ್ಟಿರ್ತಕ್ಕಂಥದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ. ಅಂದ್ರೆ ನೋಡಿ, ಇಲ್ಲಿ ಎಲ್ಲಾ ಕಡೆಯಿಂದನೂ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂತ ಅಂದ್ರ ಮೇಲೆ ಇವ್ನು 30 ಅಡಿ ಸೇರಿಸಿ ಫೋರ್ಜರಿ ಮಾಡಿರೋದು ಬಿಟ್ಬಿಡಿ. ಅಲ್ಲಿಗೆ ಏನಾಯ್ತು, ಅದ್ರಲ್ಲಿ ಏನೊಂದು ಲೈನ್ ಬರುತ್ತೆ NOC ನಲ್ಲಿ, ಇದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇರುತ್ತದೆ ಅಂತ ಏನ್ ಚಂದ್ರಶೇಖರ್ ಬರ್ಕೊಟ್ಟಿದ್ದಾನೆ, ಆ ಲೈನೇ ತಪ್ಪಂತ ಅಂದಾಗ 15/6/2022 ಕೊಟ್ಟಿರ್ತಕ್ಕಂಥ NOC ಅದು ವ್ಯಾಲಿಡ್ ಆಗಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇದೆ ಅಂತ ಅವ್ನು ಬರ್ದಿದ್ದೆ ತಪ್ಪಂದ್ರ ಮೇಲೆ ಆ NOC ಹೇಗೆ ವ್ಯಾಲಿಡ್ ಆಗಕ್ಕೆ ಸಾಧ್ಯ? ಇದು ಹಾಗಿದ್ರೆ ಹೊಸನಗರದ ತಹಸೀಲ್ದಾರಿಗೆ ಗೊತ್ತಿರ್ಲಿಲ್ವಾ? ಬೇಡ, ಇದೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಹೊಸನಗರ ತಾಲೂಕ್ ಪಂಚಾಯತ್ EO ಏನಿದಾನೆ ಅವನಿಗೆ ಗೊತ್ತಿರ್ಲಿಲ್ವಾ? ಅವ್ರೆಲ್ಲರಿಗೂ ಗೊತ್ತಿತ್ತು. ಗೊತ್ತಿದ್ದನು ಕೂಡ ಆಮೇಲೆ ಏನ್ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ರೂಪ, ಬೇರೆ ಬೇರೆ ಹೆಸರುಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾನು ನಿಮ್ಮ ಎದುರು ಈಗ ಇಡ್ತಾ ಹೋಗ್ತೀನಿ. ನಿರೂಪಣಾ ಗೌಟೂರ್ ಲೇಔಟ್ಗೆ ರಸ್ತೆ ಇತ್ತ ಇಲ್ವಾ 2022 ಹೊತ್ತಿಗೆ NOC ಕೊಡುವಾಗ ಅಲ್ಲಿ ಯಾವುದೇ ರಸ್ತೆ ಇರಲಿಲ್ಲ. ಬದಲಿಗೆ ಈಗ ಏನು ನಾವೀಗ ಚಿತ್ರದಲ್ಲಿ ತೋರಿಸ್ತಾ ಇದೀವಿ, ಅಥವಾ ಈಗ ನೀವು ಲೇಔಟ್ ಜಾಗಕ್ಕೆ ಹೋದ್ರೆ ಏನ್ ರಸ್ತೆ ನೋಡ್ತೀರಿ, ಆ ರಸ್ತೆ ನಾರಾಯಣ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ಅಂದ್ರೆ ಅದು ಅವರಿಗೂ ಏನು ಅಕ್ರಮ ಸಕ್ರಮದಲ್ಲಿ ಬಂದಿರತಕ್ಕಂಥ ಜಾಗ, ಹಕ್ಕುಪತ್ರ ಇದೆ ಅವರಿಗೆ. ಇನ್ನುಳಿದ ಜಾಗ ಅವ್ರ ಹೆಂಡತಿ ಕುಸುಮಾ ಅನ್ನೋರ ಹೆಸರಲ್ಲಿ, ಅಂದ್ರೆ ಅದು ಹಂಗಂತ ಹೇಳಿ ಅಧಿಕೃತವಾಗಿ ಇನ್ನೂ ಕುಸುಮಾ ಅವ್ರ ಹೆಸರಿಗೆ ಸರ್ಕಾರ ಕೊಟ್ಟಿಲ್ಲ. ಸರ್ವೆ ನಂಬರ್ 422 ಇರ್ತಕ್ಕಂಥ ಕುಸುಮಾ ಕೋಮ್ ನಾರಾಯಣ್ ಶೆಟ್ಟಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ನಿಮ್ಗೆ ಫೋಟೋದಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಮನೆ ಸುತ್ತಮುತ್ತ ಅಲ್ಲಿ ಶುಂಠಿ ಬೆಳೆ ಏನ್ ಹಾಕಿದಾರಲ್ಲ, ಆಮೇಲೆ ಆ ಒಂದ್ ಸೈಡಿಗೆ ನಿಮ್ಗೆ ಏನು ಸಿಮೆಂಟಿನ ಬ್ಲಾಕ್ಸಿನ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲದನ್ನು ಗಮನಿಸ್ತಾ ಹೋಗಿ. ಆಮೇಲೆ ಈಗಿರ್ತಕ್ಕಂಥ ರಸ್ತೆಯ ವಿಡಿಯೋ ಫುಟೇಜ್ ಅನ್ನ ಮತ್ತೆ ನಾವು ಫೋಟೋಗಳನ್ನು ತೋರ್ಸಕ್ ಅದನ್ನ ಗಮನಿಸ್ತಾ ಹೋಗಿ. ಅಂದ್ರೆ ಆ ಸಿಮೆಂಟ್ ಬ್ಲಾಕ್ಸ್ ಏನ್ ಕಾಣಿಸ್ತಾ ಇದೆ ಅಲ್ಲಿಯ ತನಕನು 2021-22 ಹೊತ್ತಿಗೆ ನಾರಾಯಣ್ ಶೆಟ್ಟಿ ಮತ್ತೆ ಅವರ ಪತ್ನಿ ಕುಸುಮಾ ಅವರ ಹೆಸರಿನಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಶುಂಠಿ ಬೆಳೆ. ಎರಡನೇದು ದುರಂತ ಏನಂತ ಅಂದ್ರೆ, ಈಗ ನಾರಾಯಣ್ ಶೆಟ್ಟಿ ಅವರ ಮನೆ ಸುತ್ತಮುತ್ತ ಇರ್ತಕ್ಕಂಥ ಶುಂಠಿ ಬೆಳೆದಿರ್ತಕ್ಕಂಥ ಜಾಗ ಏನಿದೆ, ಇದರಲ್ಲಿ 422ನೇ ಸರ್ವೆ ನಂಬರ್ಲಿ ನಾರಾಯಣ್ ಶೆಟ್ಟಿ ಅವರಿಗೆ ಒಂದಿಷ್ಟು ಭಾಗ ಮಾತ್ರ ಸರ್ಕಾರದಿಂದ ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 422ರಲ್ಲಿ ಇವರೊಂದು 30 ಗುಂಟೆ ಜಾಗಕ್ಕೆ ಅವರ ಪತ್ನಿ ಕುಸುಮಾ ಅವರು ಅರ್ಜಿ ಹಾಕಿದ್ದಾರೆ. ಆ ಅರ್ಜಿ ಇನ್ನೂ ಅಪ್ರೂವ್ ಆಗಿಲ್ಲ, ಅವರಿಗೆ ಸರ್ಕಾರ ಆ ಜಮೀನನ್ನ ಮಂಜೂರು ಮಾಡಿಲ್ಲ. ಅಂತಹದ್ರಲ್ಲಿ ಈಗ ನಿರೂಪಣಾ ಗೌಟೂರ್ ಲೇಔಟ್ಗೆ ಹೋಗಕ್ಕೆ ಒಂದು 30 ಅಡಿ ದಾರಿ ಬೇಕಿದೆ. ಆ ದಾರಿ ಬೇಕಿದ್ದಾಗ ಈ ನಾರಾಯಣ್ ಶೆಟ್ಟಿ ಅವರ ಜಾಗದಲ್ಲೇ ದಾರಿ ಮಾಡ್ಕೋಬೇಕಿದೆ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಲ್ಲಿಗೆ ಹೋಗೋದಕ್ಕೆ. ಅಂದ್ರೆ 30 ಅಡಿ ರಸ್ತೆ ಇಲ್ಲ ಅದಕ್ಕೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ನಿರೂಪ ನಾರಾಯಣ್ ಶೆಟ್ಟಿ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಅಗ್ರಿಮೆಂಟಿನ ಕಾಪಿ ನೀವು ನೋಡ್ತಾ ಇದೀರಿ. ಈಗ 2021 ಹೊತ್ತಿಗೆ ನಾರಾಯಣ್ ಶೆಟ್ಟಿ ಮತ್ತೆ ನಿರೂಪ್ ಕುಮಾರ್ ಪವನ್ ಶೆಟ್ಟಿ ಇವ್ರ ನಡುವೆ ದಾರಿ ಬಿಟ್ಟು ಕೊಟ್ಟ ಬಗ್ಗೆ ಮಾಡಿಕೊಂಡ ಕರಾರು ಪತ್ರ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಈ ಅಗ್ರಿಮೆಂಟ್ ಅಲ್ಲಿ ನಾರಾಯಣ್ ಶೆಟ್ಟಿ ಬಿನ್ ಬೋಜ್ ಶೆಟ್ಟಿ ಅವರು, ಅಂದ್ರೆ ಅವರು ಈಗ ನಾನು ಹೇಳಿದಾಗೆ ಅವರಿಗೆ ಹಕ್ಕು ಏನು ಅಕ್ರಮ ಸಕ್ರಮದಲ್ಲಿ ಬಂದಿರತಕ್ಕಂಥ ಜಾಗ ಜೊತೆಗೆ ಇಲ್ಲಿ ಇವರು ಏನು ಅವರ ಪತ್ನಿ ಹೆಸರಿಗೆ ಸೇರಿರ್ತಕ್ಕಂಥ ಜಾಗ, ಇವೆಲ್ಲ ಏನಿದೆ 422ರಲ್ಲಿ, ಇದರಲ್ಲಿ ಅವರಿಗೆ ಈ ದಾರಿ 30 ಅಡಿ ದಾರಿ ಮಾಡ್ಕೊಡಕ್ಕೆ ಏನ್ ಜಾಗ ಬೇಕಿದೆ ಅದನ್ನ ಬಿಟ್ಕೊಡ್ಲಿಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ. ಅಗ್ರಿಮೆಂಟ್ ಪ್ರಕಾರ ಅದರಲ್ಲಿ ಬೇರೆ ಏನೇನೋ ಒಂದಿಷ್ಟು ಕಂಡೀಷನ್ಸ್ ಇದೆ. ಅಂದ್ರೆ ನೀವು ಇಷ್ಟು ವರ್ಷದೊಳಗಡೆ ನಮ್ಗೆ ದಾರಿ ಮಾಡ್ಕೊಂತೀರಿ, ದಾರಿ ಮಾಡ್ಕೊಂಡ ತಕ್ಷಣ ಲೇಔಟ್ ಆಗುತ್ತೆ, ಲೇಔಟ್ ಆದ ತಕ್ಷಣ ಇದಕ್ಕೆ ಪ್ರತಿಯಾಗಿ ನಾರಾಯಣ್ ಶೆಟ್ಟಿ ಅವರಿಗೆ ಒಂದಿಷ್ಟು ಸೈಟ್ ಗಳನ್ನು ಕೊಡಬೇಕು, ಅದು ಇಂಥ ಜಾಗದಲ್ಲೇ ಸೈಟ್ ಗಳನ್ನು ಕೊಡಬೇಕು ಅಂತೆಲ್ಲ ಒಂದು ಅಗ್ರಿಮೆಂಟ್ ಆಗುತ್ತೆ. ದುರಂತ ನೋಡಿ, ಈ ಅಗ್ರಿಮೆಂಟ್ ಕೂಡ ಯಾಕೆ ವ್ಯಾಲಿಡ್ ಅಲ್ಲ ಅಂತಂದ್ರೆ, ಇಲ್ಲಿ ನಾರಾಯಣ್ ಶೆಟ್ಟಿ ಪರ್ಟಿಕ್ಯುಲರ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂತಾರೆ, ಯಾರು ಪವನ್ ಶೆಟ್ಟಿ ಮತ್ತೆ ನಿರೂಪನ್ ಜೊತೆಗೆ. ಆದ್ರೆ ಬಿಟ್ಕೊಡೋದು ಅವ್ರ ಹೆಂಡತಿಗೆ ಇನ್ನೂ ಸ್ಯಾಂಕ್ಷನ್ ಆಗ್ಬೇಕಿದೆ. ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗದೆ ಇರ್ತಕ್ಕಂಥ ಜಾಗನ ಬಿಟ್ಕೊಡ್ಲಿಕ್ಕೆ ನಾರಾಯಣ್ ಶೆಟ್ಟಿ ಅಗ್ರಿಮೆಂಟ್ ಮಾಡ್ಕೊಂತಾನೆ ಇವ್ರ ಜೊತೆ. ಇದು ಏನ್ ಫನ್ನಿ ಅಂತ ಅಂದ್ರೆ, ಅವನಿಗೆ ಯಾವ್ದೇ ರೈಟ್ಸೇ ಇಲ್ಲ ಇಲ್ಲಿ. ಪರ್ಟಿಕ್ಯುಲರ್ ಅವ್ನ ಹೆಂಡತಿಗೂ ಅದ್ರ ಮೇಲೆ, ಅಂದ್ರೆ ಅದನ್ನ ಯಾರಿಗೋ ಸೇಲ್ ಮಾಡ್ತಕ್ಕಂಥ ರೈಟ್ಸ್ ಇಲ್ಲ. ಅವ್ರು ಅಕ್ರಮವಾಗಿ ಸಾಗುವಳಿ ಮಾಡ್ಬೋದು, ಇತ್ಯಾದಿ ಮಾಡ್ಬೋದೇ ಹೊರತು ಅದನ್ನ ಯಾರಿಗೋ ಬೇರೆ ಥರ್ಡ್ ಪಾರ್ಟಿಗೆ ಸೇಲ್ ಮಾಡ್ತಕ್ಕಂಥ ರೈಟ್ಸ್ ಅವ್ರ ಹೆಂಡತಿಗೂ ಇಲ್ಲ. ಪ್ರೆಸೆಂಟ್ ಸರ್ಕಾರದ ಜಾಗನ ನಾರಾಯಣ್ ಶೆಟ್ಟಿ ತನ್ನ ಹೆಂಡತಿಗೆ ಸೇರ್ಬೇಕಾಗಿದೆ ಅಂತಕ್ಕಂಥ ಈ ಜಾಗ ಏನಿದೆ, ಇದನ್ನ ನಾರಾಯಣ್ ಶೆಟ್ಟಿ ನಾನ್ ಬಿಟ್ಕೊಡ್ತೀನಿ ಅಂತ ಹೇಳಿ ನಿರೂಪನ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು, ಆ ಶುಂಠಿ ಬೆಳೆ ಎಲ್ಲ ಬೆಳೆದಾದ್ರ ಮೇಲೆ 30 ಅಡಿ ಬೇಕಿದೆ, ಆ ದಾರಿನ ಬಿಟ್ಕೊಡ್ಲಿಕ್ಕೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಂತಾರೆ. ಅಗ್ರಿಮೆಂಟ್ ಮಾಡ್ಕೊಂಡಾದ ನಂತರ
ಹಾಗಿದ್ರೆ NOC ಕೊಡೋ ಹೊತ್ತಿಗೆ ದಾರಿ ರೆಡಿ ಆಗಿತ್ತ 30 ಅಡಿ? ಖಂಡಿತ ಇಲ್ಲ, ಅದು ರೆಡಿ ಆಗಿಲ್ಲ. ಅಂದ್ರೆ ಮೊದಲು ಹೇಳಿದಾಗೆ ದಾರಿ ಇಲ್ಲದೆ ಇರುವಲ್ಲಿ ದಾರಿ ಇದೆ, ಜೊತೆಗೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇದೆ ಅಂತ ಬರ್ಸ್ಕಂತಾನೆ ಅಂತ ನಿರೂಪ ಇವನು ತನ್ನ ಗ್ರಾಮ ಪಂಚಾಯತಿ ಸದಸ್ಯತ್ವವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತಿರುವ ಅಂದ್ರೆ ನಾನ್ ಹೇಳ್ತಾರೆ ನಮ್ಗೆ ಇದು ಸಿಕ್ಕಿರೋದು ಒಂದೇ ದಾಖಲೆ. ಇಂತಹ ಅದೆಷ್ಟು ದಾಖಲೆಗಳನ್ನ ಇವನು ಗ್ರಾಮ ಪಂಚಾಯತಿಲಿ ರೆಡಿ ಮಾಡಿಸ್ಕೊಂಡಿರ್ಬೋದು, ಅದೆಷ್ಟು ಫೋರ್ಜರಿಗಳನ್ನ ಮಾಡಿರ್ಬೋದು. ಅಂದ್ರೆ ಇವನ ಸದಸ್ಯತ್ವದ ಪವರ್ ನ್ಯೂಸ್ ಮಾಡ್ಕೊಂಡು ಗ್ರಾಮ ಪಂಚಾಯತಿಲಿ ತನ್ನ ಹೋಲ್ಡ್ ಇಟ್ಕೊಂಡು ಏನೇನ್ ಮಾಡಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೊಂದು ಇಮೇಜ್ ನ ನಿಮ್ಮ ಎದುರು ಈಗ ಇಡ್ತೀನಿ ನೋಡಿ. ಇದು 2022 ನವೆಂಬರ್ 13ನೇ ತಾರೀಕಿನ ಒಂದು ಇಮೇಜ್ ಇದು. ಇಲ್ಲಿ ಈ ಚಿತ್ರದಲ್ಲಿ ಅಂದ್ರೆ ಇದು ನಾನು ಈಗ ನಿಮ್ಗೆ ಹಾಕ್ತಿರೋದು GPS ಆಧಾರಿತದ ಚಿತ್ರ. ಇದು 13 ನವೆಂಬರ್ 2022ರಲ್ಲಿ ಇಲ್ಲಿಗೆ ದಾರಿ ಆಗುತ್ತೆ. ಆ ದಾರಿಗೆ ಸಂಬಂಧಪಟ್ಟ ಹಾಗೆ ಚರಂಡಿ, ಅಕ್ಕಪಕ್ಕದಲ್ಲಿ ಚರಂಡಿ ಏನ್ ಮಾಡ್ಬೇಕಂತಿರುತ್ತೆ, ಆ ಚರಂಡಿಯನ್ನ ನಿರ್ಮಿಸ್ತಿರ್ತಕ್ಕಂಥ ಚಿತ್ರ, ರಾಡ್ಗಳನ್ನೆಲ್ಲ ಹಾಕ್ತಾ ಇದಾರೆ, ಅದನ್ನ ನೀವು ಗಮನಿಸಿ. ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದಿಷ್ಟು ಫೋಟೋಸು ಕೂಡ ಈಗ ಬರ್ತಾ ಹೋಗುತ್ತೆ ನೋಡಿ. ಇಲ್ಲಿ ಆ ಹಿಂಭಾಗದಲ್ಲಿ ನೀವು ನಾರಾಯಣ್ ಶೆಟ್ಟಿ ಮನೆ, ನಿಮ್ಗೆ ಈ ಹಿಂದೆ ತೋರಿಸಿದ ಹಾಗೆ ಶುಂಠಿ ಬೆಳೆ ಬೆಳೆದಿರ್ತಕ್ಕಂಥ ಜಾಗದಲ್ಲಿ ನಾರಾಯಣ್ ಶೆಟ್ಟಿ ಅವರದ್ದು ಆರೆಂಜ್ ಕಲರ್ದು ಮನೆ ಇದೆ. ಮೇಲ್ಗಡೆ ಒಂದು ಯೆಲ್ಲೋ ಕಲರ್ ಸಿಂಟೆಕ್ಸ್ ಟ್ಯಾಂಕ್ ಕಾಣಿಸುತ್ತೆ. ಆ ಸೇಮ್ ಮನೆ ನಿಮ್ಗೆ ಈ GPS ಫೋಟೋದಲ್ಲೂ ಕಾಣಿಸುತ್ತೆ. ಇದರ ನಂತರ ನಾನೀಗ ಹಾಕ್ತಿರ್ತಕ್ಕಂಥ ಫೋಟೋ ಏನಿದಾವೆ ಇದರಲ್ಲೂ ನಿಮಗೆ ಕಾಣಿಸುತ್ತೆ. ಅಂದ್ರೆ ನಿಮ್ಗೆ ಅಂದಾಜಾಗಿರ್ಬೋದು 15/6/2022ರಲ್ಲಿ ಇವ್ರು NOC ತಗೊಳ್ಳುವಾಗ ರಸ್ತೆನೇ ಇರ್ಲಿಲ್ಲ, ಚರಂಡಿ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಅವಾಗ ನಾರಾಯಣ್ ಶೆಟ್ಟಿ ಮನೆ ಇತ್ತು, ಶುಂಠಿ ಬೆಳೆ ಇತ್ತು. ಅಂತದ್ರಲ್ಲಿ ತಾಂತಾರೆ NOC ಎಲ್ಲ ಆದ ನಂತರ ಇವರು 13 ನವೆಂಬರ್ 2022 ಹೊತ್ತಿಗೆ ರಸ್ತೆನ ಮಾಡ್ತಾರೆ. ಅಂದ್ರೆ ನಿಮ್ಗೆ ಈಗ ಅರ್ಥ ಆಯ್ತಲ್ಲ, ರಸ್ತೆನೇ ಇಲ್ದೇ ಇರೋ ಜಾಗದಲ್ಲಿ ರಸ್ತೆನ ಮಾಡ್ಕೊಳ್ಳಕ್ಕೆ ಹೊರಡುವ ನಿರೂಪ ಟೋಟಲ್ ಆಗಿ ಅಂದ್ರೆ ಬೇಸಿಂದನೇ ಆ ಫೋರ್ಜರಿ ಅಂತಕ್ಕಂಥದನ್ನ ಹೇಗೆ ಮಾಡಿದ್ರೆ ಹೇಗೆ ಮಾಡ್ಬೋದು, ಯಾವ ರೀತಿ ನಾನು ವಂಚಿಸಬಹುದು, ಯಾವ ರೀತಿ ನಾನು ಸರ್ಕಾರಿ ಅಧಿಕಾರಿಗಳನ್ನ ಯಾಮಾರಿಸಬಹುದು ಅಂತಕ್ಕಂಥದ್ದನ್ನ ಪ್ಲಾನ್ ಮಾಡಿದ ನಿರೂಪ. ಹೀಗೆ ಅಂದ್ರೆ ಎಲ್ಲಾ ಹಂತದಲ್ಲೂ ಕೂಡ ತನ್ನ ವಂಚನೆಯ ಬುದ್ಧಿಯನ್ನ ಉಪಯೋಗಿಸ್ತಾ ಬರ್ತಾನೆ. ಆ ವಂಚನೆಯ ಬುದ್ಧಿಯಿಂದನೇ ಏನಾಗಿದೆ ಅಂತ ಅಂದ್ರೆ ಇವತ್ತು ಹೊಸನಗರ ತಾಲೂಕಿನ ಕೆಲವು ಸರ್ಕಾರಿ ಅಧಿಕಾರಿಗಳು ಇವನ ಈ ವಂಚನೆಯ ಒಂದು ಜಾಲಕ್ಕೆ ಸಿಕ್ಕಿರೋದ್ರಿಂದಾಗಿ ಇವನು ಹೇಳಿದಾಗೆ ಈಗ ದಾಖಲೆಗಳನ್ನ ರೆಡಿ ಮಾಡ್ತಾರೆ. ಇವನೇನ್ ಹೇಳ್ತಾನೆ, ಅದು ಸರಿ, ಅದನ್ನ ಯಾರೋ 3rd ಪರ್ಸನ್ ಹತ್ರ ಕೇಳ್ಬೇಕು, ಸ್ಥಳೀಯರ ಹತ್ರ ಈ ಬಗ್ಗೆ ಡಿಸ್ಕಸ್ ಮಾಡ್ಬೇಕು, ಅವ್ರದ್ದು ಕೇಳ್ಬೇಕು, ಅವ್ರ ಅಭಿಪ್ರಾಯ ಕೇಳ್ಬೇಕಂತ ಯಾವ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಅಧಿಕಾರಿಗಳು ಅವ್ರಿಗೆ ಬೇಕಾದಾಗೆ ದೂರಿಗೆ ಸಂಬಂಧಪಟ್ಟಾಗೆ ವರದಿ ಕೊಡಿ ಅಂತ ಯಾರು ಹೈಯರ್ ಆಫೀಸರ್ಸ್ ಕೇಳಿದ್ರೆ ನಿರೂಪ ಹೇಗೆ ಹೇಳ್ತಾನೆ ಹಾಗೆ ಬರೆದು ಕೊಡುವಂತ ಸ್ಥಿತಿಗೆ ಬಂದಿದ್ದಾರೆ. ಹಾಗಿದ್ರೆ ಇವನು ಇಷ್ಟೆಲ್ಲ ಮಾಡ್ತಾ ಹೋಗ್ತಾನಲ್ಲ 2021-22 ಹೊತ್ತಿಗೆ ಶುರು ಮಾಡಿದವನು, ಇವನ ಈ ಫೋರ್ಜರಿಗಳಾಗ್ಲಿ ಇವನ ಈ ವಂಚನೆಗಳಾಗ್ಲಿ ಯಾರಿಗೂ ಗೊತ್ತಿರ್ಲಿಲ್ವಾ? ಗೊತ್ತಿದೆ, ಕೆಲವರಿಗೆ ಗೊತ್ತಿದೆ. ರಿಪ್ಪನ್ ಪೇಟೆಲ್ ಕೆಲವರಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅವರೊಂದಿಷ್ಟು ದಾಖಲೆಗಳನ್ನು ತೆಗಿಲಿಕ್ಕೆ ಶುರು ಮಾಡ್ತಾರೆ. ತೆಗೆದವ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. DC ಇಂದ ಹಿಡಿದು ಕಂದಾಯ ಇಲಾಖೆಯ ಏನು ಕಮಿಷನರ್ ತನಕ, ಲೋಕಾಯುಕ್ತಕ್ಕೆ, DC ಕೋರ್ಟ್ಗೆ ಎಲ್ಲ ಕಡೆಗೂ ಹೀಗೆ ದೂರುಗಳನ್ನ ಕೊಡ್ತಾರೆ, ಪ್ರಕರಣಗಳನ್ನು ದಾಖಲಿಸ್ತಾರೆ. ಈ ಎಲ್ಲ ಪ್ರಕರಣಗಳು ದಾಖಲಿಸಿದಾಗ ಹಾಗಿದ್ರೆ ಕ್ರಮ ಆಗೋದಿಲ್ವಾ? ಯಾಕೆ ಕ್ರಮ ಆಗ್ಲಿಲ್ಲ? ಕ್ರಮ ಯಾಕೆ ಆಗಲ್ಲ ಅಂತಂದ್ರೆ ನೋಡಿ, ನಾನು ಅದನ್ನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವೆಲ್ಲ ದೂರುಗಳು ದಾಖಲಾದಾಗ ಏನಾಗುತ್ತೆ, ಸಹಜವಾಗಿ ಮೇಲಾಧಿಕಾರಿಗಳು ಸ್ಥಳೀಯವಾಗಿ ಯಾರು ಅಧಿಕಾರಿಗಳು ಇರ್ತಾರೆ ಅವರ ಗಮನಕ್ಕೆ ಈ ದೂರನ್ನ ಕಳಿಸ್ತಾರೆ. ದೂರನ್ನ ಕಳಿಸಿ ನೀವು ಇದನ್ನ ಸ್ಪಾಟ್ ವೆರಿಫಿಕೇಶನ್ ಮಾಡಿನೋ ಅಥವಾ ನಿಮ್ಮ ಕೈ ಕೆಳಗಿರುವ ಇನ್ನ ಅಧಿಕಾರಿಗಳ ಇನ್ನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಯಾರು ಇರ್ತಾರೆ ಆ ಅಧಿಕಾರಿಗಳನ್ನ ಕಳಿಸಿನೋ ಈ ಬಗ್ಗೆ ನೀವು ಸ್ಥಳ ಪರಿಶೀಲನೆ ಮಾಡಿ ಅಥವಾ ಅದನ್ನ ಏನೇನ್ ದಾಖಲೆಗಳಿದೆ ಅವನ್ನೆಲ್ಲ ನೋಡಿ ಒಂದು ವರದಿಯನ್ನು ನಮಗ್ ಕೊಡಿ. ಆ ವರದಿ ಬೇಸಲ್ಲಿ ಅವರು ಯಾರು ದೂರ್ ಕೊಟ್ಟಿರ್ತಾರೆ ಅವರಿಗೆ ರಿಪ್ಲೈ ಕೊಡ್ತಾರೆ ಅಥವಾ ಏನ್ ಕ್ರಮ ತಗೋಬಹುದು ಅವ್ರು ಕ್ರಮ ತಗೊಳ್ತಾರೆ. ಸೊ ನೋಡಿ, ಇಲ್ಲಿ ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ತಾಲೂಕ್ ಪಂಚಾಯತಿಯ ಇಒ ಕನೆಕ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಅದು ಗೊತ್ತಿದೆ. ಅಂದ್ರೆ ಇಲ್ಲಿ ಏನಾದ್ರು ಪ್ರೋಸೆಸ್ ಆದ್ರೆ ಅದು ತಾಲೂಕ್ ಪಂಚಾಯತಿ ಇಒ ಗಮನಕ್ಕೆ ಬರುತ್ತೆ. ಆಮೇಲೆ ತಾಲೂಕ್ ಪಂಚಾಯತಿ ಇಒ ಏನಿರ್ತಾನೆ ಅವನು ಗ್ರಾಮ ಪಂಚಾಯತಿ ಯಾವುದೇ ದಾಖಲೆಗಳನ್ನು ಕೂಡ ತನ್ನ ಕಚೇರಿಗೆ ನೇರವಾಗಿ ತರಿಸಿ ನೋಡ್ತಕ್ಕಂಥ ಅಧಿಕಾರವನ್ನು ಕೂಡ ಸರ್ಕಾರ ಅಥವಾ ಪಂಚಾಯತ್ ರಾಜ್ ಇಲಾಖೆ ಅವನಿಗೆ ಕೊಟ್ಟಿದೆ, ಪಂಚಾಯತ್ ರಾಜ್ ಆಕ್ಟ್ ಕೊಟ್ಟಿದೆ. ಹಾಗಿದ್ರೆ ಇಲ್ಲಿ ಏನು ಈಗ ಹೊಸನಗರ ತಾಲೂಕು ಪಂಚಾಯತಿಯ ಇಒ ನರೇಂದ್ರ ಕುಮಾರ್ ಅಂತಕ್ಕಂಥವನಿದ್ದಾನೆ, ಅವನಿಗೆ ಹಾಗಿದ್ರೆ ಇವೆಲ್ಲ ಗೊತ್ತಿರ್ಲಿಲ್ವಾ? ನೋಡಿ, ನಾನು ಮೊದಲೇ ಹೇಳಿದಾಗೆ ನಮ್ಮಂತಹ ಸಾಮಾನ್ಯರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಫೋರ್ಜರಿ ಗಮನಕ್ಕೆ ಬಂದಾಗ ಈ ದಾಖಲೆ ಇಟ್ಕೊಂಡು ನೋಡೋಣ, ಆ ದಾಖಲೆ ಇಟ್ಕೊಂಡು ನೋಡೋಣ, ಎರಡನ್ನು ತಾಳೆ ಮಾಡಿ ನೋಡೋಣ, ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತಕ್ಕಂಥ ನೋಡಲಿಕ್ಕೆ ನಾವು ಪ್ರಯತ್ನ ಪಡುವಾಗ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರ್ತಕ್ಕಂಥ ಇಒಗೆ ಇಷ್ಟು ಕಾಮನ್ ಸೆನ್ಸ್ ಇರೋದಿಲ್ವಾ? ನೋಡಿ, ದುರಂತ ಏನಂತ ಅಂದ್ರೆ ಒಂದು ದೂರು ದಾಖಲಾಗುತ್ತೆ ಜಿಲ್ಲಾ ಪಂಚಾಯತ್ ಅಲ್ಲಿ. ಸೊ ಆ ದೂರಿನ ಬೇಸಲ್ಲಿ 2023
29/11/2023 ಒಂದು ಪರಿಶೀಲನಾ ವರದಿ ತಯಾರಾಗುತ್ತೆ. ತಾಲೂಕ್ ಪಂಚಾಯತ್ ಕಾರ್ಯಾಲಯ ಹೊಸನಗರದ ಲೆಟರ್ ಅಲ್ಲೇ ರೆಡಿ ಆಗುತ್ತೆ. ಸಹಾಯಕ ನಿರ್ದೇಶಕರು ತಾಲೂಕ್ ಪಂಚಾಯತ್ ಹೊಸನಗರ, ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿ ನರೇಂದ್ರ ಕುಮಾರ್ ತಾಲೂಕ್ ಪಂಚಾಯತ್ ಹೊಸನಗರ, ಮತ್ತೆ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ, ಈ 3 ಜನ ನಿರೂಪಣಾ ಲೇಔಟ್ ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಏನು ಭೂ ಪರಿವರ್ತನೆ ನಿರಾಕ್ಷೇಪಣಾ ಪತ್ರ ಕೊಟ್ಟಿದ್ರೆ ಅದನ್ನ ರದ್ದು ಮಾಡಿ ಅಂತಕ್ಕಂಥ ಒಂದು ದೂರಿನ ಆಧಾರದಲ್ಲಿ ಈ 3 ಜನ ಸ್ಪಾಟಿಗೆ ಬರ್ತಾರೆ. ಈ ಸ್ಪಾಟಿಗೆ ಬಂದು ಅವರು ಸ್ಥಳವನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿ ದಾಖಲೆಗಳನ್ನೆಲ್ಲ ನೋಡ್ತಾರೆ. ದಾಖಲೆಗಳನ್ನೆಲ್ಲ ನೋಡಿದಾಗ ಡೇಟ್ ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, 2023 29/11 ತಿಂಗಳಲ್ಲಿ ಈ ಪರಿಶೀಲನಾ ವರದಿ ರೆಡಿ ಆಗುತ್ತೆ. ಈ ಪರಿಶೀಲನಾ ವರದಿಯಲ್ಲಿ ತುಂಬಾ ಕ್ಲಿಯರ್ ಆಗಿ ಸಮ್ ಅಪ್ ಮಾಡುವಾಗ ಹೇಗೆ ಹೇಳ್ತಾರೆ ಅಂತಂದ್ರೆ, ಹಾಲಿ ಸದರಿ ಸರ್ವೆ ನಂಬರ್ 426 ಲೇಔಟ್ ಸಂಪರ್ಕ ಕಲ್ಪಿಸಲು 30 ಅಡಿ ಅಗಲ ರಸ್ತೆ ಇರುವುದು ಕಂಡು ಬಂದಿದ್ದು, ಅಂದ್ರೆ ಅದು ಈಗ ರೆಡಿ ಮಾಡಿರೋ ರಸ್ತೆ ನೋಡಿದೀವಿ ನಾವು. ಸದರಿ ರಸ್ತೆಯನ್ನು ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿಪಡಿಸಿರುವ ಬಗ್ಗೆ ಆಗಲಿ ಹಾಗೂ ಗ್ರಾಮ ಪಂಚಾಯತಿ ರಸ್ತೆ ಎನ್ನುವುದಕ್ಕೆ ಯಾವುದೇ ದಾಖಲೆ ಗ್ರಾಮ ಪಂಚಾಯತಿಯಲ್ಲಿ ಲಭ್ಯವಿರುವುದಿಲ್ಲ ಎಂಬ ಪರಿಶೀಲನಾ ವರದಿಯನ್ನು ತಮ್ಮ ಅವಗಾಹನೆಗೆ ಸಲ್ಲಿಸಿದೆ ಅಂತ ಹೇಳಿ ಒಂದು ಪರಿಶೀಲನಾ ವರದಿ ರೆಡಿ ಆಗುತ್ತೆ. ಇದರಲ್ಲಿ ನೋಡಿ ತುಂಬಾ ಸ್ಪಷ್ಟವಾಗಿ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ, ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂತ. ಇದಕ್ಕೆ ಇದೇ ನರೇಂದ್ರ ಕುಮಾರ್ ಸೈನ್ ಮಾಡ್ತಾರೆ. ಹಾಗಿದ್ರೆ ಇವರಲ್ಲಿ ನೋಡಿದಾಗ, ಇಲ್ಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಗೆ ಹೋಗಿ ನೋಡಿದಾಗ ಇವರಿಗೆ ಅಲ್ಲಿ ಒರಿಜಿನಲ್ ಭೂ ಪರಿವರ್ತನಾ ನಿರಾಕ್ಷೇಪಣಾ ಪತ್ರವನ್ನು ಯಾಕೆ ನೋಡ್ಲಿಲ್ಲ, ಅಥವಾ ನೋಡಿನೂ ಅದರ ನಂತರದಲ್ಲಿ ಇವ್ರು ಹೀಗೆ ಬರ್ದಿದಾರ? 2 ಕ್ವಶನ್ ಇಲ್ಲಿ ಬರುತ್ತೆ. ಯಾಕೆ ಅಂತಂದ್ರೆ NOC ನಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇದೆ ಅಂತ. ಇವ್ರು ನೋಡಿದ್ರೆ ಇಲ್ಲಿ ಅದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅನ್ನೋ ಬಗ್ಗೆ ಯಾವುದೇ ದಾಖಲೆಗಳು ಪಂಚಾಯತಿಯಲ್ಲಿ ಇಲ್ಲ ಅಂದಾಗ ಏನಾಗುತ್ತೆ, ಆಮೇಲೆ ಅಲ್ಲಿ 30 ಅಡಿ ರಸ್ತೆ ಇರೋದನ್ನ ಇವ್ರು ನೋಡ್ತಾರೆ. ಆದ್ರೆ ಮೂಲ NOC ಯಲ್ಲಿ 30 ಅಡಿ ರಸ್ತೆಯ ಪ್ರಸ್ತಾಪ ಇಲ್ಲ. ಗ್ರಾಮ ಪಂಚಾಯತಿ ರಸ್ತೆಗಳು ಸಾಮಾನ್ಯವಾಗಿ 30 ಅಡಿ ಇರೋದು ಇಲ್ಲ. ಇವೆಲ್ಲ ಕಾಮನ್ ಸೆನ್ಸ್ ಇದ್ದು ಗೊತ್ತಿದ್ದೂ ಕೂಡ ಇದಕ್ಕೆ ನೋಡಿ ನರೇಂದ್ರ ಕುಮಾರ್ ಸೈನ್ ಮಾಡ್ತಾರೆ. ಇನ್ನು ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಶಿವಮೊಗ್ಗದವರು ಸೈನ್ ಮಾಡ್ತಾರೆ. ಜೊತೆಗೆ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕರು ಕೂಡ ಸಹಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಲ್ಲ, ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಈ ಪರಿಶೀಲನಾ ವರದಿಯಲ್ಲಿ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ ಅನ್ನೋದನ್ನ ಬರೀತಾರೆ. ಅಂದಾಗ ನಾನು ಮೊದಲೇ ಹೇಳಿದಾಗೆ NOC ಅದು ವ್ಯಾಲಿಡ್ ಅಲ್ಲ. ಅದ್ರದ್ದು ಏನು ವ್ಯಾಲ್ಯೂ ಇರಬೇಕಿದೆ ಆ ವ್ಯಾಲ್ಯೂ ಅದಕ್ಕೆ ಇಲ್ಲ ಅಂತ ಆಯ್ತು. ಸೊ ಅದರದ್ದು ಒರಿಜಿನಾಲಿಟಿ ಹೋಯ್ತು ಅಂದ್ರ ಮೇಲೆ ಇವರು ಹೇಗೆ ಈ ಪ್ರೋಸೆಸ್ ಅನ್ನ ಮುಂದುವರಿಸ್ತಾರೆ? ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂತಂದ್ರೆ, ಇದಕ್ಕಿಂತ ಮುಂಚೆ 1/9/2023 ಇನ್ನೊಂದು ದಾಖಲೆ ನಾನು ನಿಮ್ಮ ಎದುರು ಇಡ್ತಿದ್ದೀನಿ. ಈ ದಾಖಲೆನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಿಪ್ಪನ್ಪೇಟೆ ಈಗಿರ್ತಕ್ಕಂಥವ್ರು ಮಧುಸೂದನ್ ಅಂತ ಏನಿದ್ದಾರೆ, ಇವರು 1/9/2023 ಇದೇ ಇವಾಗೆ ಇನ್ನೊಂದು ಹಿಂಬರಹದ ರೀತಿ ಕೊಡ್ತಾರೆ. ಅಂದ್ರೆ ಅದು ಏನಿದೆ ಅಂತೇಳಿ ಅದು ಸುಳ್ಳು ಉಲ್ಲೇಖ ಮಾಡಿ ಭೂ ಪರಿವರ್ತನಾ ನಿರಾಕ್ಷೇಪಣಾ ಪತ್ರ ನೀಡಿದ್ದಾರೆ, ಅದನ್ನ ರದ್ದುಪಡಿಸಿ ಅಂತ ಹೇಳಿ ಒಂದು ದೂರು ಬರುತ್ತೆ. ಆ ದೂರ್ ಬೇಸಲ್ಲಿ ತಾಲೂಕ್ ಪಂಚಾಯತ್ ಈಗಿರೋ PDO ಅವ್ರಿಗೊಂದು 1/9/2023 ಒಂದು ಲೆಟರ್ ಕಳಿಸ್ತಾರೆ. ಅದರಲ್ಲೂ ಕೂಡ ತುಂಬಾ ನೀಟಾಗಿ ಹೇಳ್ತಾರೆ, ಲೇಔಟ್ ನ ಪೂರ್ವ ದಿಕ್ಕಿನ ಕಡೆ ಸ್ಥಳ ಪರಿಶೀಲಿಸಿದ ಸಮಯದಲ್ಲಿ 30 ಅಡಿ ಅಗಲದ ವಿಸ್ತೀರ್ಣದ ಸಂಪರ್ಕ ರಸ್ತೆ ಇದ್ದು, ಸದರಿ ರಸ್ತೆಯನ್ನು ಗ್ರಾಮ ಪಂಚಾಯತಿಯಿಂದ ನಿರ್ಮಿಸಿರುವ ಬಗ್ಗೆ ಯಾವುದೇ ದಾಖಲೆಯು ಗ್ರಾಮ ಪಂಚಾಯತಿಯಲ್ಲಿ ಲಭ್ಯವಿರುವುದಿಲ್ಲ ಹಾಗೂ ಸದರಿ ರಸ್ತೆಯನ್ನು ಗ್ರಾಮ ಪಂಚಾಯತಿಯಿಂದ ನಿರ್ಮಿಸಿರುವುದಿಲ್ಲವೆಂದು ಕಚೇರಿಯಲ್ಲಿ ಲಭ್ಯ ದಾಖಲೆ ಮತ್ತು ಸ್ಥಳಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಕಂಡುಬಂದ ಅಂಶವನ್ನು ತಮ್ಮ ಅವಗಾಹನೆಗೆ ಗೌರವಪೂರ್ವಕವಾಗಿ ಸಲ್ಲಿಸಿದೆ ಅಂತೇಳಿ ಈಗಿರೋ PDO ಇವ್ರು 3 ಜನ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಮಾಡೋದಕ್ಕಿಂತ ಮುಂಚೆನೆ, ಅಂದ್ರೆ 1/9/2023 ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಈಗ ಅರ್ಥ ಆಯ್ತಲ್ಲ, ಎರಡೆರಡು ಸರಿ EO ಗಮನದಲ್ಲಿ ಬಂದಿದೆ ಇದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ. ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂತ ಹೇಳಿ ಇವರು ಬರೀತಾರೆ, ಪರಿಶೀಲನಾ ವರದಿಯಲ್ಲಿ ಆಗುತ್ತೆ ಇದು ಅಲ್ಲ ಅಂತ ಹೇಳಿ. ಇದಾದ ನಂತರ EOಗೆ ಸ್ವಲ್ಪ ತಲೆಯಲ್ಲಿ ಏನಾದ್ರು ಇದ್ರೆ ಅವರಿಗೆ ಕ್ಲಿಯರ್ ಆಗಿ ಏನ್ ಗೊತ್ತಾಗಬೇಕಿತ್ತು ಅಂತಂದ್ರೆ, ಈ ಮೂಲ NOC ಏನ್ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪು ಮಾಹಿತಿಯನ್ನ ಅವತ್ತಿನ PDO ಸೇರಿಸಿದಾನೆ. ಆಗ ಅವ್ರು ಏನ್ ಮಾಡ್ಬೋದಿತ್ತು, ಈಗ ನಾವು ನೋಡಿದಾಗ ಇದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂತ ಕನ್ಫರ್ಮ್ ಆಗಿದೆ, ನಾವು ಕಚೇರಿಗೆ ಹೋಗಿ ನೋಡಿದಾಗ ಯಾವುದೇ ದಾಖಲೆಗಳು ಇಲ್ಲದೆ ಇರೋದ್ರಿಂದಾಗಿ ಈಗ ಏನು ಅವತ್ತಿನ PDO ಚಂದ್ರಶೇಖರ್ NOC ಕೊಟ್ಟಿದ್ದಾರೆ ಆ NOCನೇ ತಪ್ಪು, NOCಯಲ್ಲಿ ತಪ್ಪು ಮಾಹಿತಿಯನ್ನ ಸೇರಿಸಿ NOCಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತನ್ನ ಮೇಲಾಧಿಕಾರಿಗೆ ಅಂದ್ರೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ CEOಗೆ ಇವರು ಖುದ್ದು ವರದಿಯನ್ನ ಕೊಡ್ಲಿಕ್ಕೆ ಖಂಡಿತ ಅವಕಾಶ ಇತ್ತು. ದುರಂತ ಏನಂತ ಅಂದ್ರೆ, ಇದೇ ನರೇಂದ್ರ ಕುಮಾರ್ ತನ್ನಗೆ ಅಷ್ಟೆಲ್ಲ ಗಮನದಲ್ಲಿ ಇದ್ದು, ಅಂದ್ರೆ ಅದು NOCನೇ ತಪ್ಪು ಅನ್ನೋದು ಗಮನದಲ್ಲಿ ಇದ್ರು ಕೂಡ 20/12/2023 ಎಲ್ಲಾ ಒಂದು ದಾಖಲೆಗಳನ್ನ ಇಟ್ಕೊಂಡು, ಅಂದ್ರೆ ಏನಂದ್ರೆ ಟೋಟಲ್ ಲೇಔಟಿನ ಏನೊಂದು ನಕಾಶೆ ಇದೆ, ನಕಾಶೆಗೆ ಅನುಮೋದನೆ ನೀಡೋದು, ಹಾಗೆ 60% ನಿವೇಶನಗಳನ್ನ ರಿಲೀಸ್ ಮಾಡೋದು, ಬಿಡುಗಡೆ ಮಾಡೋದ್ರ ಬಗ್ಗೆ ಒಂದು ಆದೇಶವನ್ನ ಹೊರಡಿಸ್ತಾರೆ. ಯಾರು? ಇದೇ ತಾಲೂಕ್ ಪಂಚಾಯತಿಯ EO ನರೇಂದ್ರ ಕುಮಾರ್. ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಆ ಮನುಷ್ಯನಿಗೆ ಗೊತ್ತಿದೆ ಇಲ್ಲಿ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ. ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲ ಅಂದ್ರ ಮೇಲೆ ಆ ಬೇಸ್ NOC ಏನ್ ಕೊಟ್ಟಿದ್ದಾರೆ ಅದೇ ತಪ್ಪು. ಅವತ್ತಿನ PDO ಚಂದ್ರಶೇಖರ್ ಇದ್ರಲ್ಲಿ ಏನೋ ಅವ್ಯವಹಾರ ನಡೆಸಿದಾನೆ, ಯಾವ್ದೋ ಆಮಿಷಕ್ಕೆ ಒಳಗಾಗಿ ಈ ರೀತಿ ಬರ್ದಿಯಾನೆ ಅಥವಾ ಯಾವ್ದೋ ಒತ್ತಡಕ್ಕೆ ಒಳಗಾಗಿ ಬರ್ದಿರ್ತಾನೆ ಅನ್ನೋದು ಗಮನದಲ್ಲಿದೆ. ಬೇಸ್ NOCನೇ ತಪ್ಪಂತ ಇದ್ರ ಮೇಲೂ ಕೂಡ ಅಟ್ಲೀಸ್ಟ್ ಆಯ್ತು,
ಯಾರದ್ದೇ ಪ್ರೆಷರ್ ಇರಲಿ, ಯಾವ ಏನು ಈಗ ನಿರೂಪ ಯಾರದ್ದೇ ಪ್ರೆಷರ್ ತಂದು ಅವ್ರ ಮೇಲೆ ಏನೇ ಮಾಡಿಸಿದ್ರು ಕೂಡ ಅದನ್ನ ತಳ್ಳಬಹುದಿತ್ತು. ಅಟ್ಲೀಸ್ಟ್ ನೋಡೋಣ ಏನೋ ಆಗುತ್ತೋ ಬಿಡುತ್ತೋ, ಸ್ವಲ್ಪ ಟೈಮ್ ತಗೊಂಡು ಅದನ್ನ ಮಾಡ್ತಕ್ಕಂಥ ಎಲ್ಲಾ ಅಧಿಕಾರ ಮತ್ತೆ ಬುದ್ಧಿವಂತಿಕೆ ಒಬ್ಬ ಇರುತ್ತೆ. ಆದ್ರೆ ನರೇಂದ್ರ ಕುಮಾರ್ ಅದ್ ಏನ್ ಮಾಡ್ತಾರೋ, ಅದ್ ಯಾಕೆ ಮಾಡ್ತಾರೋ ಅದು ನಿರೂಪಣೆಗೂ ಗೊತ್ತು, ಅವರಿಗೂ ಗೊತ್ತು. ಅವರಿಬ್ಬರ ನಡುವೆ ಏನೇನಾಗಿದೆ ಅನ್ನೋದು ಅವರಿಬ್ಬರಿಗೆ ಗೊತ್ತು. ಸೊ ಇಷ್ಟೆಲ್ಲ ದಾಖಲೆಗಳು ಫೇಕು, ಇವ್ರದ್ದೆಲ್ಲ ಸುಳ್ಳಿದೆ, ಇವನು ಫೋರ್ಜರಿ ಮಾಡ್ತಾ ಇದ್ದಾನೆ, ಇವನ್ ಬರ್ಸ್ಕೊಂಡ್ರದ್ ಬಂದಿರೋದೆಲ್ಲ ಸುಳ್ಳೆ, ನಾವು ಸ್ಪಾಟ್ ನೋಡಿದ್ವಿ, ನಮಗೂ ಗೊತ್ತಿದೆ ಅನ್ನೋದೆಲ್ಲ ಗೊತ್ತಿದ್ದಾಗ್ಲೂ ಕೂಡ ನರೇಂದ್ರ ಕುಮಾರ್ 60% ಗೌಟೂರ್ನ ಲೇಔಟ್ಗೆ ಸಂಬಂಧಪಟ್ಟ ನಿವೇಶನವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸ್ತಾರೆ. ಒಂದಂತೂ ಸತ್ಯ, ಯಾವುದೇ ಸರ್ಕಾರಿ ಅಧಿಕಾರಿ ಇಂತಹದ್ದೇನೋ ಮಾಡ್ತಾನೆ ಅಂತಂದ್ರೆ, ಅಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನ ಉಲ್ಲಂಘಿಸಿ ಅಥವಾ ಅಲ್ಲೇನೋ ತಪ್ಪಿದೆ, ಇಲ್ಲೇನೋ ನಕಲು ನಡೆದಿದೆ, ಇಲ್ಲೇನೋ ಸುಳ್ಳು ಹೊರಗಡೆ ಬರ್ತಾ ಇದೆ ಅನ್ನುವ ಒಂದು ಅರಿವಿದ್ದು ಕೂಡ ಅವನು ಇಂತಹದ್ದೇನೋ ಬರೀತಾನೆ, ಇದು ಓಕೆ ನಿವೇಶನ ಏನು ರಿಲೀಸ್ ಮಾಡಬಹುದು, ಸಾರ್ವಜನಿಕರಿಗೆ ಕೊಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮೋದನೆ ಇತ್ಯಾದಿ ಮುಂದಿನ ಪ್ರೊಸೀಜರ್ ಶುರು ಮಾಡಬಹುದು ಅಂತ ಬರೀತಾನೆ ಅಂತ ಅಂದ್ರೆ, ಸಹಿ ಹಾಕ್ತಾನೆ ಅಂತ ಅಂದ್ರೆ, ಸೀಲ್ ಹಾಕ್ತಾನೆ ಅಂತ ಅಂದ್ರೆ ಖಂಡಿತ ಯಾವ ಅಧಿಕಾರಿನೂ ಸುಮ್ನೆ ಮಾಡೋದಿಲ್ಲ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಏನೋ ಒಂದಿರುತ್ತೆ, ಸಮಥಿಂಗ್ ಏನೋ ನಡೆದಿದೆ, ಏನ್ ನಡೆದಿದೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಇಷ್ಟೆಲ್ಲ ಅರಿವಿರ್ತಕ್ಕಂಥ ನಮ್ಮ ಬಳಿ ಇರ್ತಕ್ಕಂಥ ಎಲ್ಲಾ ದಾಖಲೆಗಳು ಇದ್ದಾಗ ಒಬ್ಬ ಆದವನು 60% ನಿವೇಶನ ರಿಲೀಸ್ ಮಾಡ್ತಕ್ಕಂಥ ಅರ್ಜೆನ್ಸಿ ಏನಿತ್ತು, ತಳ್ಬೋದಿತ್ತು, ಇನ್ನೊಂದಿಷ್ಟು ಟೈಮ್ ತಳ್ಬೋದಿತ್ತು. ಇಲ್ಲಪ್ಪ ಅದು ಹಾಗೆ ಹೀಗೆ ಅದನ್ನ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ಕೊಡೋದೇನ್ ಬೇಕಾಗಿಲ್ಲ. ಬೇರೆ ಯಾವ್ದೋ ಒಬ್ಬ ಬಡವ ಬಂದಿಲ್ಲ ಏನೋ ಕೇಳಿದಾಗ ನಾಳೆ ಬಾ ನಾಡಿದ್ ಬಾ, ಅದು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಮೀಟಿಂಗ್ ಅಲ್ಲಿ ಇದಾರೆ ಹಂಗೆ ಹಂಗೆ ಅಂತ ತಳ್ತಕ್ಕಂಥ ಬುದ್ಧಿವಂತಿಕೆ ಚಾಣಕ್ಷತನ ನರಿ ಬುದ್ಧಿ ಇರ್ತಕ್ಕಂಥ ಅಧಿಕಾರಿಗೆ ಈ ಇಂಥದೊಂದು ನಿವೇಶನ ನೋಡಿ, ಇಮ್ಯಾಜಿನ್ ಮಾಡಿ, ಇದ್ರಲ್ಲಿ ಎಷ್ಟು ಜನರ ಹಣ ಇದೆ, ಎಷ್ಟು ಜನರ ಕನ್ಸಿದೆ, ಇದೆಲ್ಲರೂ ಗೊತ್ತಿಲ್ಲದೆ ಇರ್ತಕ್ಕಂಥ ಮೂರ್ಖ ಏನಲ್ಲ ನರೇಂದ್ರ ಕುಮಾರ್. ಮೊದಲೇ ಹೇಳಿದಾಗ ಅವನಿಗೆ ಏನೋ ಡೌಟ್ ಬಂದ್ರೆ, ಈಗ PDO ಯಾರಿದ್ದಾರೆ ಅವರಿಗೆ ನೀವು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಲ್ಲ ತಗೋಬನ್ನಿ ಅಂತ ಹೇಳಿ ಅದನ್ನ ಕುತ್ಕೊಂಡ ತನ್ನದೇ ಆಫೀಸಲ್ಲಿ ಕುತ್ಕೊಂಡು ಪರಿಶೀಲಿಸಿ, ಹೌದಲ್ಲ ಇಲ್ಲಿಗ ನಾವು ನೋಡಿದಾಗ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇಲ್ಲಿಲ್ಲ, ಇಲ್ಲಿ ಹೇಗ್ ಬರೆದಿದ್ದಾರೆ ಈ NOC ನಲ್ಲಿ, ಯಾರು ಅವ್ನು PDO ಅವ್ನು ಕರ್ಸ್ರಿ, ಅವನೆಲ್ಲಿದ್ದಾನೆ. ಸೊ ಇದೆಲ್ಲ ಕ್ವಶನ್ ಮಾಡೋ ಅಧಿಕಾರ ಇತ್ತು ನರೇಂದ್ರ. ಆದ್ರೆ ಇದು ಯಾವ್ದನ್ನು ಮಾಡೋದು, ಇಷ್ಟೆಲ್ಲ ಅವಘಡಗಳಿದ್ದು, ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದ್ರು ಕೂಡ ಆರಾಮಾಗಿ ನಿರೂಪಕ್ ಕುಮಾರನ ಮತ್ತೆ ಪವನ್ ಶೆಟ್ಟಿಯ ವಂಚನೆ, ಫೋರ್ಜರಿ, ಫ್ರಾಡು ಇತ್ಯಾದಿ ಏನೇನಿದಾವೆ ಇವೆಲ್ಲದೂ ಗೊತ್ತಿದ್ದು ಕೂಡ ಈ 60% ನಿವೇಶನ ರಿಲೀಸ್ ಮಾಡ್ತಾರೆ. ಇದ್ರ ನಡುವೆ ರಿಪ್ಪನ್ಪೇಟೆ ರಮೇಶ್ ಅವರು ಶಿವಮೊಗ್ಗ DC ಕೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದಕ್ಕಿಂತ ಮುಂಚೆ ಲೋಕಾಯುಕ್ತಕ್ಕೂ ಕೂಡ ದೂರು ಸಲ್ಲಿಸಿದ್ದಾರೆ. ಆ ದೂರು ಅದು ಏನ್ ಪ್ರೋಸೆಸ್ ಆಗಬೇಕಿದೆ, ಸೊ ಅದ್ರ ಬಗ್ಗೆ ಇವಾಗ ಏನ್ ಅರಿವಿಲ್ದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ PDO ಮಧುಸೂದನ್ನಿಗೂ ಏನ್ ಗೊತ್ತಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಗೊತ್ತಿದ್ದು ಕೂಡ ಇವ್ರು ಮಾಡ್ತಾರೆ. ಆಯ್ತು, ಈಗ ನಮ್ಗೆ ಗೊತ್ತಿಲ್ಲದೆ ಏನೋ ಮಾಡಿದ್ವಿ ಅಂತ ಹೇಳ್ಬೋದಾದ್ರೂ ಕೂಡ 29/11 ಇವ್ರು ರಿಲೀಸ್ ಮಾಡಿದ ನಂತರ 26/12/2023 ಶಿವಮೊಗ್ಗದ ವಕೀಲರೊಬ್ಬರ ಮೂಲಕ ರಮೇಶ್ ಅನ್ನೋರು ಹೊಸನಗರ ನರೇಂದ್ರ ಕುಮಾರ್ ಏನಿದ್ದಾರೆ ಇವನಿಗೆ ಒಂದು ಲೀಗಲ್ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡ್ತಾರೆ. ಅವ್ರು ಅದ್ರಲ್ಲಿ ಹೇಳ್ತಾರೆ ಏನಂದ್ರೆ, ನೋಡಿ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಆದೇಶ ನೀಡುವವರೆಗೆ ಮತ್ತು ಲೋಕಾಯುಕ್ತದ ತನಿಖೆ ನಡೆಸಿ ಆದೇಶ ನೀಡುವವರೆಗೆ ಮೇಲ್ಕಂಡ ಸದರಿ ಲೇಔಟ್ನ ನಿವೇಶನ ವಿಲೇವಾರಿ ಆಗದಂತೆ ಸೂಕ್ತ ಆದೇಶ ನೀಡಿ ಕ್ರಮ ವಹಿಸಬೇಕು. ಒಂದು ವೇಳೆ ವಿಲೇವಾರಿ ಆಗಲು ತಾವು ಆದೇಶ ನೀಡಿದ್ದರೆ ಕೂಡಲೇ ತಡೆ ಹಿಡಿಯಲು ರಿಪ್ಪನ್ಪೇಟೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಆದೇಶ ನೀಡಬೇಕು. ಇಲ್ಲವಾದಲ್ಲಿ ಅದರ ಸಂಪೂರ್ಣ ಹೊಣೆಗಾರರು ತಾವು ಎಂದು ಭಾವಿಸಿ ತಮ್ಮ ಮೇಲೆ ವೈಯಕ್ತಿಕ ಪ್ರಕರಣ ದಾಖಲಿಸಲಾಗುವುದು ಅಂತ ಹೇಳಿ ಇದೇ ನರೇಂದ್ರ ಕುಮಾರ್ನಿಗೆ ರಮೇಶ್ ಅನ್ನೋರು ಒಂದು ಲೀಗಲ್ ನೋಟಿಸ್ ಕೂಡ ಇಶ್ಯೂ ಮಾಡ್ತಾರೆ. ಅಂದ್ರೆ ಇವರು ರಿಲೀಸಿಗೆ ಆದೇಶ ಮಾಡಿದ ನಂತರ ಕೂಡ ನರೇಂದ್ರ ಕುಮಾರ್ಗೆ ತಾನು ಮಾಡಿದ್ದು ತಪ್ಪು ಅಂತಕ್ಕಂತ ಅರಿವನ್ನ ರಮೇಶ್ ಅನ್ನೋರು ಈ ಲೀಗಲ್ ನೋಟಿಸ್ ಮೂಲಕ ನೀಡಿದ್ದಾರೆ. ಆದ್ರೂ ನೋಡಿ, ಈಗ ಫೆಬ್ರವರಿ ತಿಂಗಳಾಗಿದೆ, ಇಲ್ಲಿಯ ತನಕ ನರೇಂದ್ರ ಕುಮಾರ್ ಈ ವಿಷಯದಲ್ಲಿ ಅಂದ್ರೆ ತಾನೇನಾದ್ರು ಗೊತ್ತಿಲ್ಲದೆ ಮಾಡಿದೀನಿ ಅಂತ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಏನೋ ಒಂದು ಆಕ್ಷನ್ ತಗೋಬೋದಿತ್ತು. ಆ ಸಾಧ್ಯತೆಗಳೆಲ್ಲವೂ ಇತ್ತು. ಆ ಎಲ್ಲಾ ಸಾಧ್ಯತೆಗಳನ್ನ ಬದಿಗಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಗುಮ್ಮು ಕುತ್ಕೊಂಡಿದ್ದಾರೆ. ಅಂದ್ರೆ ಇವರಿಗೆ ಎಲ್ಲದೂ ಗೊತ್ತಿದೆ, ಇಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಎಲ್ಲದೂ ಗೊತ್ತಿದ್ದು ಕೂಡ ಈ ಮಟ್ಟದಲ್ಲಿ ಒಬ್ಬ ಅಧಿಕಾರಿ ಇಂತಹ ಒಂದು ಫೋರ್ಜರಿ ಮಾಡೋರ ಜೊತೆಗೆ ವಂಚಕರ ಜೊತೆಗೆ ಸೇರ್ತಾರೆ ಅಂತ ಅಂದ್ರೆ ಇದಕ್ಕೆ ಏನ್ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಹಾಗಿದ್ರೆ ಹೊಸನಗರ ತಹಸೀಲ್ದಾರ್ ಮೇಡಮ್ ಏನಿದ್ದಾರೆ ರಶ್ಮಿ ಅವರಿಗೆ ಈ ಎಲ್ಲ ಅವ್ಯವಹಾರಗಳು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಅಥವಾ ಗೊತ್ತಿಲ್ಲ, ಇವೆರಡರ ನಡುವೆ ಒಂದು ಡೌಟ್ ಇದೆ ಇಲ್ಲಿ. ಯಾಕೆ ಅಂತಂದ್ರೆ ರಶ್ಮಿ ಅವರು ಹೊಸದಾಗಿ ಬಂದಿರತಕ್ಕಂಥ ತಹಸೀಲ್ದಾರರು, ಇಲ್ಲಿ ಇದೇನ್ ನಡೀತಾ ಇದೆ ನಡೀತಾ ಇಲ್ಲ ಅನ್ನೋದು ಗೊತ್ತಿಲ್ಲದೆ ಇರಬಹುದಾದ ಸಾಧ್ಯತೆಗಳಿದೆ ಅಂತ ಇಟ್ಕೊಂಡ. ಆದ್ರೂ ಇಂತಹ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಈ ವಿಷಯದ ಬಗ್ಗೆ ಏನಿದೆ, ಯಾಕಾಗಿದೆ, ಯಾಕೆ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಎಲ್ಲ ಅಧಿಕಾರನೂ ಒಬ್ಬ ತಹಸೀಲ್ದಾರಿಗೆ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿದೆ. ರಶ್ಮಿ ಮೇಡಮ್ ಅವರಿಗೆ ಶಿವಮೊಗ್ಗ DC ಆಫೀಸಿಂದ ವರದಿ ಕೊಡ್ಲಿಕ್ಕೆ ಒಂದು ಪತ್ರ ಬರುತ್ತೆ.
ಯಾಕೆ ಆ ಪತ್ರ ಬರುತ್ತೆ ಅಂತ ಅಂದ್ರೆ, ನಿರೂಪಣ ಈ ಲೇಔಟ್ ಏನಿದೆ ಗೌಟೂರ್ ಲೇಔಟ್ ಅಲ್ಲಿ ಮೊದಲೇ ಹೇಳಿದಾಗ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಮಂಜುನಾಥ್ ಅನ್ನೋರು ಕಾರ್ಯಾಧ್ಯಕ್ಷರು ನ್ಯಾಷನಲ್ ಆಂಟಿ ಕ್ರೈಮ್ ಅಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಇವರು ಮತ್ತೆ ರಮೇಶ್ SD ವಕೀಲರು ಶಿವಮೊಗ್ಗ ಹಾಗೂ ರಮೇಶ್ RN ರಿಪ್ಪನ್ಪೇಟೆ ಅವರು ಕಂಪ್ಲೇಂಟ್ ಕೊಡ್ತಾರೆ DC-ಗೆ. ಆ DC-ಗೆ ಕೊಟ್ಟ ಕಂಪ್ಲೇಂಟ್ ಬೇಸ್ ಅಲ್ಲಿ ತಹಸೀಲ್ದಾರ್ ಇಂದ ಒಂದು ವರದಿಯನ್ನ ಕೇಳ್ತಾರೆ. ಇಲ್ಲಿ ಏನೇ ಆಗಿರ್ಲಿ ಅಂದ್ರೆ ನಿರೂಪ ಯಾರದ್ದು ಪ್ರಭಾವ ಬಳಸ್ತಾನೆ, ಅವನೇನು ಆಮಿಷಗಳನ್ನು ನೋಡ್ತಾನೆ ಇತ್ಯಾದಿ ಏನೇ ಆಗಿದ್ರು ಕೂಡ ತಹಸೀಲ್ದಾರ್ ಮೇಡಮ್ ಅವರು ಇಂಥ ಮೂಮೆಂಟ್ ಅಲ್ಲಿ ದೂರುದಾರರನ್ನು ಕೂಡ ಜೊತೆಗಿಟ್ಕೊಂಡು ಏನಾಗಿದೆ, ಯಾಕೆ ಹಿಂಗಾಗ್ತಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ದೂರು ನೀಡಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳೇನಿದೆ ಅದರಲ್ಲಿ ಎಷ್ಟು ಸತ್ಯಾಂಶಗಳಿದಾವೆ ಅನ್ನೋದನ್ನ ನಿಧಾನವಾಗಿ ನೋಡಿ ಎಲ್ಲದನ್ನು ವೆರಿಫೈ ಮಾಡಿ ಆಮೇಲೆ ಒಂದು ವರದಿಯನ್ನ ಅವ್ರು ಕೊಡ್ಬೋದಿತ್ತು. ಅಟ್ ದ ಸೇಮ್ ಟೈಮ್ ಈಗ ಸಹಜವಾಗಿ ತಹಸೀಲ್ದಾರಿಗೆ ಬಂದಾಗ ಅವ್ರು RI ಹೇಳ್ತಾರೆ, RI VA ಹೀಗೆ ಅಂದ್ರೆ ನೋಡಿ ನೀವು ಅಲ್ಲಿ ಹೋಗಿ ನೋಡ್ಕೊ ಬನ್ನಿ, ಸ್ಪಾಟ್ ವೆರಿಫೈ ಮಾಡಿ ಏನಂತ ನೋಡಿ ಅಂತ ಹೇಳಿ ಕೇಳ್ತಾರೆ. ಸೊ ಸಹಜವಾಗಿ ಇವರು ರಶ್ಮಿ ಮೇಡಮ್ ಅವರು ಕೂಡ ಕೆರಹಳ್ಳಿ ಹೋಬಳಿಯ RIಗೆ ಈ ಬಗ್ಗೆ ಒಂದು ವರದಿಯನ್ನ ಕೇಳ್ತಾರೆ. ಗ್ರಾಮ ಪಂಚಾಯತಿ PDO ಮಧುಸೂದನ್ ಅವರಿಗೂ ಕೇಳ್ತಾರೆ. ಮೊದಲಿಗೆ ನೋಡಿ ಗ್ರಾಮ ಪಂಚಾಯತಿ PDO 26/10/2023ಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. ಅದರಲ್ಲಿ ಕೂಡ ತುಂಬಾ ಸ್ಪಷ್ಟವಾಗಿ ಮೊದಲೇ ಅವರು ಬೇರೆಯವರಿಗೆಲ್ಲ ರಿಪ್ಲೈ ಕೊಟ್ಟ ಹಾಗೆ 30 ಅಡಿ ರಸ್ತೆ ಇರೋದು ಹೌದು, ಅದ್ರದ್ದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಎನ್ನುವ ಒಂದು ವರದಿಯನ್ನ 26/10/2023ಕ್ಕೆ ಮಾನ್ಯ ತಹಸೀಲ್ದಾರಿಗೆ ಕೊಡ್ತಾರೆ. ಅಂದ್ರೆ ಇಲ್ಲಿಗೆ ಏನಾಯ್ತು, ತಹಸೀಲ್ದಾರಿಗೂ ಕನ್ಫರ್ಮ್ ಆಯ್ತು ಇದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ. ಅಂದ್ರೆ ಕಾಮನ್ ಸೆನ್ಸ್ ಇರೋರು ಯೋಚನೆ ಮಾಡ್ಬೇಕಾದ ವಿಷಯ ಏನಂತಂದ್ರೆ ಅವಾಗ ಇಲ್ಲಿ ಒಂದು ಕ್ಲಾರಿಟಿ ಏನ್ ಸಿಗುತ್ತೆ ಅಂತಂದ್ರೆ, ಬೇಸ್ ಅಲ್ಲಿ ಗ್ರಾಮ ಪಂಚಾಯತಿ ಕೊಟ್ರೆ NOC ತಪ್ಪು, ಅದು ಸುಳ್ಳು ಮಾಹಿತಿಯಿಂದ ಕೂಡಿದೆ ಅನ್ನೋದು ತಹಸೀಲ್ದಾರ್ ಮೇಡಮ್ ಗೊತ್ತಾಗಿದೆ. ಇದರ ನಂತರ ಕೆರಹಳ್ಳಿ ಹೋಬಳಿಯ RI ಏನಿದ್ದಾರೆ ಅವರಿಗೆ ಕೇಳ್ತಾರೆ, ಇದ್ರ ಬಗ್ಗೆ ನಮ್ಗೊಂದು ಏನು ವರದಿ ಕೊಡಿ, ನಿಮ್ದೇನ್ ಅಭಿಪ್ರಾಯ ಅಂತ ಅಲ್ಲಿ ನೋಡಿ ಹೇಳಿ ಅಂತ ಹೇಳಿ ತಹಸೀಲ್ದಾರ್ ಮೇಡಮ್ ಡೈರೆಕ್ಟ್ ಮಾಡ್ತಾರೆ. ಅದರ ಪ್ರಕಾರ ಇವರು ತಹಸೀಲ್ದಾರರಿಗೆ RI ಕೂಡ 2/11/2023ಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. RI ಕೊಟ್ಟಿರೋ ವರದಿಯಲ್ಲೂ ಕೂಡ ನೋಡಿ ತುಂಬಾ ನೀಟಾಗಿ ಅಫಿಷಿಯಲಿ ಏನ್ ಹೇಳ್ಬೋದು ಅಂದ್ರೆ, ಈಗ ಅದ್ರ ಬಗ್ಗೆ RIಗೂ ಐ ಥಿಂಕ್ ಕನ್ಫ್ಯೂಷನ್ ಇತ್ತು ಅನ್ಸುತ್ತೆ, ಇದು ಏನು ಹೌದು ಸರಿನೋ ತಪ್ಪ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದಾಗ RI ಕೂಡ ತಹಸೀಲ್ದಾರರಿಗೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ನೋಡಿ ಹೀಗೆ ಹೇಳ್ತಾರೆ, ಗ್ರಾಮ ಪಂಚಾಯತಿ ರಸ್ತೆ ಇದೆಯೇ ಇಲ್ಲವೇ ಎಂಬ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಭೂಮಾಪಕರಿಂದ ಜಂಟಿ ಸರ್ವೆ ಅಳತೆ ಕಾರ್ಯಕ್ಕೊಳಪಡಿಸಿ ನಿಖರ ವರದಿಯನ್ನು ಪಡೆಯಬಹುದಾಗಿರುತ್ತದೆ. ಹಾಗೂ ಉಲ್ಲೇಖ 2ರ ದೂರುದಾರರ ಮನವಿ ಕುರಿತಂತೆ ಭೂ ಪರಿವರ್ತಿತ ಮೂಲ ಕಡತ ಪರಿಶೀಲಿಸಿ ಷರತ್ತು ಉಲ್ಲಂಘನೆ ಆಗಿರುವುದರ ಬಗ್ಗೆ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಂದ ಅಭಿಪ್ರಾಯ ಪಡೆದು ನಿಯಮಾನುಸಾರ ಕ್ರಮ ವಹಿಸಬಹುದಾಗಿದ್ದು, ಪ್ರಸಕ್ತ ಮಾಹಿತಿಯೊಂದಿಗೆ ವರದಿಯನ್ನು ಕಾನೂನು ರೀತಿಯ ಸೂಕ್ತ ಕ್ರಮ ವಹಿಸುವ ಕುರಿತು ತಮ್ಮ ಆದ್ಯ ಅವಗಾಹನೆಗೆ ಸಲ್ಲಿಸಿದೆ. ಇದ್ದ ಸಂಗತಿ ಅರಿಕೆ. ಕನ್ನಡವನ್ನ ಯಾರು ಸ್ಪಷ್ಟವಾಗಿ ಓದ್ತಾರೆ, ಓದಿ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ಇದ್ರಲ್ಲಿ ಏನು RI ಬರ್ದಿದ್ದಾರೆ ನೋಡಿ. 3 ಜನ ದೂರು ಕೊಟ್ಟಿದ್ದಾರೆ. 3 ಜನ ದೂರು ಕೊಟ್ಟಾಗ ಇಲ್ಲಿ PDO ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಮೇಡಮ್ಗೆ ಹತ್ರದಲ್ಲಿ ವರದಿಯನ್ನ ಕೊಡಬಹುದಾಗಿದ್ದು, ವಾಸ್ತವಾಂಶ ಏನಿದೆ ಅದನ್ನ ತಿಳಿಸಬಹುದಾಗಿದ್ದು RI ಮತ್ತೆ VA. ಕೆರಹಳ್ಳಿ ಹೋಬಳಿ RI ಯಾರಿದ್ದಾರೆ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಅಂದ್ರೆ ತಹಸೀಲ್ದಾರ್ ಮೇಡಮ್ಗೆ ಒಂದ್ ರೀತಿ ಎಚ್ಚರಿಕೆ ಅವ್ರು ಕೊಟ್ಟಿರೋದು. ಅಂದ್ರೆ ನೀವು ಎಲ್ಲೂ ಸಿಕ್ಕಾಕಳಕ್ ಹೋಗ್ಬೇಡಿ, ಇದು ಸ್ವಲ್ಪ ಸೆನ್ಸಿಟಿವ್ ಇರ್ತಕ್ಕಂಥ ವಿಷಯ. ಆದ್ರಿಂದ ಇಲ್ಲಿ ನೀವು ಮಾಡಬಹುದಾಗಿರೋದೇನಂತ ಅಂದ್ರೆ PDOನ ಮತ್ತೆ ಏನು ಸರ್ವೇಯರ್ನ ಒಟ್ಟು ಹಾಕಿ ಒಂದು ಜಂಟಿ ಸರ್ವೆ ಮಾಡಿ. ಜಂಟಿ ಸರ್ವೆ ಮಾಡಿದಾಗ ನಿಮಗೆ ಕರೆಕ್ಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದ ನಂತರ ನೀವು ಮುಂದುವರಿಬಹುದು ಅನ್ನುವ ಒಂದು ಸೂಕ್ಷ್ಮತೆಯನ್ನ ಅವರು ಈ ವರದಿಯಲ್ಲಿ ತಿಳಿಸ್ತಾರೆ. ಅವ್ರು ಯಾರಿದ್ದಾರೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದನ್ನ. ಅಂದ್ರೆ ನೋಡಿ ಇನ್ನೂ ಒಂದ್ ಲೈನ್ ಸೇರಿಸ್ತಾರೆ, ದೂರುದಾರರ ಮನವಿ ಕುರಿತಂತೆ ಭೂ ಪರಿವರ್ತಿತ ಮೂಲ ಕಡತ ಪರಿಶೀಲಿಸಿ ಅಂತ. ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಹೇಳ್ತಿರೋದೇನಂತಂದ್ರೆ RI ಇಲ್ಲಿ ನೀವು NOCಯನ್ನ ತೆಗೆದು ನೋಡಿ. ಮೂಲ ಕಡತ ಅಂದ್ರೆ ಅದೇನೇ ಇಲ್ಲಿ ಅಂದ್ರೆ ಭೂ ಪರಿವರ್ತನೆಗೆ ಸಂಬಂಧಪಟ್ಟಾಗೆ ಮೂಲ ಕಡತಗಳೇನಿದೆ ಅದನ್ನ ತೆಗೆದು ನೋಡಿ. ಅಲ್ಲೇನಾದ್ರೂ ನಿಮ್ಗೆ ಉಲ್ಲಂಘನೆ ಆಗಿದೆ ಅಂತಂದ್ರೆ ಯಾರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ, ಅವ್ರ ಥ್ರೂ ಏನ್ ಕ್ರಮ ತಗೋಬಹುದು ಅಂತ ಯೋಚನೆ ಮಾಡಿ ನೀವು ಮುಂದುವರಿರಿ ಅಂತೇಳಿ RI ತುಂಬಾ ಚೆನ್ನಾಗಿ ರಿಪೋರ್ಟ್ ಕೊಡ್ತಾರೆ. ಯಾರಿಗೆ? ಮಾನ್ಯ ತಹಸೀಲ್ದಾರ್ ಮೇಡಮ್ ರಶ್ಮಿ ಅವರಿಗೆ. ರಶ್ಮಿ ಅವರು ಚೂರು ಬುದ್ಧಿವಂತರಾಗಿದ್ರೆ ಅದೇನೇ ನಾನು ಹೇಳ್ತೀನಿ, ಏನೇ ಪ್ರಭಾವ ಇರಲಿ, ಏನೇ ಆಮಿಷಗಳಿರ್ಲಿ, ಏನೇ ಒತ್ತಡಗಳಿರ್ಲಿ, ಯಾರು ಏನ್ ಬಂದಿಲ್ಲ ನೀವು ಬರೀಲೇಬೇಕು ಮೇಡಮ್ ಹಿಂಗೆ ಅಂತಂದ್ರೆ ಬರಿಬೋದಾದ್ರೆ ಅವ್ರು ತಹಸೀಲ್ದಾರ್ ಆಗಿರಲ್ಲ, ಅವ್ರು ಯಾರೋ ಸಾಮಾನ್ಯ ಜನರಾಗಿರ್ಬೋದು. ಸಾಮಾನ್ಯ ಜನರಿಗೆ ಯೋಚನೆ ಮಾಡ್ತಾರೆ ಇಂತಹ ಒಂದು ಯಾವುದೋ ಸೂಕ್ಷ್ಮ ವಿಷಯದಲ್ಲಿ ಬೇಕಾಬಿಟ್ಟಿ ಬರೆದು ಸೈನ್ ಹಾಕಿ ಕೊಡೋದಕ್ಕೆ ಯಾರೂ ರೆಡಿ ಇರಲ್ಲ.
ಅಂತದ್ರಲ್ಲಿ ಇಷ್ಟೆಲ್ಲ ತಾಲೂಕು ದಂಡಾಧಿಕಾರಿ ಅಂತಕ್ಕಂಥ ಒಂದು ಹುದ್ದೆಯಲ್ಲಿ ಕೂತಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು ಇಷ್ಟು RI ಇಷ್ಟು ಸೂಕ್ಷ್ಮವಾಗಿ ಹೇಳಿದ್ರ ಮೇಲೆ, ರಿಪ್ಪನ್ಪೇಟೆ PDO ಇಷ್ಟು ಹೇಳಿದ್ರ ಮೇಲೆ ಏನ್ ಬರೀತಾರೆ, ಅದು ಇಲ್ಲಿ ಅಚ್ಚರಿ ಏನು ಹುಟ್ಟಿಸ್ತಕ್ಕಂಥ ಸಂಗತಿ. ಯಾಕೆ ಅಂತಂದ್ರೆ ನೋಡಿ, 18/1/2024ಕ್ಕೆ 24ರ ಡೇಟ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗದವರಿಗೆ ಈ ಎಲ್ಲಾ ದೂರ್ ಬೇಸಲ್ಲಿ ಇವರೆಲ್ಲ ಕೊಟ್ಟಿರೋ ಉಲ್ಲೇಖಗಳು ಅಂದ್ರೆ PDO ಮತ್ತೆ RI ಎಲ್ಲ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಒಂದು ವರದಿಯನ್ನ ಕೊಟ್ಟು ಲಾಸ್ಟಿಗೆ ಇದನ್ನೆಲ್ಲ ಮೆನ್ಷನ್ ಮಾಡಿದಾರೆ ಅವರು. PDO ಏನ್ ಹೇಳಿದ್ದಾರೆ, RI ಏನ್ ಹೇಳಿದ್ದಾರೆ ಅಂತ ಮೆನ್ಷನ್ ಮಾಡಿ ಕೊನೆಗೆ ಅವ್ರು ಹೇಳ್ಬೇಕಾದ್ರೆ ತಮ್ಮ ಅಭಿಪ್ರಾಯ ಈ ಎಲ್ಲ ಆಧಾರದ ಮೇಲೆ ನನ್ನ ಅಭಿಪ್ರಾಯ ಇದು ಅಂತ ಅನ್ನುವಲ್ಲಿ ಹೇಳ್ತಾರೆ ನೋಡಿ. ದಿನಾಂಕ 17/1/2024ರಂದು ಕೆರೆಹಳ್ಳಿ ಹೋಬಳಿ ಗೌಟೂರು ಗ್ರಾಮದ ಸರ್ವೆ ನಂಬರ್ 426 ಮತ್ತು 459/1ರಲ್ಲಿ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾದ ಜಮೀನಿನ ಸ್ಥಳ ಪರಿಶೀಲನೆ ಮಾಡಲಾಗಿರುವಂತೆ ಸದರಿ ಪ್ರದೇಶಕ್ಕೆ ಸುಮಾರು 30 ಅಡಿಗಳ ವಹಿವಾಟು ರಸ್ತೆ ಇರುತ್ತದೆ ಅಂತ ಒಂದು ಹೊಸ ವರ್ಡ್ ಬರುತ್ತೆ. ವಹಿವಾಟು ರಸ್ತೆ ಇರುತ್ತದೆ ಹಾಗೂ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿರುವುದು ಕಂಡು ಬರುತ್ತದೆ ಎಂಬ ಅಂಶವನ್ನು ತಮ್ಮ ಅವಗಾಹನೆಗೆ ಸಲ್ಲಿಸಿದೆ ಅಂತ ವರದಿನ ಕ್ಲೋಸ್ ಮಾಡ್ತಾರೆ. ತಹಸೀಲ್ದಾರ್ ಮೇಡಮ್ ಹಾಗಾದ್ರೆ RI ಹೇಳಿದ್ದನ್ನ ಗಮನಿಸ್ಲೇ ಇಲ್ವಾ, PDO ಹೇಳಿದ್ದನ್ನ ಗಮನಿಸ್ಲೇ ಇಲ್ವಾ? ನನಗದು ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಾಗಿದೆ ಇಲ್ಲಿ ಏನೋ ತಪ್ಪು ಆಗಿದೆ ಅನ್ನೋದು ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ನನಗೆ ಗೊತ್ತಾಗಿದೆ. RI ಇಷ್ಟು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಹೇಳಿದ್ರ ಮೇಲೂ ಕೂಡ ಇವರಲ್ಲಿ ಹೋಗ್ತಾರಂತೆ, ಸ್ಥಳ ಪರಿಶೀಲನೆ ಮಾಡ್ತಾರಂತೆ. ಇದ್ದಕ್ಕಿದ್ದಾಗೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ, ಸಾರ್ವಜನಿಕ ರಸ್ತೆ ಇದ್ದಿದ್ದು ಸಡನ್ ಆಗಿ ಇವ್ರ ಭಾಷೆನಲ್ಲಿ ವಹಿವಾಟು ರಸ್ತೆ ಆಗುತ್ತೆ. ಆಮೇಲೆ ಅದು ಹಲವಾರು ವರ್ಷಗಳಿಂದ ಬಳಕೆಯಲ್ಲಿರೋದು ಕಂಡು ಬರುತ್ತೆ. ನಾನು ತಹಸೀಲ್ದಾರ್ ಮೇಡಮ್ ಅವರಿಗೆ 2 ದಾಖಲೆಗಳನ್ನು ಇಡೋದು, 3ನೇ ದಿನದ ಅಭಿಪ್ರಾಯನ ಇಡ್ತೀನಿ. ಶೇಷಪ್ಪ ಗೌಡ್ರು ಅಂತೇಳಿ ನಮ್ಮ ಪತ್ರಿಕೆ ಪರವಾಗಿ ಅಲ್ಲಿ ಹೋದಾಗ ಒಬ್ರು ಮಾತಾಡಿಸ್ತಾರೆ. ಅಲ್ಲಿ ಶೇಷಪ್ಪ ಗೌಡ್ರು ಅಂತಕ್ಕಂಥ ಸ್ಥಳೀಯ ನಿವಾಸಿ. ಆ ರಸ್ತೆ ಪಕ್ಕದಲ್ಲಿ ಈಗ ನೀವು ಹೊಸದಾಗಿ ರಸ್ತೆ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಮನೆ ಹಲವಾರು ವರ್ಷಗಳಿಂದ ಇರ್ತಕ್ಕಂಥವ್ರು, ಅವರು ಇದ್ರ ಬಗ್ಗೆ ಒಂದು ಅಭಿಪ್ರಾಯ ಕೊಡ್ತಾರೆ. ಮೊದಲನೇದಾಗಿ ತಹಸೀಲ್ದಾರ್ ಮೇಡಮ್ ಅವರೇ, ನಾನು ಆಗ್ಲೇ ನಿಮ್ಗೊಂದು ಫೋಟೋ ಹಾಕಿದ್ದೀನಿ ಈ ವರದಿಯಲ್ಲಿ. ಒಂದು GPS ಆಧಾರಿತ ಫೋಟೋ ಇದೆ ನಮ್ಮ ಹತ್ರ. 2022ಕ್ಕೆ ಅಲ್ಲಿ ರಸ್ತೆ ಆಗ್ತಾ ಇತ್ತು ಅಂತ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಶುಂಠಿ ಬೆಳೆ ಬೆಳೆದಿದ್ರು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಾಗೆ ಫೋಟೋಗಳಿದೆ. ಆಮೇಲೆ ಆ ಜಾಗ ಸರ್ಕಾರದ ಹೌದಾ ಅಲ್ಲ ಅನ್ನೋದಕ್ಕೆ ಸರ್ವೆ ಮಾಡ್ತಕ್ಕಂಥ ಎಲ್ಲ ಅಧಿಕಾರನೂ ಕೂಡ ನಿಮ್ಗಿದೆ. ಕುಸುಮಾ ಅವರಿಗೆ ಆ ಜಾಗ ಸ್ಯಾಂಕ್ಷನ್ ಆಗಿದೆ. ಕುಸುಮಾ ಅವರಿಗೆ ಜಾಗ ಸ್ಯಾಂಕ್ಷನ್ ಆಗಿತ್ತಂತಾನೆ ಇಟ್ಕೊಳ್ಳಿ. ಏನು ಬಗರ್ಕುಮ್ಮ ಮತ್ತೊಂದು ಸ್ಯಾಂಕ್ಷನ್ ಆಗಿದ್ರು ಕೂಡ ಅದನ್ನ 25 ವರ್ಷ ಪರಬಾರೆ ಮಾಡೋ ಹಾಗಿಲ್ಲ. 25 ವರ್ಷ ಪರಬಾರೆ ಮಾಡೋ ಹಾಗಿಲ್ಲ ಅಂತ ಅಂದಾಗ ನೀವು ಈಗ ಇಲ್ಲಿ ಇವರು RI ಅದನ್ನೇ ನಿಮಗೆ ಕ್ಲಿಯರ್ ಆಗಿ ಹೇಳಿರೋದು, ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನ ಸರ್ವೆ ಮಾಡಿಸಿ. ಆ ರೋಡ್ ಎಲ್ಲಿಗೆ ಸಂಬಂಧಪಟ್ಟಿದ್ದು, ಆ ರೋಡಿನ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ಯಾರಿದ್ರು ಯಾರು ಇರ್ಲಿಲ್ಲ, ಇದನ್ನೇ ಮಾಡಿಸಿ ಅಂತ ನಿಮ್ಗೆ RI ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅವ್ರ ವರದಿಯಲ್ಲಿ. ಆದ್ರೆ ನೀವೇನ್ ಮಾಡ್ತೀರಿ, ಸಡನ್ ಆಗಿ ಇಲ್ಲಿ ತನಕ ನೋಡಿ, ಯಾವಾಗ 18/1/2024 ತನಕ ಅದು ಸಂಪರ್ಕ ರಸ್ತೆ ಆಗಿತ್ತು, ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಆಗಿತ್ತು. ತಹಸೀಲ್ದಾರ್ ಮೇಡಮ್ ಅವರು ಸಡನ್ ಆಗೋದಕ್ಕೆ ಬೇರೆ ವರ್ಡ್ ಕೊಡ್ತಾರೆ, ವಹಿವಾಟಿನ ರಸ್ತೆ. ಅಂದ್ರೆ ವ್ಯಾಪಾರ ವಹಿವಾಟಿನ ರಸ್ತೆ, ವ್ಯಾಪಾರ ಇತ್ಯಾದಿಗಳಿಗೆ ಹೋಗೋರಿಗೆ ಎಲ್ಲಿಗೆ ಹೋಗ್ತಿದ್ರು ಅವ್ರು? ಹಾಗಾದ್ರೆ ಅಲ್ಲಿ ರಾಜನ್ ಪೋಳಿನ ಯಾರೋ ಅವ್ರಿಗೆ ಸೇರಿದ್ದು ಜಾಗ ಕೃಷಿ ಜಮೀನು, ಅಲ್ಲಿಗೆ ಏನು ಹೋಗಿ ವಹಿವಾಟು ಮಾಡಕ್ ಸಾಧ್ಯ ಕೃಷಿ ಜಮೀನಲ್ಲಿ? ಯಾಕಂದ್ರೆ ಇದು ಮೊನ್ನೆ ತನಕ ಕೃಷಿ ಜಮೀನು ಇತ್ತು ಅನ್ನೋದಕ್ಕೆ ನಿರೂಪಣೆ ದಾಖಲೆಗಳೇ ಇದಾವೆ. ಯಾಕಂದ್ರೆ ಅವನೇ ಭೂ ಪರಿವರ್ತನೆ ಕೊಟ್ಟಿರೋದು, ವಸತಿ ಉದ್ದೇಶಕ್ಕೆ ನಮ್ಗೆ ಭೂ ಪರಿವರ್ತನೆ ಮಾಡ್ಕೊಡಿ ಅಂತ ಅವನೇ ಕೇಳಿರೋದು. ಅಂದ್ರೆ ಮೇಲೆ ಕೃಷಿಯಲ್ಲಿ ಅಲ್ಲಿ ಏನು ವಹಿವಾಟು ಮಾಡಕ್ ಸಾಧ್ಯ ಹೋಗಿ? ಆಮೇಲೆ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿ ಇರ್ಲಿಲ್ಲ ಆ ರಸ್ತೆ ಅನ್ನೋದಕ್ಕೆ ನಾನು ಫೋಟೋ ಕೊಡ್ತೀನಿ. ಸ್ಥಳೀಯ ನಿವಾಸಿ ಶೇಷಪ್ಪ ಗೌಡ್ರು ಏನ್ ಹೇಳ್ತಾರೆ ಆ ವಿಡಿಯೋ ನೋಡಿ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಇದು ನಮ್ದು ಜಾಗ, ಇದು 422 ಸರ್ವೆ ನಂಬರ್. ಓಕೆ, ಅದು ಆ ಲೇಔಟ್ ಆಗಿರೋ ಜಾಗ ಯಾರ್ದದು? ಯಾವುದು ಹಿಂದ್ಗಡೆ ಲೇಔಟ್ ಆಗಿದೆಯಲ್ಲ, ಕೇರಳದವ್ರದ್ದು. ಇದು ಶೆಟ್ರದ್ದು. ಹಾ, ಇಲ್ಲಿ ಫಸ್ಟಿಗೆ ಏನ್ ತೋಟ ಮಾಡಿದ್ರ ಏನಿತ್ತಲ್ಲಿ ಆ ಜಾಗದಲ್ಲಿ? ಅಲ್ಲ, ತೆಂಗು ಮಾತ್ರ ಇತ್ತು. ತೆಂಗು ಮಾತ್ರ ಇತ್ತಾ? ಇದಕ್ಕೆ ರಸ್ತೆ ಇತ್ತಾ? ರಸ್ತೆ ಇರಲಿಲ್ಲ. ರಸ್ತೆ ಇರ್ಲಿಲ್ಲ. ಇದು ಇವ್ರು ರಸ್ತೆ ಮಾಡಿರೋದು ಈಗ, ಮಣ್ಣೆಲ್ಲ ತುಂಬಿಸಿ. ಮತ್ತೆ ಈ ಜಾಗದಲ್ಲಿ ಏನ್ ರಬ್ಬರ್ ಹಾಕಿದ್ರಾ? ರಬ್ಬರ್ ಕೆಳಗೆ ಹಾಕಿದ್ರು. ಆಮೇಲೆ ಶುಂಠಿ ಗಿಂಟಿ? ಶುಂಠಿ 1 ವರ್ಷ ಹಾಕಿದ್ರು. 1 ವರ್ಷ ಹಾಕಿದ್ರು. ಈಗ ರಸ್ತೆ ಮಾಡಿ ಎಷ್ಟು ಟೈಮ್ ಆಯ್ತು? ಈಗ 1 ವರ್ಷದ ಮೇಲೆ ಆಗ್ತದೆ. 1 ವರ್ಷ ಆಯ್ತಾ ರಸ್ತೆ ಮಾಡಿ? ಫಸ್ಟ್ ರಸ್ತೆ ಇರಲಿಲ್ಲ, ಹೀಗೆ ಎಲ್ಲ ಕೃಷಿ ಭೂಮಿ. ಹಾ, ಈಗ 1 ವರ್ಷ ಹಿಂದೆ, ಈಗ 1 ವರ್ಷದಿಂದ ಈಗ ರಸ್ತೆ ಮಾಡಿರೋದು. ಮಂಜಾಣ ಹಾಕಿದ್ವಿ. ನಿಮ್ಮ ಮನೆ ಇಲ್ಲೇ ಬರುತ್ತಾ? ನಿಮ್ಮ ಮನೆ ಯಾವುದು? ಇದೇ ಮನೆನಾ? ಓಕೆ 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 ಓಕೆ. ನಿಮ್ಮ ಹೆಸರು? ಶೇಷಪ್ಪ ಗೌಡ್ರು ಅಂತ. ಇದ್ರಲ್ಲಿ ರಸ್ತೆ ಇರಲಿಲ್ಲ, ಈಗ 1 ವರ್ಷದಿಂದ ಈಗ ರಸ್ತೆ ಮಾಡಿದ್ದಾರೆ. ಅದು ಕೃಷಿ ಭೂಮಿಯಾಗಿ ಉಪಯೋಗಿಸ್ತಾ ಇದ್ರು. ರಬ್ಬರು ಶುಂಠಿ ಎಲ್ಲ ಹಾಕ್ತಾ ಇದ್ರು. ಮಣ್ಣೆಲ್ಲ ತುಂಬಿಸಿ ಈ ತರ ಮಾಡಿರೋದು. ತಹಸೀಲ್ದಾರ್ ಬಂದ್ರು ನಿಮ್ಮ ಹತ್ರ ಏನಾರು ವರದಿ ಕೇಳಿದ್ರ? ಇಲ್ಲ, ಏನು ಕೇಳಲಿಲ್ಲ. RIVA ಬಂದಿದ್ದೇ ಗೊತ್ತಿಲ್ಲ. RIVA ಇಲ್ಲ, ಯಾರು ಬಂದಿಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಜಾಗ ಶೆಟ್ರದ್ದು ಅಂತ ಹೇಳ್ತಾರೆ. ಶೆಟ್ರ್ ನಂದೇ ಜಾಗ ಅಂತ ಬೋಂಡ್ ಇತ್ತಲ್ಲ, ಫುಲ್ ಬೋಂಡ್ ಇತ್ತಲ್ಲ. ಈ ಮುಂಚೆ 1 ವರ್ಷದಿಂದ ಶುಂಠಿ ಹಾಕಿದ್ರಲ್ಲ, ಅವ್ರು ಯಾವರೆಲ್ಲ ಇವ್ರು ಹಾಕಿದ್ರು, ಬೇರೆ ಹಾಕಿದ್ರು. ಯಾರು ಇವರು ಮಂಜಣ್ಣ ಹಾಕಿದ್ರು 1 ವರ್ಷದಿಂದ, 6 ತಿಂಗಳ ಹಿಂದೆ. 1 ವರ್ಷದಿಂದ ಶುಂಠಿ ಹಾಕಿದ್ರು. ನೀವೆಲ್ಲ ನೋಡಿದ್ರ ಶುಂಠಿ ಹಾಕಿದ್ರ? ಫುಲ್ ಬೌಂಡ್ರಿ ಫಿಕ್ಸ್ ಇತ್ತು ತಾನೆ? ಫಿಕ್ಸ್ ಇತ್ತು.
ಇಲ್ಲಿ ಬಂದ್ರೆ ಎಲ್ಲ ತಂತಿ ಬೇಲಿ ಎಲ್ಲ ಇತ್ತು, ಕಾಂಪೌಂಡ್ ಇತ್ತು, ಆ ಕಡೆ ಕಾಂಪೌಂಡ್ ಇತ್ತು. ಈಗ ರಸ್ತೆ ಮಾಡಿ ಜಾಗ ಬಿಟ್ಕೊಟ್ಟಾರೆ ಅಂತ ಸುದ್ದಿ ಇದೆ. ಹೌದಾ? ಸುದ್ದಿ. ಹೌದಾ? ಒಳ್ಳೆ. ಅದೆಲ್ಲ ನಾವು ಕಾಯಕ್ಕೆ ತಗೊಂಡು ಇನ್ನು ಕೊಟ್ಟಿದೀವಿ ಅಂತ ಅವರು ಹೇಳ್ತಾರೆ. ಅವ್ರು ಹೇಳ್ತಾರೆ ಶೆಟ್ರು ಕಾಯಕ್ಕೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ಇದ್ದೀರಿ ನೀವು ಇಲ್ಲಿ? ನಾವು 10 ವರ್ಷ. 10 ವರ್ಷ. 10 ವರ್ಷದಿಂದ ಯಾವ್ದು ದಾರಿ ಇರಲಿಲ್ಲ? ಇಲ್ಲ, ಇನ್ನೂ ದಾರಿ ಇರಲಿಲ್ಲಲ್ಲ. ಇಲ್ಲ, ದಾರಿ ಹೋಗೋರು. ಈಗ ಈ ದಾರಿ ಮಾಡಿದ್ರ ಮೇಲೆ ಈ ಜಾಗಕ್ಕೆ ದಾರಿ ಇರ್ಲಿಲ್ಲ. ಇಲ್ಲ, ಆ ಜಾಗಕ್ಕೆ ದಾರಿ ಬರೀ ಕೃಷಿ ಭೂಮಿ. ಸರಿ. ಈಗ ಶೇಷಪ್ಪ ಗೌಡ್ರು ಹೇಳಿದ್ದನ್ನು ಕೇಳಿದ್ರೆ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಅದು ನಾರಾಯಣ ಶೆಟ್ಟಿ ಅವ್ರಿಗೆ ಸೇರಿದ ಜಾಗ. ಆಮೇಲೆ ಅದು ಏನು ಮೊನ್ನೆ ಅಷ್ಟೇ ಕೃಷಿ ಇತ್ತು ಅದರಲ್ಲಿ, ಅದನ್ನೀಗ ಸಡನ್ ಆಗಿ ರಾತ್ರಿ ರಸ್ತೆ ಮಾಡಿದ್ದಾರೆ. ಹಾಗಿದ್ರೆ ತಹಸೀಲ್ದಾರ್ ಮೇಡಮ್ ಅವರು ಯಾವ ಬೇಸಲ್ಲಿ ಇದು ವಹಿವಾಟಿನ ರಸ್ತೆ ಅಂತ ಹೇಳಿದ್ರು? ಯಾವ ಬೇಸಲ್ಲಿ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿರೋದು ಅಂತ ಹೇಳಿದ್ರು? ಈಗ ನೋಡಿ, ಇಂಥ ಸೂಕ್ಷ್ಮಗಳಿದ್ದಾಗ, ಇಂಥ ಸೂಕ್ಷ್ಮ ವಿಷಯಗಳಿದ್ದಾಗ, ಇಂಥದ್ದೇನೋ ಅನುಮಾನಗಳಿದ್ದಾಗ ಒಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿ ಏನ್ ಮಾಡ್ಬೋದು ಅಂತಂದ್ರೆ, ಈಗ ಎಲ್ಲರೂ ಮೊಬೈಲೇ ಶೂಟ್ ಮಾಡ್ತಾರೆ. ಆಯ್ತು, ಅವ್ರಿಗೆ ಅಷ್ಟು ಕ್ಲಾರಿಟಿ ಬೇಕಂತ ಇದ್ರೆ ಇದೇ ಶೇಷಪ್ಪ ಗೌಡ್ರು ಅವ್ರ ಅಕ್ಕಪಕ್ಕ ಇರ್ತಕ್ಕಂಥವ್ರು ಇನ್ಯಾರನ್ನು ಕೇಳಿ ಒಂದು ವಿಡಿಯೋ ಫುಟೇಜ್ ರೆಡಿ ಮಾಡಿ ಇಟ್ಕೊಂಡಿರ್ಬೋದು. ಹೌದು, ಇದು ರೋಡ್ ಇತ್ತು ತುಂಬಾ ವರ್ಷಗಳಿಂದ, ಆದ್ರೆ ತುಂಬಾ ವರ್ಷಗಳಿಂದ ರೋಡ್ ಇದ್ದಿದ್ದ ಹೌದಾದ್ರೆ ಇದೇನಕ್ಕೆ ಸಡನ್ ಆಗಿ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಂತ ಬರುತ್ತೆ? ಇಲ್ಲಿ ಯಾಕೆ ನಮ್ಮ ಹತ್ರ GPS ಆಧಾರಿತ ಫೋಟೋ ಇದೆ? ನಾನು ಇದಕ್ಕೆ ಸಂಬಂಧಪಟ್ಟ ನನ್ನ ಹತ್ರ ನಕಾಶೆಗಳು ಇದಾವೆ, ಕಲರ್ ಫೋಟೋಗಳೇ ಇದಾವೆ, ಕಲರ್ ನಕಾಶೆಗಳಿದಾವೆ, ಅದನ್ನು ಹಾಕ್ತೀನಿ. ಅಲ್ಲೂ ನೋಡಿ, ಅಲ್ಲಿ ಎಲ್ಲೂ ಈ 30 ಅಡಿಗೆ ನಿರೂಪ ಮಾಡಿದ್ದಾನೆ, ಈ 30 ಅಡಿ ರಸ್ತೆ ಇರೋದ್ರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಅಷ್ಟೆಲ್ಲ ಇದ್ದಾಗ ಯಾವ ಬೇಸಲ್ಲಿ ಈ ರೀತಿಯ ಒಂದು ವರದಿಯನ್ನ ನೀವು ಕೊಡ್ತೀರಿ? ಇಲ್ಲಿ ಫೋರ್ಜರಿ ನಡೆದಿದೆ, ಮುಖ್ಯವಾಗಿ ನಡೆದಿರ್ತಕ್ಕಂಥ ನೀವು ತಾಲೂಕು ದಂಡಾಧಿಕಾರಿಯಾಗಿ ನಿಮ್ಗೆ ಅದೊಂದು ಅರಿವಿರ್ಬೇಕಿತ್ತು. ಅಂದ್ರೆ ಇಲ್ಲೇನೋ ಆಯ್ತು, ಸಂಪರ್ಕ ರಸ್ತೆ ಎಕ್ಸ್ಕ್ಯೂಸ್ ಕೊಡೋಣ, ಸಂಪರ್ಕ ರಸ್ತೆ ಇರ್ಲಿಲ್ಲ, ಇಲ್ಲದೆ ಇದ್ರು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಂತ ಬರ್ಸ್ಕೊಂಡ ಬಂದ, ಎಲ್ಲದೂ ಓಕೆ ಆಯ್ತು. ಅದನ್ನು ಒಂದ್ ಹಂತದಲ್ಲಿ ಎಕ್ಸ್ಕ್ಯೂಸ್ ಮಾಡೋಣ, ಆಯ್ತು ಏನೋ ಬರ್ಸ್ಕೊಂಡ, ಅವ್ನ ಅನಿವಾರ್ಯತೆ ಇತ್ತು, ಅವನಿಗೊಂದು ಲೇಔಟ್ ಆಗ್ಬೇಕಿತ್ತು, ಆಯ್ತು ಅದನ್ನು ಓಕೆ, ನಾನು ಅದನ್ನು ಒಂದ್ ಹಂತದಲ್ಲಿ ಒಪ್ಕೊಳ್ಳೋಣ, ಅಷ್ಟೇ ಮಾಡಿದ್ರು ಓಕೆ ಇತ್ತು. ಆದ್ರೆ ಅದ್ರ ನಂತರ ಅವ್ನು ಫೋರ್ಜರಿ ಮಾಡ್ತಾನಲ್ಲ, ಆ ಫೋರ್ಜರಿ ಮಾಡಿರೋ ದಾಖಲೆಗಳನ್ನ ಇಟ್ಕೊಂಡೇ ಅವನು ಭೂ ಪರಿವರ್ತನೆಗೆ ಹಾಕ್ತಾನಲ್ಲ, ಅದನ್ನ RI ಕೂಡ ನಿಮ್ಗೆ ಇನ್ಸಿಸ್ಟ್ ಮಾಡ್ತಾರಲ್ಲ, ಮೂಲ ಕಡತಗಳನ್ನ ಪರಿಶೀಲಿಸಿ ವಿಷಯ ನಿರ್ವಾಹಕರು ಅಂತ ಒಂದು ಒಳ್ಳೆ ವರ್ಡ್ ಯೂಸ್ ಮಾಡ್ತಾರೆ. ಯಾರಿರ್ತಾರೆ ಅವ್ರ ಜೊತೆಗೆ ಅಲ್ಲಿ ಏನೋ ಆಗಿದೆ ಅನ್ನೋದನ್ನ RI ಸೂಕ್ಷ್ಮವಾಗಿ ಪರೋಕ್ಷವಾಗಿ ಹೇಳಿದ ನಂತರ ನನಗೆ ಗೊತ್ತಿರೋ ಹಾಗೆ ತಹಸೀಲ್ದಾರ್ಗಳು ಈ ರೀತಿ ಒಂದು ಬೇಸ್ ವರದಿಗಳು ಏನ್ ಬರ್ತದೆ ಅಂದ್ರೆ VA ಏನ್ ಹೇಳ್ತಾರೆ, VA ಕೊಟ್ಟ ವರದಿ ಬೇಸಲ್ಲಿ RI ಏನ್ ಹೇಳ್ತಾರೆ, RI ಹೇಳಿದ ನಂತರ ಉಪ ತಹಸೀಲ್ದಾರರು ಕೊಟ್ಟಿದ್ರೆ ಉಪ ತಹಸೀಲ್ದಾರ್ ಏನ್ ಹೇಳ್ತಾರೆ, ಇವೆಲ್ಲದನ್ನ ಇಟ್ಕೊಂಡು ಅಂದ್ರೆ ಅದು ನಿಮ್ಗೆ ಒಂಥರ ಏನು ಲೋಕಲ್ ನಾಲೆಜ್ ಅನ್ನ ಅವ್ರು ಕೊಡೋದು ನಿಮ್ಗೆ, ಯಾಕಂದ್ರೆ ಲೋಕಲ್ ಅಲ್ಲಿ ಅವ್ರ ಕನೆಕ್ಟಿವಿಟಿ ಇರುತ್ತೆ. ಸೊ ಅಷ್ಟು ಜನ ಕೊಟ್ಟ ದಾಖಲೆಗಳನ್ನ ವರದಿಗಳನ್ನ ಇಟ್ಕೊಂಡು ನೀವು ಅದ್ರ ನಂತರ ಒಂದು ವರದಿ ರೆಡಿ ಮಾಡ್ಬೇಕು. ಅಂದ್ರೆ ಆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಆಯ್ತು ನೀವು ಸ್ಥಳ ಪರಿಶೀಲನೆಗೆ ಹೋಗಿ ಅಲ್ಲಿ ಹೋಗಿ ನೋಡಿ ಜನರನ್ನ ಮಾತಾಡಿಸಿ ಅದ್ ಮಾಡಬಾರ್ದಂತಲ್ಲ, ಅದನ್ನ ಮಾಡಿಸಿದ್ರವಾಗ ನಿಮ್ಗೆ ಇವ್ರು ಕೊಟ್ಟಿರೋ ವರದಿ ಸತ್ಯನ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಈ VA ಇವರೆಲ್ಲ ಸುಳ್ಳು ಕೊಟ್ಟಿದ್ರು ನಿಮ್ಗೆ ಸ್ಥಳೀಯವಾಗಿ ಹೋಗಿ ಮಾತಾಡಿಸಿದಾಗ ಇವ್ರು ಕೊಟ್ಟಿರೋ ವರದಿನೂ ತಪ್ಪು ಅನ್ಸುತ್ತೆ. ಸೊ ಅವಾಗ ನೀವು ನಿಮ್ದೇ ಒಂದು ಅಭಿಪ್ರಾಯವನ್ನ ಏನು ರೆಡಿ ಮಾಡ್ಕೊಂಡು ಅದ್ರ ಬೇಸಲ್ಲಿ ನೀವು ವರದಿ ಕೊಡ್ಬೇಕಾದ್ರೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇಷ್ಟೆಲ್ಲ ತಪ್ಪುಗಳಿದೆ. RI ಅದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಏನು PDOನು ಹೇಳಿದ್ದಾರೆ, ಇಲ್ಲ ಇದು ತಪ್ಪಿದೆ, ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂದ್ರ ಮೇಲೆ ಸಡನ್ ಆಗಿ ನೀವು ವಹಿವಾಟು ರಸ್ತೆ ಅಂತ ಹೇಗ್ ಬರದ್ರಿ? ಇದಕ್ಕೆ ಕಾರಣ ಏನು? ನಿಮ್ಗೆ ಹೇಗ್ ಗೊತ್ತಿತ್ತು ಅದು ವಹಿವಾಟು ರಸ್ತೆ? ನಾನು ಹೇಳಿದ್ನಲ್ಲ, ನನ್ನ ಹತ್ರ ಇರೋ ಈ ದಾಖಲೆಗಳು, ಫುಟೇಜು ಮತ್ತೆ ಏನು ಫೋಟೋಗಳು ಅವನ್ನೆಲ್ಲ ನಾನು ಎದುರಿಡ್ತೀನಿ. ಎಲ್ಲದ್ರಲ್ಲಿ ನಾನು ಆ ರಸ್ತೆ ಇರ್ಲಿಲ್ಲ ಅನ್ನೋದನ್ನ ನಾನು ಸಾಬೀತ್ ಮಾಡ್ತೀನಿ. ಹಾಗಂತ ಇದು ನಾನು ಏನು ಈಗ ಅಂದ್ರೆ ನನ್ನ ಹತ್ರ ಇರೋದನ್ನ ನಾನು ಇಡ್ಬೇಕಾಗಿದ್ದ ಅಗತ್ಯ ಮತ್ತೆ ಅನಿವಾರ್ಯತೆ, ಯಾಕಂದ್ರೆ ಇದು ಮಿನಿಮಮ್ ಏನಿಲ್ಲ ಅಂದ್ರೆ 100-150 ಜನರ ಕನಸು. ನನಗೆ ಗೊತ್ತಿರೋ ಹಾಗೆ ಈ ಲೇಔಟ್ ಅಲ್ಲಿ ಶಿಕ್ಷಕರ ಸಹಕಾರ ಸಂಘನ ಏನೋ ಒಂದು ಇನ್ವಾಲ್ವ್ ಆಗ್ತಿದೆ, ಅವರ ಸಂಘದ ಥ್ರೂ ಶಿಕ್ಷಕರಿಗೆ ಸೈಟ್ಗಳನ್ನ ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಶಿಕ್ಷಕರ ಪ್ರತಿ ತಿಂಗಳ ದುಡಿಮೆಯನ್ನ ಉಳಿಸಿ ಇಲ್ಲಿ ಏನೋ ಒಂದು ಕನಸನ್ನ ಕಟ್ಕೊಳಕ್ ಹೊರಟಿದ್ದಾರೆ, ತಮ್ಮ ಮನೆ ಕನಸನ್ನ. ಹಾಗಿದ್ದಾಗ್ಲೂ ನಾವು ಈ ವಿಷಯ ಮಾತಾಡಿಲ್ಲ ಅಂತ ಅಂದ್ರೆ ಅದು ಖಂಡಿತ ತಪ್ಪಾಗತ್ತೆ. ಆದ್ರಿಂದನೇ ನಾನು ಇವತ್ತು ಅಂದ್ರೆ ಇಷ್ಟು 5 ತಿಂಗಳಿಂದ ಇದ್ರ ಬಗ್ಗೆ ನೋಡಿ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದ್ರೆ ಇದೇ ಪರ್ಪಸ್ಸಿಗೆ. ಅಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಅವಕಾಶಗಳಿತ್ತು. ನಾ ಹೇಳಿದ್ನಲ್ಲ, PDO ಇಂದ ಹಿಡಿದು EO, ತಹಸೀಲ್ದಾರರು, ಆಮೇಲೆ ನಗರ ಗ್ರಾಮಾಂತರ ಯೋಜನಾ ಇಲಾಖೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಇವರೆಲ್ಲರಿಗೂ ಅವಕಾಶಗಳಿದ್ದು ಅದನ್ನು ವೆರಿಫೈ ಮಾಡ್ತಕ್ಕಂಥ ಯಾರೋ, ಯಾಕಂದ್ರೆ ಇದಕ್ಕೆ ಸಂಬಂಧ ಪಟ್ಟಾಗ ದೂರ ಬರ್ತಾನೆ 1 ವರ್ಷದ ಮೇಲೆ. ಸೊ ಇಷ್ಟೆಲ್ಲ ದೂರುಗಳು ಬಂದಾಗ್ಲೂ ನೀವು ಅಲರ್ಟ್ ಆಗದೆ ಸಡನ್ ಆಗಿ ವಹಿವಾಟು ರಸ್ತೆ ಕೊಡ್ತೀರಿ, ಅದೇನೋ ಹಲವು ವರ್ಷಗಳಿಂದ ಬಳಕೆಯಲ್ಲಿತ್ತು ಅಂತ ಅಂತೀರಿ ಅಂದ್ರೆ ಅದನ್ನ ಯಾವ ಆಧಾರದಲ್ಲಿ ನಾವು ಒಪ್ಕೋಬೇಕು? ಇದನ್ನ ಏನಕ್ಕೆ ನೀವು ಏನಕ್ಕೆ ಈ ರೀತಿ ಬರ್ತಿದ್ದೀರಿ ಅನ್ನೋ ಗುಟ್ಟಲ್ಲಿ ಏನಿದೆ, ಹಾಗಾದ್ರೆ ಅದ್ರೊಳಗಡೆ ಏನಿದೆ ಅದು ನನಗೆ ಗೊತ್ತಿಲ್ಲ. ಅಗೇನ್ ಯಾಕಂದ್ರೆ ನಾನು ಅದ್ರ ಬಗ್ಗೆ ನಾನು ಕೇಳಕ್ಕೂ ಹೋಗೋದಿಲ್ಲ. ಆದ್ರೆ ಒಂದಂತೂ ಹೌದು, ಇಲ್ಲಿ RI ತುಂಬಾ ಚೆನ್ನಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅಷ್ಟೊಳ್ಳೆ ರಿಪೋರ್ಟ್ ಕೊಟ್ಟಾಗಲೂ ನೀವು ಸಡನ್ ಆಗಿ ಇವೆಲ್ಲದನ್ನ ಏನು ಕ್ರಾಸ್ ಮಾಡಿ ಸಡನ್ ಆಗಿ ಅದೊಂದು ವಹಿವಾಟು ರಸ್ತೆ ಅಂತ ಯಾಕೆ ಬರದ್ರಿ? ಇದರ ಉದ್ದೇಶ ಏನು? ಇದಕ್ಕೆ ನಾನು ನಿಮ್ಮಿಂದ ಖಂಡಿತ ಉತ್ತರವನ್ನ ನಿರೀಕ್ಷಿಸ್ತಾ ಇದ್ದೀನಿ. ಆಮೇಲೆ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ಕಳಿಸಿರ್ತಕ್ಕಂಥ ಈ ವರದಿಯಲ್ಲಿ ನೋಡಿ,
ಏನಾಗುತ್ತೆ ಕೆಲವು ಸರಿ ಸರ್ಕಾರದ ಲೆವೆಲ್ ಅಲ್ಲಿ ಗಡಿಬಿಡಿ ಆದಾಗ, ಅಂದ್ರೆ ಏನೋ ಒಂದು ಮಾಡಿ ಮುಗಿಸ್ಬೇಡ, ಅವ್ರೇನೋ ಹೇಳ್ತಾರೆ ಇವ್ರೇನೋ ಹೇಳ್ತಾರೆ ಅಂತ ಅಂದಾಗ ಕೆಲವು ಗಡ್ಬಡ್ಗಳಾಗ್ತವೆ. ಅಂತಹ ಗಡ್ಬಡ್ ಕೂಡ ಈ ವರದಿಯಲ್ಲಿ ಆಗಿದೆ. ಅದು ಹೇಗೆ ಅಂತಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವೇನು ಗಮನಿಸ್ತಾ ಹೋಗಿ. ಇಲ್ಲಿ ಈ ವರದಿಯ ಫಸ್ಟ್ ಪೇಜ್ ಅಲ್ಲಿ ಉಲ್ಲೇಖ 5ರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರ ಲೆಟರ್ದು ಡೇಟು ಮತ್ತೆ ಪತ್ರ ಸಂಖ್ಯೆನ ಹಾಕ್ತಾರೆ. ಉಲ್ಲೇಖ 5. ಉಲ್ಲೇಖ 6ರಲ್ಲಿ ರಾಜಸ್ವ ನಿರೀಕ್ಷಕರು ಕೆರಹಳ್ಳಿ ಹೋಬಳಿ ಅವರದ್ದು ಪತ್ರ ಸಂಖ್ಯೆ ಮತ್ತೆ ಡೇಟ್ ಇದೆ. ಆದ್ರೆ ತಹಸೀಲ್ದಾರ್ ಮೇಡಮ್ ಅವರು ಈ ವರದಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ, ವರದಿಯ ವಿವರದಲ್ಲಿ ಉಲ್ಲೇಖ 5 ಸಡನ್ ಆಗಿ ರಾಜಸ್ವ ನಿರೀಕ್ಷಕರಾಗ್ತಾರೆ. ಅಂದ್ರೆ RI ವರದಿಯನ್ನ ಮೆನ್ಷನ್ ಮಾಡ್ತಾರೆ ಉಲ್ಲೇಖ 5. ಆದ್ರೆ ಆ ವರದಿಯ ಮುಖಪುಟದಲ್ಲಿ ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ವರದಿಯ ಉಲ್ಲೇಖ 5ರಲ್ಲಿ PDO ಹೆಸರಿದೆ. ಆಮೇಲೆ ವರದಿ ಉಲ್ಲೇಖ 6ಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೆಸರನ್ನ ಸೇರಿಸ್ತಾರೆ. ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ಮೇಲೆ ಕೆಳಗೆ ಆಗಿದೆ. ಅಂದ್ರೆ ಒಂದು ಗಡಿಬಿಡಿ ಇದೆ ಇಲ್ಲಿ, ಏನೋ ಒಂದು ಮಾಡಿ ಮುಗಿಸ್ಬಿಟ್ಟು ಕಳಿಸ್ಬೇಡ, ಅತ್ಲಾಗೆ ಏನೋ ಒಂದು ಮುಗ್ದೋಗ್ಬಿಡುತ್ತೆ ಅನ್ನೋ ಒಂದು ಗಡಿಬಿಡಿನೋ, ಅಥವಾ ಏನೋ ಒಂದು ಮಾಡಿ ಅತ್ಲಾಗೆ DC ಗೆ ಹೇಳಿಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿತಂತಾನೆ ಏನೋ. ನೋಡಿ, ಇಷ್ಟು ತಪ್ಪೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಒಬ್ಬ ಅಧಿಕಾರಿ ನೀಟಾಗಿ ಕೆಲಸ ಮಾಡುವಾಗ ಇವನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅಂದ್ರೆ ಯಾಕಂದ್ರೆ ಈ ಉಲ್ಲೇಖಗಳೇ ಮೈನ್. ಇವರು ಕೊಟ್ಟಿರೋ ಅಭಿಪ್ರಾಯ, ಇವ್ರು ಕೊಟ್ಟಿರೋ ವರದಿ, ಅದು ಉಲ್ಲೇಖ ತುಂಬಾ ಮುಖ್ಯ ಆಗುತ್ತೆ ಸರ್ಕಾರಿ ದಾಖಲೆಗಳಲ್ಲಿ. ಆದ್ರೆ ಈ ವರದಿಯಲ್ಲಿ 2 ಮೇಲೆ ಕೆಳಗೆ ಆಗಿದೆ. ಅಂದ್ರೆ ಇಷ್ಟೆಲ್ಲ ಗಡಿಬಿಡಿ ಯಾಕಾಗುತ್ತೆ ಅಂತಂದ್ರೆ ಅದು ನಾನೇನ್ ಹೇಳ್ಬೇಕಾಗಿಲ್ಲ, ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಅಂದಾಜಾಗಿರುತ್ತೆ ಯಾಕೆ ಈ ರೀತಿ ಗಡಿಬಿಡಿಗಳಾಗುತ್ತೆ. ಅಂದ್ರೆ ಇಲ್ಲಿ ಏನೋ ಒಂದು ಎಡವಟ್ಟಂತೂ ತಹಸೀಲ್ದಾರ್ ಮೇಡಮ್ ಅವರು 18/1/2024ಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ವರದಿಯಲ್ಲಿ ಆಗಿದೆ ಅನ್ನೋದು 100% ಗ್ಯಾರಂಟಿ. ಇನ್ನು ಇದೇ ರೀತಿಯ ಒಂದು ಏನು ಗಡ್ಬಡ ಏನಾಗಿದೆ ಅಂತಂದ್ರೆ, ಇವನು ಈ ನಿರೂಪಣಾ ಫೋರ್ಜರಿ ಮತ್ತೆ ಇವನು ಸರ್ಕಾರಿ ಅಧಿಕಾರಿಗಳನ್ನ ಯಾವ್ಯಾವ ರೀತಿಯಲ್ಲಿ ಒಳಗಾಕೊಂಡಿದಾನೋ ನನಗೆ ಗೊತ್ತಿಲ್ಲ. ಅವ್ರ ಮೇಲೆ ಏನೇನು ಪ್ರಭಾವ ಬೆಳೆಸಿದಾನೋ, ಅವ್ರನ್ನ ಯಾವ್ಯಾವ ರೀತಿ ಹೆದರಿಸಿದಾನೋ ನನಗೆ ಗೊತ್ತಿಲ್ಲ. ನಾವ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಕಾಶೆಗಳನ್ನ ಹುಡುಕೋದಕ್ಕೆ ಮೋಜಣಿ ಇಲಾಖೆದ ವೆಬ್ಸೈಟ್ ಅನ್ನ ನಾವು ಹುಡುಕ್ತಾ ಹೋದ್ವಿ. ವೆಬ್ಸೈಟ್ ಅನ್ನು ಹುಡುಕ್ತಾ ಹೋದಾಗ ಅಲ್ಲಿ ಒಂದು ದಾಖಲೆ ಸಿಗುತ್ತೆ ನಮ್ಗೆ. ಅದು ನೀವು ಈಗಲೂ ಅವರ ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಅಂದ್ರೆ ಇವನ ಸರ್ವೆ ನಂಬರ್ ಎಲ್ಲ ಹಾಕಿದ್ರೆ ಅವನು ಏನು ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಏನಾಗಿದೆ ಅದ್ರ ವಿವರ ತಿಳ್ಕೊಳ್ಳಕ್ಕೆ ಅಲ್ಲೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಆ ಡಾಕ್ಯುಮೆಂಟ್ ಅಲ್ಲಿ ಅದನ್ನು ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಈ ಡಾಕ್ಯುಮೆಂಟ್ ಅಲ್ಲಿ ಬರೀತಾರೆ, ಅದೇ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗಿ ಅನುಮೋದನೆ ಏನು ಜಂಟಿ ನಕ್ಷೆ ಕೋರಿ ಸಹಾಯಕ ನಿರ್ದೇಶಕರು ಅವರು ಕಳಿಸಿದಾರೆ ಒಂದು ಲೆಟ್ರು. ಗ್ರಾಮಾಂತರ ಇಲಾಖೆ ನೋಡಿ, ಅದರಲ್ಲಿ ನೀವು ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ನೋಡಿ, ಇಲ್ಲಿ ಗಮನಿಸಿ. ಗ್ರಾಮಾಂತರ ಯೋಜನಾ ಇಲಾಖೆ ಪತ್ರ ಸಂಖ್ಯೆ ನಾಗ್ರ ಯೋ ಬಾರ್ ಸಾನಿಶಿ ಅದೆಲ್ಲ ಇದೆ ಅಲ್ಲ, ನಿಮ್ಗೆ ಪತ್ರ ಸಂಖ್ಯೆ ಕಾಣಿಸುತ್ತೆ. ಮೇರೆಗೆ ಮಾನ್ಯ ಭೂ ನಿರ್ದೇಶಕರದ್ದು ಹೊಸನಗರದವರದ್ದು ಆದೇಶ ಸಂಖ್ಯೆ ಅಂತ ಅಲ್ಲೊಂದು ಬರ್ಬೇಕು, ಒಂದ್ ಲೈನ್ ಬರ್ಬೇಕಂದ್ರೆ ಅವರು ಯಾವ ಪತ್ರದಲ್ಲಿ ಹೇಳಿದ್ದಾರೆ ಅಂತ ಒಂದು ಪತ್ರ ಸಂಖ್ಯೆ ಬರ್ಬೇಕು. ನೋಡಿ, ಇಲ್ಲ ಪತ್ರ ಸಂಖ್ಯೆ ಈ ಡಾಕ್ಯುಮೆಂಟ್ ಅಲ್ಲಿ ಕಾಣಿಸೋದಿಲ್ಲ, ಅಲ್ಲಿ ಖಾಲಿ ಬಿಟ್ಟಿದ್ದಾರೆ. ಅಂದ್ರೆ ಇಮ್ಯಾಜಿನ್ ಮಾಡಿ, ಇಂತಹದ್ದೊಂದು ದಾಖಲೆನ ಇವರು ಸರ್ವೆ ವೆಬ್ಸೈಟ್ ಅಲ್ಲ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ನೋಡಿ, ಇದು ಕೂಡ ಗಡಿಬಿಡಿಲಿ ಆಗಿದೆ. ಅಂದ್ರೆ ಇವೆಲ್ಲ ತಾಲೂಕು ಆಫೀಸಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ವ್ಯವಹಾರಗಳು, ಇವ್ರು ನೋಡಿ ಆರಾಮಾಗಿ ಅಲ್ಲಿ ಅಂದ್ರೆ ಆಯ್ತು ಏನೋ ಅಲ್ಲಿ ಮಾಡಿರ್ತಾರೆ, ಸರ್ವೆ ಮಾಡಿರ್ತಾರೆ, ಓಕೆ. ಆದ್ರೆ ಅಟ್ಲೀಸ್ಟ್ ಅದನ್ನ ಅಪ್ಲೋಡ್ ಮಾಡುವಾಗ ಅಲ್ಲ ಏನೋ ಆ ಪತ್ರದ ಸಂಖ್ಯೆನ ಫಿಲ್ ಮಾಡಿ ನಾವು ಅಪ್ಲೋಡ್ ಮಾಡ್ಬೇಕು ವೆಬ್ಸೈಟಿಗೆ ಅಂತಕ್ಕಂಥ ಕಾಮನ್ ಸೆನ್ಸ್ ಇಲ್ಲ. ಅಥವಾ ಏನೋ ಒಂದು ಗಡಿಬಿಡಿಲಿ ಏನೋ ಒಂದು ಮಾಡಿಬಿಟ್ಟು ಮುಗಿಸ್ಬೇಡ ಅನ್ನೋ ಗಡಿಬಿಡಿನ ಏನೋ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ತಾಲೂಕು ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲೂ ಕೂಡ ನಿರೂಪಣಾ ಕೈಚಳಕ ನಡೆದಿದೆ, ನಿರೂಪಣಾ ಫೋರ್ಜರಿಯ ಎಫೆಕ್ಟ್ ಇದೆ. ಆಮೇಲೆ ಅವನ ಆಸೆ ಆಮಿಷಗಳು ಇತ್ಯಾದಿಗಳೇನಿದಾವೆ ಅವೆಲ್ಲದೂ ಇಲ್ಲೂ ಕೂಡ ನಡೆದಿದೆ ಅನ್ನೋದಕ್ಕೆ ಇದು ಒಂದು ದಾಖಲೆಯನ್ನು ಕೂಡ ನಾನು ನಿಮ್ಮ ಎದುರಿಟ್ಟಿದ್ದೀನಿ. ಇನ್ನು ಯಾವುದೇ ಒಂದು ರಿಯಲ್ ಎಸ್ಟೇಟ್ ಕಂಪನಿಗೆ ಸಹಜವಾಗಿ ಸರ್ಕಾರದ ಕಾನೂನು ಮತ್ತು ನಿಯಮಗಳ ಪ್ರಕಾರ GST ಇರಬೇಕು ಅಂತ ಇದೆ. ಆದರೆ ನಮಗೆ ನ್ಯೂಸ್ ಪೋಸ್ಟ್ ಮಾರ್ಟಮ್ಗೆ ಸಿಕ್ಕಿರೋ ಒಂದು ಏನು ಪೇಮೆಂಟ್ ರೆಸಿಪ್ಟ್ ಏನಿದೆ, ಪೇಮೆಂಟ್ ಅಂದರೆ ಅಲ್ಲಿ ಯಾರೊಬ್ರು ಲೇಔಟ್ ಖರೀದಿ ಮಾಡಲಿಕ್ಕೆ 2022ರಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ ಲೇಔಟಿಗೆ, ಅಂದರೆ ಸೈಟಿಗೋಸ್ಕರ. ಸೊ ಅದರಲ್ಲಿ ನೋಡಿ PNR ಗ್ಲೋಬಲ್ ಡೆವಲಪರ್ಸ್ ಆ ರೆಸಿಪ್ಟ್ ನಿಮ್ಮ ಎದುರು ಇಡ್ತಾ ಇದೀವಿ ಈಗ. ಸೊ ಅದರಲ್ಲಿ ನೋಡಿ ಏನೋ ಫರ್ಮ್ ನಂಬರ್ ಅಂತ ಒಂದು ಹಾಕಿದ ನಿರೂಪ SMG F132202122 ಅಂದರೆ 2021-22ರಲ್ಲಿ ಇವನು ಫರ್ಮ್ ಅಂತೇಳಿ ಏನೋ ಒಂದು ರಿಜಿಸ್ಟರ್ ಮಾಡಿಸಿದ್ದು ಒಂದು ನಂಬರ್ ಇದೆ. ಬಿಟ್ಟರೆ ಆ ರೆಸಿಪ್ಟಿನಲ್ಲಿ GST ನಂಬರ್ ಇಲ್ಲ. GST ನಂಬರ್ ಇಲ್ಲದೆ ಇದ್ರೆ ಇಂತಹ ವ್ಯವಹಾರಗಳು ವ್ಯಾಲಿಡ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ಪಕ್ಕ ಒಂದು ನಿಯಮ ಇದೆ, ಆ ನಿಯಮದ ಅಂಡರ್ಲೇ ಇದು ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು. ಅಕಸ್ಮಾತ್ ಏನಾದ್ರು ಇವನ ಫರ್ಮಿಗೆ ಯಾವುದು PNR ಗ್ಲೋಬಲ್ ಡೆವಲಪರ್ಸ್ಗೆ GST ನಂಬರ್ ಇದ್ದಿದ್ರೆ ಆ ರೆಸಿಪ್ಟ್ ಅಲ್ಲಿ ಇರಬೇಕಿತ್ತು. ಆದರೆ ಆ ರೆಸಿಪ್ಟ್ ಅಲ್ಲಿ ಎಲ್ಲೂ ಕೂಡ GST ನಂಬರ್ನ ಇವನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಇವನ ಫರ್ಮಿಗೆ GST ನಂಬರ್ ಇಲ್ಲ. ಆಮೇಲೆ ಇವೆಲ್ಲದರ ಜೊತೆಗೆ ಅಂದ್ರೆ ಇಲ್ಲಿ GST ನಂಬರ್ ಇಲ್ಲ ವ್ಯವಹಾರ ಮಾಡ್ತಾ ಇರೋದು ತಪ್ಪು. PNR ಗ್ಲೋಬಲ್ ಡೆವಲಪರ್ಸ್ ಈ ವಿಷಯದಲ್ಲೂ ಕೂಡ ಫೇಕ್ ಕಂಪನಿ ಅನ್ನೋದು
ಈ ರೆಸಿಪ್ಟಿನ ಪ್ರಕಾರ ನಮ್ಗೆ ಸಾಬೀತಾಗುತ್ತೆ. ಎರಡನೇದು ರೇರಾ ಅಂದ್ರೆ ಏನು ಈ ರಿಯಲ್ ಎಸ್ಟೇಟ್ ಕಂಪನಿಗಳು ಇರುತ್ತವೆ ಇವುಗಳನ್ನ ನಿಯಂತ್ರಿಸ್ತಕ್ಕಂಥ ಅಥವಾ ಅವುಗಳನ್ನ ಅಲ್ಲಿ ಏನು ಅವ್ಯವಹಾರ ನಡೆದ್ರೆ ಅಥವಾ ನಾಳೆ ಏನೋ ತಪ್ಪಾದ್ರೆ ಅಲ್ಲಿ ನಿವೇಶನಗಳನ್ನ ಖರೀದಿ ಮಾಡ್ತಕ್ಕಂಥವರಿಗೆ ಅನ್ಯಾಯ ಆಗದೆ ಇರೋ ರೀತಿ ಸರ್ಕಾರದಿಂದ ಒಂದು ಪ್ರೊಟೆಕ್ಷನ್ ಸುರಕ್ಷತೆ ಅವರ ಹಿತದೃಷ್ಟಿಯನ್ನ ಇಟ್ಕೊಂಡು ಏನು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತಕ್ಕಂಥದ್ದು ಒಂದಿದೆ. ರೇರಾದಡಿ ಇದು ನೋಂದಣಿ ಆಗಿರ್ಬೇಕು. ಪರ್ಟಿಕ್ಯುಲರ್ PNR ಗ್ಲೋಬಲ್ ಡೆವಲಪರ್ಸ್ ಒಂದು ರಿಜಿಸ್ಟರ್ಡ್ ಕಂಪನಿಯಾಗಿ ಇರಬೇಕು ಮೊದಲನೇದಾಗಿ. ಎರಡನೇದಾಗಿ ಈ ರಿಯಲ್ ಎಸ್ಟೇಟ್ ಕಂಪನಿಯ ಅಡಿಗಡೆ ಏನು ಲೇಔಟ್ ಗಳಾಗ್ತವೆ ಅಂದ್ರೆ ಇದರ ಅಧೀನದಲ್ಲಿ ಎಷ್ಟು ಲೇಔಟ್ ಗಳನ್ನ ಮಾಡ್ತಾರೆ ಆ ಲೇಔಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಏನು ನಾವು ಇಂಥದೊಂದು ಲೇಔಟ್ ಮಾಡ್ತಿದೀವಿ ಆ ಲೇಔಟ್ ಓನರ್ಸ್ ನಾವು ನಮ್ಮ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಇಂತಿಂತ ದಾಖಲೆಗಳಿದಾವೆ, ಆಮೇಲೆ ಇದು ಪ್ಯಾನ್ ಕಾರ್ಡ್ ನಮ್ದು, ಆಧಾರ್ ಕಾರ್ಡ್ ನಮ್ದು, ಆಮೇಲೆ ಲೇಔಟ್ ಇನ ನಕಾಶೆ ಹೇಗಿದೆ ಅಂದ್ರೆ ಟೋಟಲ್ ಆಗಿ ಅವರು ಟ್ರಾನ್ಸ್ಪರೆನ್ಸಿನ ಕಾಯ್ದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ರೇರಾ ಇದೆ ನಮ್ಮಲ್ಲಿ. ಅಂದ್ರೆ ಇದು ಒಂದು ನಮ್ಮ ನೆಲದ ಕಾನೂನಿನ ಅಡಿಯಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ಪ್ರಾಧಿಕಾರ, ಒಂದು ವ್ಯವಸ್ಥೆ. ಇದರ ಅಂಡರ್ ಅಲ್ಲಿ ಈ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಲೇಔಟ್ ರಿಜಿಸ್ಟರ್ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ಲೇಔಟ್ ಬಗ್ಗೆ ಕೆಲವು ಡೌಟ್ಸ್ ಬರುತ್ತೆ. ಹೌದಾ, ಈ ಲೇಔಟ್ ಸರಿ ಇದೆಯಾ, ಈ ಲೇಔಟಿನ ಜಾಗ ಸರಿ ಇದೆಯಾ, ಈ ಲೇಔಟ್ ಅವ್ರ ವ್ಯವಹಾರ ಸರಿ ಇದೆ, ಇವೆಲ್ಲದನ್ನ ರೇರಾಗೆ ಸಂಬಂಧಪಟ್ಟ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಯಾರು ಆ ಲೇಔಟ್ ಓನರ್ಸ್ ಅಂದ್ರೆ ಈ ಡೆವಲಪರ್ಸ್ ಯಾರು ಇರ್ತಾರೆ ಅವರು ಪರ್ಟಿಕ್ಯುಲರ್ ಲೇಔಟ್ ಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು, ಅವ್ರ ಓನರ್ಶಿಪ್, ಅವ್ರು ಯಾರು, ಇದೆಲ್ಲದನ್ನು ಇರುತ್ತೆ. ಈಗ ನೀವು ಗೌಟೂರ್ನಲ್ಲಿ ನಿರೂಪನ್ ಲೇಔಟ್ ತಗೊಳಕ್ ಹೋದಾಗ ನಿಮ್ಗೆ ಏನೋ ಡೌಟ್ ಬಂದ್ರೆ ನೀವು ರೇರಾ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ದಾಖಲೆಗಳು ತರ್ಕೊಳ್ಳುತ್ತೆ. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ರಿಯಲ್ ಎಸ್ಟೇಟ್ ಕಂಪನಿ ಸರಿ ಇದೆ, ಇವ್ರು ಮಾಡ್ತಿರ್ತಕ್ಕಂಥ ಈ ಲೇಔಟ್ ಸರಿ ಇದೆ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರನೇ ರೇರಾ ಇರೋದು. ಅಂದ್ರೆ ಇದು ಏನ್ ಮಾಡುತ್ತೆ ಅಂತಂದ್ರೆ ನಾಳೆ ನಿಮ್ಗೆ ಏನಾದ್ರು ಲೇಔಟ್ ವಿಷಯದಲ್ಲಿ ಮೋಸ ಆದ್ರೆ, ಇದರ ಮಾಲೀಕರಿಂದ ಏನಾದ್ರು ತೊಂದರೆ ಆದ್ರೆ, ಇದು ನಿಮ್ಗೆ ಫ್ಲಾಟ್ ಗಳಿಗೂ ಸಂಬಂಧಪಡುತ್ತೆ, ಈ ರೀತಿ ಲೇಔಟ್ ಗಳಿಗೆ ಸಂಬಂಧಪಡುತ್ತೆ, ಇದ್ರಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಗ್ರಾಹಕರು ಮೀನ್ಸ್ ಯಾರು ಸೈಟ್ ಗಳನ್ನ ಖರೀದಿ ಮಾಡೋರು ಯಾರು ಇರ್ತಾರೆ ಅವರ ಹಿತವನ್ನ ಕಾಪಾಡುತ್ತೆ. ಅಂದ್ರೆ ಅವರಿಗೆ ಕಾಂಪನ್ಸೇಷನ್ ಕೊಡ್ಸೋದಾಗ್ಲಿ, ಅವರಿಗೆ ಏನಾದ್ರು ನೆರವು ಕೊಡ್ಸೋದಾಗ್ಲಿ. ಆಮೇಲೆ ಅದೇನಾಗುತ್ತೆ ಅಂತಂದ್ರೆ ಈ ಯಾರು ಸೈಟ್ ಖರೀದಿ ಮಾಡಿದವರಿಗೆ ಏನೋ ಅನ್ಯಾಯ ಆದಾಗ ಅವರು ತಮ್ಮದೇ ಒಂದು ಯೂನಿಯನ್ ನ ಕಟ್ಕೊಳ್ಳಿಕ್ಕೆ ಅಂದ್ರೆ ಒಂದು 20 ಜನ ಸೈಟ್ ಖರೀದಿ ಮಾಡಿದವರು ಇರ್ತಾರೆ, ಅವರು ಒಂದು ಯೂನಿಯನ್ ರೀತಿ ಕಟ್ಕೊಂಡು ಅವ್ರು ಯಾರೋ ಒಬ್ಬರೇ ಹೋಗಿ ಕೋರ್ಟಲ್ ಫೈಟ್ ಮಾಡೋದು, ಇವೆಲ್ಲದಕ್ಕೆ ಒಂದು ಅವಕಾಶವನ್ನ ಕೊಡ್ತಕ್ಕಂತ ಒಂದು ಪ್ರಾಧಿಕಾರ ರೇರಾ. ಅದರಂಡರ್ ಅಲ್ಲಿ ನಿರೂಪಣಾ ನಾವು ಇಲ್ಲಿ ತನಕ ಮಾತಾಡಿದ ಗೌಟೂರ್ ಲೇಔಟ್ ಏನಿದೆ ಇದು ರಿಜಿಸ್ಟರ್ ಆಗಿದೆಯಾ, ಅಲ್ಲಿ ನೋಂದಣಿ ಆಗಿದೆಯಾ, ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದೆಯಾ ಅಂತ ಹೇಳಿ ನ್ಯೂಸ್ ಪೋಸ್ಟ್ ಮಾರ್ಟಮ್ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಚೆಕ್ ಮಾಡಿದೆ. ಆದ್ರೆ ಅಲ್ಲಿ ಈ ಗೌಟೂರ್ನ ಲೇಔಟಿನ ಪ್ರಸ್ತಾಪ ಇಲ್ಲ, ನಿರೂಪಣಾ ಪ್ರಸ್ತಾಪ ಇಲ್ಲ, PNR ಗ್ಲೋಬಲ್ ಡೆವಲಪರ್ಸ್ ಪ್ರಸ್ತಾಪ ಇಲ್ಲ. ಅದೇ ಹೊಸನಗರದಲ್ಲಿ ಸರ್ಚ್ ಮಾಡಿದಾಗ ನಿಮ್ಗೆ 4-5 ಬೇರೆ ಬೇರೆ ಲೇಔಟ್ ಗಳ ಏನು ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಗಳು ಸಿಗುತ್ತೆ ಹೊರತು ಇವನ ಏನು ಲೇಔಟಿನ ದಾಖಲೆಗಳು, ನಿರೂಪಣಾ ಲೇಔಟಿನ ದಾಖಲೆಗಳು ಆ ರೇರಾ ವೆಬ್ಸೈಟ್ ಅಲ್ಲಿ ನಮ್ಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಇದ್ರ ನಡುವೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿರೂಪ ಕೆಲವು ಕಡೆ ನಮ್ದು ರೇರಾದಲ್ಲಿ ರಿಜಿಸ್ಟರ್ ಆಗಿದೆ, ನಾವು ರೇರಾ ಅನುಮೋದನೆ ಪಡ್ಕೊಂಡಿದೀವಿ ಅಂತಾನು ಹೇಳ್ಕೊಂಡ್ ಬರ್ತಿದ್ದಾನೆ. ಆದ್ರೆ ಡೌಟ್ ಏನು ಅಂತಂದ್ರೆ ನನಗೆ ವೈಯಕ್ತಿಕವಾಗಿ ಇಷ್ಟೆಲ್ಲಾ ಫೋರ್ಜರಿ ಮಾಡಿದ ನಿರೂಪ ನಾಳೆ ಎಲ್ಲರೂ ರೇರಾದಿಂದ ನಾನು ಅಪ್ರೂವ್ ಮಾಡಿಸ್ಕೊಂಡಿದೀನಿ ಅಂತ ಹೇಳಿ ಆ ದಾಖಲೆಯನ್ನು ಫೋರ್ಜರಿ ಮಾಡ್ತಾನ? ಈ ಡೌಟ್ ಯಾಕೆ ಕಾಡ್ತಿದೆ ಅಂತಂದ್ರೆ ನಿಮ್ಗೆ ಇಲ್ಲೊಂದು ದಾಖಲೆ ನಾನು ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. 4/3/2023ಕ್ಕೆ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಶಿವಮೊಗ್ಗಕ್ಕೆ ತಹಸೀಲ್ದಾರ್ ಆಫೀಸಿಂದ ಒಂದು ಲೆಟರ್ ಹೋಗುತ್ತೆ. ಹೊಸನಗರ ತಹಸೀಲ್ದಾರ್ ಆಫೀಸಿಂದ ಹೋಗುವ ಈ ಲೆಟರ್ ನಲ್ಲಿ ಪತ್ರ ಸಂಖ್ಯೆ ಇದೆ, ನಂಬರ್ ALN.CR ಆಮೇಲೆ ಬಾರ್ 2022-23 ಅಂತ ಮಾತ್ರ ಇದೆ. ಅಂದ್ರೆ CR ಆದ್ರ ಮೇಲೆ ಆ ಪತ್ರಕ್ಕೆ ಒಂದು ಪತ್ರ ಸಂಖ್ಯೆ ಬರಬೇಕು. ಆದ್ರೆ ಆ ಪತ್ರ ಸಂಖ್ಯೆ ಈ ಲೆಟರ್ ಕಾಣಿಸೋದಿಲ್ಲ. ಇನ್ನೂ ವಿಶೇಷ ಏನಂತಂದ್ರೆ ನಗರ ಮತ್ತೆ ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಬಂದಿರತಕ್ಕಂತ ಕೆಲವು ದಾಖಲೆಗಳಲ್ಲಿ ಈ ಪತ್ರ ಕೂಡ ನಮೂದಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ 422 ಸರ್ವೆ ನಂಬರ್ ಅಲ್ಲಿ ಅದು ಸರ್ಕಾರಿ ಜಾಗ, ಅದು ಏನು ಆ ಸರ್ವೆ ನಂಬರ್ಗಳ ಮಧ್ಯೆ ಸಾರ್ವಜನಿಕ ರಸ್ತೆ ಹಾದು ಹೋಗಿರ್ತದೆ. ಅಂದ್ರೆ ಸರ್ಕಾರಿ ಜಾಗ ಅನ್ನೋದನ್ನ ತಹಸೀಲ್ದಾರ್ ಆಫೀಸ್ ಅವರು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಶಿವಮೊಗ್ಗ ಆಫೀಸ್ ಅವರಿಗೆ ಹೇಳಿದ ರೀತಿ ಒಂದು ಪತ್ರ ಇದೆ. ಅದು ಈಗ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ. ಸೊ ಈ ಪತ್ರದಲ್ಲಿ ಪತ್ರ ಸಂಖ್ಯೆ ಕಾಣೋದಿಲ್ಲ. ಅಂದ್ರೆ ನೋಡಿ, ತಹಸೀಲ್ದಾರ್ ಆಫೀಸಿಂದ ಹೋಗಿರ್ತಕ್ಕಂಥ ಪತ್ರದಲ್ಲಿ ಪತ್ರ ಸಂಖ್ಯೆ ಇಲ್ಲದೆ ಇರೋದು ಹಲವು ಅನುಮಾನಗಳಿಗೆ ಕಾರಣ ಆಗುತ್ತೆ. ಇದು ಹೌದಾ ಅಲ್ವಾ, ಅಂದ್ರೆ ತಾಲೂಕು ಆಫೀಸಿಂದನೇ ಈ ಪತ್ರ ಹೋಗಿದ್ಯಾ ಅಥವಾ ಹೋಗಿಲ್ವಾ ಅನ್ನುವ ಡೌಟ್ ಸಹಜವಾಗಿ ಹುಟ್ಟುತ್ತೆ. ಅಂದ್ರೆ ಇದನ್ನು ಎಲ್ಲರೂ ಈ ಪತ್ರನ ಎಲ್ಲರೂ ಫೋರ್ಜರಿ ರೂಪದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಗೆ ಹೋಗಿದೆಯಾ ಅನ್ನುವ ಡೌಟು ಕೂಡ ಈ ಎಲ್ಲ ದಾಖಲೆಗಳನ್ನು ನೋಡಿದಾಗ ಬರುತ್ತೆ. ಇವಿಷ್ಟು ನಾವು ಪೋಸ್ಟ್ ಮಾರ್ಟಮ್ ಮೂಲಕ ಸಂಗ್ರಹಿಸಿರ್ತಕ್ಕಂಥ ದಾಖಲೆಗಳನ್ನ
ನಿಮ್ಮೆದುರು ಇಟ್ಟಿರೋದಷ್ಟೇ. ಅಂದ್ರೆ ನಾವಿಲ್ಲಿ ಒಂದು ಪ್ರಾಧಿಕಾರನೋ ಅಥವಾ ಏನೋ ಆಗಿ ನಾವು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ನಿರೂಪ ಫೋರ್ಜರಿ ಮಾಡಿ. ಆದ್ರೆ ನಮ್ಮ ಗಮನಕ್ಕೆ ಬಂದ ಹಾಗೆ, ಯಾಕಂದ್ರೆ ಇದು ನಾವು ಕೇಳಿದಾಗ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಬಂದಿರೋದು ಒಂದೇ NOC. ಅದೇ ನಾವು ತಾಲೂಕು ಆಫೀಸಲ್ಲಿ 426 ಸರ್ವೆ ನಂಬರ್ ಅಲಿನೇಷನ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ ಅಂದಾಗ ಅಲ್ಲಿ ಬಂದಿರತಕ್ಕಂತ NOCನೇ ಬೇರೆ, ಅದರಲ್ಲಿ ಬೇರೆ ಏನಿಲ್ಲದೆ ಹೋದ್ರು 30 ಅಡಿ ರಸ್ತೆ ಇದೆ. ಅದೇ 30 ಅಡಿ ರಸ್ತೆಯ ಪ್ರಸ್ತಾಪ ಮೂಲ NOCಯಲ್ಲಿ ಏನಕ್ಕಿಲ್ಲ. ಈ ವರದಿಯನ್ನು ನಿಮ್ಮ ಮುಂದೆ ತರೋದಕ್ಕಿಂತ ಮುಂಚೆ ಈಗೇನಿದೆ ರಿಪ್ಪನ್ಪೇಟೆ PDO ಮಧುಸೂದನ್ ಅವ್ರ ಹತ್ರ ಒಂದ್ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದೀನಿ. ಅದರ ಆಡಿಯೋ ನಿಮ್ಗೆ ಈಗ ನಾನು ಕೇಳಿಸ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು ಗಣೇಶ್, ಪೋಸ್ಟ್ ಮಾರ್ಟಮ್ ಪತ್ರಿಕೆಯಿಂದ. ಗಣೇಶ್ ಅವರೇ ಹೇಳಿ. ಮಧುಸೂದನ್ ಅವರಲ್ಲ? ಹಾ, ಹೌದು. ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿ ಗಣೇಶ್, ಮಾತಾಡಿ, ತೊಂದರೆ ಇಲ್ಲ. ಇದು ನಿಮ್ಮಲ್ಲಿ ರಿಪ್ಪನ್ಪೇಟೆ ಗೌಟೂರು ಗ್ರಾಮ ಸರ್ವೆ ನಂಬರ್ 459 ಮತ್ತೆ 426 PNR ಗ್ಲೋಬಲ್ ಡೆವಲಪರ್ಸ್ ಅವರಿಗೆ ನಿಮ್ಮಿಂದ ಭೂ ಪರಿವರ್ತನೆ ನಿರಾಕ್ಷೇಪಣಾ ಪತ್ರ ಹೋಗುತ್ತೆ 15/6/2022. 15/6/2022ಕ್ಕೆ. ಹೌದಲ್ವಾ? ಅಂದ್ರೆ ಈಗ ನಾನ್ ಕೇಳ್ತಾ ಇರೋದು ಅಂದ್ರೆ 459/1 ಒಂದ್ ಸರ್ವೆ ನಂಬರು, 426 ಒಂದ್ ಸರ್ವೆ ನಂಬರ್, ಎರಡು ಸಪರೇಟ್ ಸರ್ವೆ ನಂಬರ್ ಇದೆ. ಇದರಿಂದ ನೀವು ಕೊಟ್ಟಿರೋದು ಒಂದೇನಾ ಹೇಗೆ ಅಂತ ಭೂ ಪರಿವರ್ತನೆ ನಿರಾಕ್ಷೇಪಣಾ ಪತ್ರ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್? 2022 ಅಂದ್ರೆ ನಮ್ ಹಿಂದಿನ ಪಿಡಿಗೂ ಇದ್ರ ಯಾವ ಐಡಿಯಾದಲ್ಲಿ ಕೊಟ್ರು ಅಂತ ನನಗೂ ಐಡಿಯಾ ಆಗಿಲ್ಲ. ಬಟ್ ಸಪರೇಟ್ ಲೆಟರ್ ಗಳನ್ನು ಕೊಟ್ಟಂಗಿಲ್ಲ. ಕೊಟ್ಟಿಲ್ಲ ನಂಬರ್ಗೆ ಈ ಸರ್ವೆ ನಂಬರ್ಗೆ ಕೊಟ್ಟಿಲ್ಲ. ಒಂದೇ ಲೆಟರ್ ಮೇಲೆ ಅಲಿನೇಷನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಯಾಕಂದ್ರೆ ಈಗ ನೀವು ನಿಮ್ಮಲ್ಲಿ RT ಹಾಕಿದಾಗ ಬಂದಿರೋದು ನನಗೆ ಒಂದೇನೆ. ಅದೇ ಒಂದೇ ಬಂದಿದೆ. ಅದು 2 ಸರ್ವೆ ನಂಬರ್ ಇದೆ, ಅದರಲ್ಲಿ ಒಂದೇ ಭೂ ಪರಿವರ್ತನಾ ಸರ್ವೆ ನಂಬರ್. ಅಂದ್ರೆ ಏನ್ ಮಾಡಿದ ಅವರು, ಅಲಿನೇಷನ್ ಆರ್ಡರ್ ಸಪರೇಟ್ ಆಗಿದೆ, 2 ಬೇರೆ ಬೇರೆ. ಅಲಿನೇಷನ್ ಆರ್ಡರ್ಗಳು 2 ಸರ್ವೆ ನಂಬರ್ಗೂ ಬೇರೆ ಬೇರೆ ಆಗಿದೆ. ಬಟ್ ಟೌನ್ ಪ್ಲಾನ್ ಮಾತ್ರ 2 ಸರ್ವೆ ನಂಬರ್ ಇಂದ ಒಂದೇ ಆಗಿದೆ. ಬಟ್ ಅಲಿನೇಷನ್ DC ಆರ್ಡರ್ ಇದೆಯಲ್ಲ, DC ಅವರು ಮಾತ್ರ 2 ಸಪರೇಟ್ ಆರ್ಡರ್. ಒಂದು ಈ ನೀವು 459 ಬೇರೆ, ಇನ್ನೊಂದು ಇದೆಯಲ್ಲ ಬೇರೆ ಬೇರೆ ಸರ್ವೆ ನಂಬರ್ ಅಂತಾನೆ ಅಲ್ಲಿಂದ DC ಆರ್ಡರ್ ಆಗಿದೆ. ಅಲ್ಲ, ನಮ್ ಲೆಟರ್ DC-ಗೆ ಕೊಡ್ತಾರೋ ಅಥವಾ ಟೌನ್ ಪ್ಲಾನ್ ಕೊಡ್ತಾರೋ ಅನ್ನೋದು ನೋಡ್ಬೇಕಾ. ಈಗ ನಾನ್ ಕೇಳ್ತಾ ಇದ್ರೆ, ಈಗ ಅವರು DC ಸಪರೇಟ್ ಮಾಡಿದ್ರುನು ಈಗ ಇವರು ಯಾರು PNR ಡೆವಲಪರ್ಸ್ ಏನಿದ್ದಾರೆ ಅವ್ರು ಕೊಡುವಾಗ ಇದ್ರದ್ದು 2 ಕಾಪಿ ಕೊಡ್ಬೇಕಲ್ವಾ ಅವರಿಗೆ? ಯಾಕಂದ್ರೆ ಇದು ನೀವು ಒಂದೇ ಕೊಟ್ಟಿರೋದು, 2 ಸರ್ವೆ ನಂಬರ್ಗೆ ಒಂದೇ ಕೊಟ್ಟಿರೋದ್ರಿಂದ ಈಗ ಸಪರೇಟ್ ಆದ್ರೂನು ಈಗ 459 ಕೊಡ್ತಾನು ಇದೇ ಕೊಡ್ಬೇಕು, 426 ಕೊಡ್ತಾನು ಇದೇ ಕೊಡ್ಬೇಕಲ್ವಾ? ಹಿಂದೆ ಯಾವ ಉದ್ದೇಶಕ್ಕೆ ಕೊಟ್ಟರೆ ಗೊತ್ತಿಲ್ಲ. ಅಂದ್ರೆ ಅವಾಗ ಒಂದೇ ಸಾಕು ಅಂತ ಹೇಳಿ ಒಂದೇ ಕೊಟ್ಟಿದ್ರೇನೋ ಅಂತ. ಅಲ್ಲ, ಯಾಕಂದ್ರೆ ನಮ್ಗೆ ಈಗ ಸಿಕ್ಕಿರೋ ಡಾಕ್ಯುಮೆಂಟ್ ಅಲ್ಲಿ ತಾಲೂಕ್ ಆಫೀಸಲ್ಲಿ ಸೇಮ್ ಇದೆ, ಸಪರೇಟ್ ಇದೆ, ಡೇಟ್ ಎಲ್ಲ ಸೇಮ್ ಇದೆ, 15/6/2022ಕ್ಕೆ ಇದೆ ನಿಮ್ಮಲ್ಲಿ. ಬಟ್ ಅದೇನಂದ್ರೆ 2ರದ್ದು ಸಪರೇಟ್ ಒಂದೊಂದಿದೆ ಭೂ ಪರಿವರ್ತನೆ ನಿರಾಕ್ಷೇಪಣಾ ಪತ್ರ. ಆ ಡೌಟ್ ಅಲ್ಲಿ ನಿಮಗೆ ಫೋನ್ ಮಾಡಿದ್ದು, ಅದಕ್ಕೆ ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್. ಇಲ್ಲ, ಸಪರೇಟ್ ನಮಗೆ ಸರ್ವೆ ನಂಬರ್ ವೈಸ್ ನಿಮಗೆ ರಸ್ತೆ ಇದೆ ಅಂತ ದೃಢೀಕರಣ ಕೊಟ್ಟಿಲ್ಲ ನಮ್ಮಲ್ಲಿ. ಒಂದನ್ನೇ 2 ಸರ್ವೆ ನಂಬರ್ನ ತೋರಿಸಿ ಒಂದೇ ಕೊಟ್ಟಿದ್ದಾರಲ್ವಾ? ಕೇಳಿದ್ರಲ್ಲ, ಅಂದ್ರೆ ನೋಡಿ, ಇಲ್ಲಿ PDO ಮಧುಸೂದನ್ ಕೂಡ ಹೇಳ್ತಿದ್ದಾರೆ, ನಾವು ಕೊಟ್ಟಿರೋದು ಒಂದೇ NOC, ಅವ್ರು 2 ಸರ್ವೆ ನಂಬರ್ಗೆ ಸಪರೇಟ್ ಆಗಿ ಅಲಿನೇಷನ್ಗೆ ಹಾಕೊಂಡಿದ್ರು, ಭೂ ಪರಿವರ್ತನೆಗೆ ಹಾಕೊಂಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಅವ್ರು ಹೇಳ್ತಿರೋ ಪ್ರಕಾರನು ಒಂದೇ NOC ಅಂದ್ರ ಮೇಲೆ ಇದು ಹೇಗೆ ಅಂತ ಅಂದ್ರೆ, ನೋಡಿ, ಅಪ್ಪ ಅಮ್ಮ 2 ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಕೊಡ್ತಾರೆ. ಒಂದು ರೇಷನ್ ಕಾರ್ಡ್ ಅಂದ್ರೆ ಅಪ್ಪನಿಗೂ ಸೇಮ್ ರೇಷನ್ ಕಾರ್ಡು, ಅಮ್ಮನಿಗೂ ಸೇಮ್ ರೇಷನ್ ಕಾರ್ಡು, 2 ಮಕ್ಳಿಗೂ ಸೇಮ್ ರೇಷನ್ ಕಾರ್ಡ್. ಅರ್ಥ ಆಗ್ತಿದಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ಸರ್ವೆ ನಂಬರ್ 426 459 ಕೊಟ್ಟಿರೋದು ಒಂದೇ NOC ರಿಪ್ಪನ್ಪೇಟೆಯಿಂದ. ಅದೆರಡಕ್ಕೆ ಇವರು ಪ್ರತ್ಯೇಕವಾಗಿ ಭೂ ಪರಿವರ್ತನೆ ಮಾಡಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟ ಅರ್ಜಿ ಹಾಕ್ತಾರೆ ಅಂತ ಅಂದ್ರೂ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿರುವ ಒಂದೇ NOC-ಯನ್ನ 2 ಅರ್ಜಿಗೆ ಹಾಕ್ಬೇಕು. ಆದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ 2 NOC-ಗಳು ಹೇಗಾದ್ವು? ಒಂದು ಕುಟುಂಬದಲ್ಲಿರುವ 4 ಜನರಿಗೆ ಕೊಟ್ಟಿರೋದು ಒಂದೇ ರೇಷನ್ ಕಾರ್ಡ್ ಅಂದ್ರ ಮೇಲೆ ಅವ್ರು 4 ಜನ ಪ್ರತ್ಯೇಕವಾಗಿ ಏನಾದ್ರು ಅರ್ಜಿ ಹಾಕದಿದ್ರೆ ಅಥವಾ ಏನಾದ್ರು ಸರ್ಕಾರದಿಂದ ನೆರವು ಕೇಳದಿದ್ರೆ ಅವ್ರು 4 ಜನ ಇರುವ ಫೋಟೋ ಅಥವಾ 4 ಜನರ ವಿವರ ಇರುವ ಒಂದೇ ರೇಷನ್ ಕಾರ್ಡ್ ಅನ್ನ ಹಾಕ್ಬೇಕು. ಹಂಗಂತೇಳಿ ಅಪ್ಪ ಒಂದು ಸಪರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡ, ಅಮ್ಮ ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಂಡು, ಮಕ್ಳು ಸಪರೇಟ್ ಮಾಡಿಸ್ಕೊಂಡು ಅನ್ನುವ ಆಪ್ಷನ್ಸ್ ಅಲ್ಲಿ ಇಲ್ಲ. ಇಷ್ಟೇ ಸೂಕ್ಷ್ಮ ಇಲ್ಲಿರೋದು. ಈ ಸೂಕ್ಷ್ಮ ನೀವು ಅರ್ಥ ಮಾಡ್ಕೊಂಡ್ರೆ ನಿರೂಪ ಯಾವ ಮಟ್ಟದಲ್ಲಿ ಫೋರ್ಜರಿ ಮಾಡಿದಾನೆ ಅನ್ನೋದು ನಿಮಗೆ ಸ್ಪಷ್ಟ ಆಗುತ್ತೆ. ಈಗ PDO ಮಧುಸೂದನ್ ಅವ್ರು ಹೇಳಿದ್ದನ್ನು ಕೂಡ ಕೇಳಿದಿರಿ. ಅವ್ರು ಆಲ್ರೆಡಿ ತುಂಬಾ ಇಲಾಖೆಗಳು ಅಥವಾ ಅವರ ಮೇಲಿನ ಅಧಿಕಾರಿಗಳು ಕೇಳಿರುವ ದೂರು ಇತ್ಯಾದಿಗಳಿಗೆ ಸಂಬಂಧಪಟ್ಟ ವರದಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದು ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ. ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂದ್ರ ಮೇಲೆ ಆ ಮೂಲ NOC ಏನಿದೆ ಅದು ತಪ್ಪು. ಅದು ಕೊಟ್ಟಿರ್ತಕ್ಕಂಥ PDO ಚಂದ್ರಶೇಖರನಿಗೂ ಶಿಕ್ಷೆ ಏನಿದೆ ಅದು ಆಗ್ಲೇಬೇಕಿದೆ. ಅಟ್ ದ ಸೇಮ್ ಟೈಮ್ ನಿರೂಪ
ಯಾಕೆ ಒಬ್ಬ ಅಪಾಯಕಾರಿ ವ್ಯಕ್ತಿಯಾಗಿ ನನಗೆ ಕಾಣಿಸ್ತಾನೆ ಅಂತಂದ್ರೆ ಇದಕ್ಕೆ ಅವ್ರ ತಂದೆಯವ್ರ ಕಾರಣ ಆಗ್ತಾರೆ. ವೆಂಕಟೇಶ್ ಅವ್ರು ಏನಿದ್ದಾರೆ, ಇವರು ಅಧಿಕೃತ ದಸ್ತಾವೇಜು ಬರಹಗಾರರು ಅಂತ ಹೇಳಿ ಸರ್ಟಿಫೈ ಆಗಿರ್ತಕ್ಕಂಥವ್ರು, ಅಂದ್ರೆ ಅಧಿಕೃತ ಪತ್ರ ಬರಹಗಾರರು. ಇವ್ರ ಹತ್ರ ಏನಾಗುತ್ತೆ ಅಂತಂದ್ರೆ ಭೂಮಿ ಪರಭಾರೆಗೆ ಸಂಬಂಧಪಟ್ಟ ಪತ್ರಗಳನ್ನ ಮಾಡಿಸ್ಕೊಳ್ಳಿಕ್ಕೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಇತ್ಯಾದಿಗೆ ಏನ್ ಬೇಸ್ ಇರುತ್ತೆ ಆ ದಾಖಲೆಗಳನ್ನ ರೆಡಿ ಮಾಡಿಸ್ಕೊಳ್ಳಿಕ್ಕೆ ಇವ್ರ ಹತ್ರ ಹೋಗ್ತಾರೆ. ಇವ್ರ ಹತ್ರ ಹೋದಾಗ ಏನಾಗುತ್ತೆ, ಇವರ ತಂದೆಯ ಪ್ರಭಾವವನ್ನು ಬಳಸ್ಕೊಂಡೇ ನಿರೂಪ ಬೇರೆ ಕಡೆ ವ್ಯವಹಾರ ಮಾಡ್ತೀಯಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲದೆ ಇರೋ ಮಕ್ಕಳನ್ನ ಇದೆ ಅಂತೇಳಿ, ಇರುವ ಮಕ್ಕಳನ್ನ ಬದಿಗಿಟ್ಟು ಇನ್ಯಾರದ್ದೋ ಮಕ್ಕಳನ್ನ 3 ಮಕ್ಕಳನ್ನ ತಂದು ಇಲ್ಲಿ ನೀವು 3 ಜನ ಹೆಣ್ಮಕ್ಳು ಅಂತೇಳಿ ಹಾಕಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೇಕ್ ದಾಖಲೆಗಳನ್ನ ಮಾಡಿ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಇನ್ಯಾರೋ ಕಬಳಿಸಿರ್ತಕ್ಕಂತ ದಾಖಲೆಗಳು, ಆಡಿಯೋ ದಾಖಲೆಗಳು, ಲಿಖಿತ ದಾಖಲೆಗಳು ಕೂಡ ಪೋಸ್ಟ್ ಮಾರ್ಟಮ್ ಬಳಿ ಇದಾವೆ. ಅಂದ್ರೆ ಇದಾಗಿದ್ದು ಏನಕ್ಕೆ ಅಂತಂದ್ರೆ ಇವ್ರು ದಸ್ತಾವೇಜು ಬರಹಗಾರರಾಗಿದ್ದಕ್ಕೆ ಇವ್ರ ಹತ್ರ ಹೋಗ್ತಾರೆ. ಹೋದಾಗ ಇವ್ರು ಐಡಿಯಾ ಕೊಡ್ತಾರೆ, ನೋಡಿ ನೀವು ಈ ರೀತಿ ಮಾಡಿ, ಈ ರೀತಿ ಮಾಡಿದ್ರೆ ನಿಮ್ಮ ಆಸ್ತಿ ಪೂರ್ತಿ ನೀವು ನಿಮ್ಮ ಅಣ್ಣ ತಮ್ಮಂಗೆ ಯಾರಿಗೂ ಅಂತೆ ನೀವು ಮಾಡ್ಕೋಬಹುದು, ನಿಮ್ಮ ಅಕ್ಕ ತಂಗಿ ಅಂತೆ ನೀವು ಮಾಡ್ಕೋಬಹುದು ಅನ್ನೋ ಐಡಿಯಾಗಳನ್ನು ಕೂಡ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದೂರುಗಳು ಕೂಡ ನಮ್ಮ ಹತ್ರ ಬಂದಿದ್ದಾವೆ. ಅಂದ್ರೆ ತಂದೆ ಈ ಪ್ರಭಾವ, ಅವರ ರಾಜಕೀಯ ಪ್ರಭಾವ ಜೊತೆಗೆ ಈಗ ಇವನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ನಿಂತಿರೋದ್ರಿಂದಾಗಿ ಈ ಎಲ್ಲವನ್ನ ಬಳಸ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಇವನು ಫೋರ್ಜರಿ ಮಾಡ್ತಾನೆ. ಫೋರ್ಜರಿ ಮಾಡಿ ದಕ್ಕಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಸೊ ಓಕೆ ಮಾಡ್ಲಿ, ನಮ್ಗೆ ಅದ್ರ ಬಗ್ಗೆ ಏನ್ ಬೇಜಾರಿಲ್ಲ. ಹಂಗಂತ ನ್ಯೂಸ್ ಪೋಸ್ಟ್ ಮಾರ್ಟಮ್ ಖಂಡಿತ ಸುಮ್ಮನೆ ಇರೋದಿಲ್ಲ. ಹಾಗಂತ ಹೇಳಿ ನಾವು ನಾಳೆನೇ ನಿರೂಪಣೆಗೆ ಕಾನೂನು ಏನ್ ಹೇಳುತ್ತೆ ಅದ್ರ ಪ್ರಕಾರ ಅವ್ನು ಎಲ್ಲಿ ಹೋಗ್ಬೇಕು ಅಲ್ಲಿ ಕಳಿಸ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಆಡೋದಿಲ್ಲ. ಅಂದ್ರೆ ಈಗ ನಮ್ಮ ಕಣ್ಣಿಗೆ ಇಲ್ಲಿ ನಡೆದಿರುವ ಅನ್ಯಾಯ, ಅಕ್ರಮ, ಈ ವಂಚನೆ, ನಕಲು, ಸುಳ್ಳು, ಫೋರ್ಜರಿ ಎಲ್ಲ ಬಂದಿರೋದ್ರಿಂದ ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ, ಅದಂತೂ ಖಂಡಿತ. ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಅಧಿಕಾರಿಗಳಿಗೆ ದೂರು ಕೊಡ್ಬೋದು ಪೋಸ್ಟ್ ಮಾರ್ಟಮ್ ಕೊಟ್ಟಿದೆ. ಅಧಿಕಾರಿಗಳು ಏನ್ ಕ್ರಮ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದೆ, ಅದನ್ನ ನಾವು ಇನ್ಸಿಸ್ಟ್ ಮಾಡಕ್ಕಾಗಲ್ಲ. ಫೋರ್ಜರಿ ವ್ಯವಹಾರದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರನ್ನೂ ಸೇರಿಸ್ಕೊಟ್ಟಿದೀವಿ ಕಂಪ್ಲೇಂಟ್. ಅದು ಯಾವ ಅಧಿಕಾರಿ ಈಗ ಅದನ್ನ ನೋಡ್ಬೇಕಿದೆ ಅಧಿಕಾರಿ ನೋಡ್ತಾರೆ, ನೋಡ್ಲಿಲ್ಲ ನಮ್ಗೇನು ಬೇಜಾರಿಲ್ಲ. ಅವ್ರಿಗೆ ಏನೋ ಬೇರೆ ರೀತಿ ರಿಪೋರ್ಟ್ ಕೊಟ್ಟರು ಅದಕ್ಕೂ ಬೇಜಾರಿಲ್ಲ. ನಾವು ನ್ಯಾಯಾಲಯದ ಕದವನ್ನ ತಟ್ಟಲಿಕ್ಕೂ ಕೂಡ ರೆಡಿ ಆಗಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಒಂದು ಸಣ್ಣ ಲೀಗಲ್ ಟೀಮ್ ಇದೆ. ಆ ಟೀಮ್ ಈ ವಿಷಯದಲ್ಲಿ ಹೋರಾಟವನ್ನ ಮಾಡೇ ಮಾಡುತ್ತೆ. ಏನಕ್ಕೆ ಈ ವರದಿಯನ್ನು ನಿಮ್ಮ ಮುಂದೆ ಇಟ್ವಿ ಅಂತಂದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿ. ಯಾಕಂದ್ರೆ ನಾಳೆ ನಿರೂಪಣಾ ಈ ಲೇಔಟ್ ಅಲ್ಲಿ ಯಾರಾದ್ರೂ ಜಾಗವನ್ನ ಖರೀದಿ ಮಾಡ್ತಕ್ಕಂಥವ್ರು ಒಂದ್ ಸ್ವಲ್ಪ ಎಚ್ಚರಿಕೆಯಲ್ಲಿ, ಯಾಕಂದ್ರೆ ಎಲ್ಲದನ್ನ ಪರಿಶೀಲನೆ ಮಾಡಿ ನೀವು ಮುಂದುವರಿರಿ. ಇಲ್ಲಿ ಫೋರ್ಜರಿ ಆಗಿರೋ ಶತಸಿದ್ಧ, ಅದು ನಮ್ಮ ಟೀಮು ಮತ್ತೆ ನನಗೆ ಗೊತ್ತಿರ್ತಕ್ಕಂಥ ಏನೊಂದು ಬೇಸಿಕ್ ನಾಲೆಡ್ಜ್ ಇದೆ, ಆಮೇಲೆ ನಮಗೆ ಗೊತ್ತಿರ್ತಕ್ಕಂಥ ಒಂದು ಚಿಕ್ಕ ಕಾನೂನಿನ ಅರಿವೇನಿದೆ, ಅದರಂಡರಲ್ಲಿ ಈ ನಿರೂಪ ಮತ್ತೆ ಪವನ್ ಶೆಟ್ಟಿಯ ಗೌಟೂರ್ನ ಈ ಲೇಔಟ್ ಏನಿದೆ ಇದರಲ್ಲಿ ಪಕ್ಕಾ ಫೋರ್ಜರಿ ಆಗಿದೆ. ಇದನ್ನ ಸಾಬೀತುಪಡಿಸಬೇಕಾದ ಪ್ರಾಧಿಕಾರಗಳಾದ ಅವು ಗಮನಕ್ಕೆ ನಾವು ತಂದಿದ್ದೀವಿ. ಇದು ಸಣ್ಣ ಮಟ್ಟದ ವಂಚನೆ ಮತ್ತೆ ಫೋರ್ಜರಿ ಅಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವನಿಗೆ ಕೊಟ್ಟಿರ್ತಕ್ಕಂಥ ಸದಸ್ಯತ್ವದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಪಿಡಿಒ ಮೇಲೆ ಪ್ರಭಾವ ಬೀರಿ, ಪಿಡಿಒ ಅವನು ಎಲ್ಲ ನಾಲೆಜ್ ಇದ್ದವನಾಗಿ ಅವನು ಹಂಗ್ ಬರೀತಾನೆ, ಇವನು ಹಿಂಗ್ ಬರ್ಸ್ಕೊಂತಾನೆ ಅಂತಂದ್ರೆ ಸುಮ್ನೆ ಇಮ್ಯಾಜಿನ್ ಮಾಡಿ ನೋಡಿ, ಗ್ರಾಮ ಪಂಚಾಯತಿಯಲ್ಲಿ ಈ ನಿರೂಪ ಯಾವ ದಾಖಲೆಗಳನ್ನ ಈ ರೀತಿ ತಿದ್ದಿಸಿರ್ಬೋದು, ಯಾರ್ಯಾರ ದಾಖಲೆಗಳನ್ನ ತಿದ್ದಿಸಿರ್ಬೋದು. ಅಂದ್ರೆ ಇದೆಲ್ಲದ್ರ ಬಗ್ಗೆನೂ ತನಿಖೆ ಆಗ್ಬೇಕಿದೆ. ಪರ್ಟಿಕ್ಯುಲರ್ ಆಗಿ ನಾ ಹೇಳ್ತಾ ಇರೋದು ನಿರೂಪಣೆ ಈ ಲೇಔಟ್ ಒಂದೇ ವಿಷಯ ಅಲ್ಲ, ಇವನು ಇನ್ನೇನೇನೋ ವ್ಯವಹಾರ ಮಾಡಿದ್ದಾನೆ. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಹತ್ರ ಬೇರೆ ಕಂಪ್ಲೇಂಟ್ಗಳು ಇದಾವೆ. ಯಾಕೆ ನಿರೂಪಣಾ ಬಗ್ಗೆ ನಮ್ಗೆ ಈ ರೀತಿ ಮನುಷ್ಯನ ಅಂತ ಅನ್ಸೋ ಪ್ರಶ್ನೆ ಹುಟ್ಟುತ್ತೆ ಅಂತ ಅಂದ್ರೆ, ಇವನು ರಿಪ್ಪನ್ಪೇಟೆ ಭಾಗದಲ್ಲಿ ತುಂಬಾ ಬಡ ಅಸಹಾಯಕ ಮಹಿಳೆಯರಿಗೆ ಮೋಸವನ್ನ ಮಾಡಿದ್ದಾನೆ, ವಂಚನೆಯನ್ನ ಮಾಡಿದ್ದಾನೆ, ಅವ್ರ ಜಾಗವನ್ನ ಕಬಳಿಸುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ಇವನ ಜೊತೆಗೆ ಒಂದಿಷ್ಟು ಜನ ಶಾಮೀಲಾಗಿದ್ದಾರೆ. ಅದ್ರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಇದ್ದಾನೆ, ಇನ್ನೊಬ್ಬ ಇದ್ದಾನೆ, ಇವನ್ ಜೊತೆಗೆ ಇನ್ಯಾರೋ ಒಂದಿಷ್ಟು ಜನ ಸೇರ್ಕೊಂಡಿದ್ದಾರೆ. ಕೆಲವು ಶಿಕ್ಷಕರದ್ದು ಹೆಸರಿದೆ ಅದರಲ್ಲಿ. ಇವರೆಲ್ಲ ಸೇರಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅಮಾಯಕ ಮಹಿಳೆಯರನ್ನ, ಅದು ಬಡ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ರಿಪ್ಪನ್ಪೇಟೆಯಲ್ಲಿ ಯಾರು 1 ಎಕರೆ 2 ಎಕರೆ ಜಾಗ ಇದ್ದವ್ರು ಇದ್ರೆ ಅವ್ರ ಜಾಗನ ಕಬಳಿಸ್ತಾರೆ, ಅವ್ರದ್ದೇನೋ ಅಗ್ರಿಮೆಂಟ್ ಮಾಡ್ಕೊಂತಾರೆ, ಅವ್ರದ್ದು ಏನು ನಾವು ಇದ್ ಮಾಡಿಸ್ತೀವಿ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲದೆ ಭೂಮಿನ ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಕಳ್ಳ ಶಿಕ್ಷಕರು ಕೂಡ ರಿಪ್ಪನ್ಪೇಟೆನಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಆಡಿಯೋ ದಾಖಲೆಗಳು ಕೂಡ ನಮ್ಮ ಬಳಿ ಇದೆ. ಅವನ್ನ ನಾವು ನಿಧಾನವಾಗಿ ಒಂದೊಂದಾಗಿ ವರದಿನ ಪ್ರಸಾರ ಮಾಡ್ತೀವಿ, ಬಿಡೋದಿಲ್ಲ ಅದನ್ನ. ನನಗೆ ಅದಕ್ಕೆ ಬೇಜಾರು ಅನ್ಸಿದ್ದು ಏನಂತಂದ್ರೆ, ಇವ್ನು ಇಷ್ಟೆಲ್ಲ ಅಸಹ್ಯಗಳನ್ನ ಮಾಡ್ತಾನೆ, ಇಷ್ಟೆಲ್ಲ ಅನಾಹುತಗಳನ್ನ ಮಾಡ್ತಾ ಇದ್ರು ಕೂಡ ಇನ್ನು ಇವ್ರದ್ದು ಬೇರೆ ಕಂಪ್ಲೇಂಟ್ಸ್ಗಳ ಬಗ್ಗೆ ನೀವೇನಾದ್ರು ಕೆದಕ್ತಾ ಹೋಗ್ಬಿಟ್ರೆ, ನಾವು ಹೊಸನಗರ ತಾಲೂಕು ಆಫೀಸಿನ ಹಲವಾರು ದಾಖಲೆಗಳು ರಿಪ್ಪನ್ಪೇಟೆಯಲ್ಲಿ ಸೃಷ್ಟಿ ಆಗ್ತಿದೆ ಅನ್ನೋದು ಸತ್ಯ ತುಂಬಾ ಜನರಿಗೆ ಗೊತ್ತಿದೆ. ಆದ್ರೂ ಈ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ತನಕ. ಇನ್ನು ನಕಲಿ ಹಕ್ಕುಪತ್ರದ ಕಥೆಗಳನ್ನ ತೆಗೆದುಬಿಟ್ರೆ ಅದು ದೊಡ್ಡ ಭಂಡಾರನೇ. ಅದ್ರ ಬಗ್ಗೆ ಮಾತಾಡಕ್ ಕೂತ್ರೆ ಇನ್ನೂ 1-2 ಗಂಟೆ ನಾನು ಮಾತಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿಯ ತನಕ ಬೆಳೆಯಕ್ ಬಿಟ್ಟಿದ್ದಿದೆಯಲ್ಲ, ಅಂದ್ರೆ ಈ ಮಟ್ಟದ ಫೋರ್ಜರಿಯನ್ನ ಮಾಡ್ಲಿಕ್ಕೆ ಬಿಟ್ಟಿದ್ದಿದೆಯಲ್ಲ, ಇದು ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ಸೋಲು. ಈ ಸೋಲು ಇನ್ನು ಮುಂದುವರಿಬಾರದು ಅನ್ನುವ ಆಶಯ ನನ್ನದು ಮತ್ತೆ ನಮ್ಮ ಪೋಸ್ಟ್ ಮಾರ್ಟಮ್ ಪತ್ರಿಕಾ ಸಮೂಹದ್ದು. ಆದ್ರಿಂದಾಗಿ ನಾವು ಈ ವರದಿಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ನ್ಯೂಸ್ ಪೋಸ್ಟ್ ಮಾರ್ಟಮ್ ಪತ್ರಿಕೆಯಲ್ಲಿ ಫೆಬ್ರವರಿ ತಿಂಗಳ ಪತ್ರಿಕೆಯಲ್ಲಿ ಇದೇ ವಿಷಯವನ್ನೇ ನಾವು ಹೈಲೈಟ್ ಮಾಡಿ ಅದರಲ್ಲೂ ಕೂಡ ವರದಿಯನ್ನು ಪ್ರಕಟಿಸಿದ್ದೀವಿ. ಯಾಕಂದ್ರೆ ಕೆಲವು ದಾಖಲೆಗಳನ್ನು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಸರಿಯಾಗಲ್ಲ ಅಂತೇಳಿ ಮುದ್ರಿತ ರೂಪದಲ್ಲಿ ಕೊಡ್ಬೇಕಂತೇಳಿ ಅದರಲ್ಲೂ ನಾವು ಕೂಡ ಇದೇ ವರದಿಯನ್ನ ಈ ಎಲ್ಲ ದಾಖಲೆಗಳ ಸಹಿತ
ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ನಾನು ನಿರೂಪಣೆಗೆ ಇನ್ನೂ ಒಂದು ಚಾಲೆಂಜ್ ಮಾಡ್ತೀನಿ. ನಿನ್ನ ಈ ಎಲ್ಲಾ ದಾಖಲೆಗಳು ಸರಿ ಇದ್ದಿದ್ದ ಹೌದಾದ್ರೆ ಅಥವಾ ನಾವು ಹೇಳಿದ ತಪ್ಪು ಅನ್ನೋದಾದ್ರೆ ನೀನು ಮುಕ್ತವಾಗಿ ಚರ್ಚೆಗೆ ಬರ್ಬೋದು. ಅದಕ್ಕೂ ನಾವು ರೆಡಿ ಇದೀವಿ. ಪೋಸ್ಟ್ ಮಾರ್ಟಮ್ ಅದಕ್ಕೂ ರೆಡಿ ಇದೆ. ನಿನ್ನ ದಾಖಲೆಗಳು ಇದು ಫೋರ್ಜರಿ ಅಲ್ಲ ಅನ್ನೋದಾದ್ರೆ ನೀನ್ ಸಾಬೀತ್ ಮಾಡು. ನಿನ್ನ ದಾಖಲೆಗಳು ನಾವು ಹಿಂದೆ ಒಂದ್ಸರಿ ನೀನ್ ಫೋನ್ ಮಾಡಿದಾಗಲೂ ನಾನು ಹೇಳಿದ್ದೆ ಆಯ್ತು ಬಂದ್ ಏನೇನಿದೆ ಇಡಪ್ಪ ಅಂತಂದ್ರೆ ನೀನ್ ಬರ್ಲಿಲ್ಲ, ಅದು ನಿನ್ನ ತಪ್ಪು. ಈಗಲೂ ಇಷ್ಟೆಲ್ಲ ನಿನ್ನ ಫೋರ್ಜರಿ ಕಥೆಗಳನ್ನ ನಾನು ಹೇಳಿದ್ರ ಮೇಲೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇದ್ರೂ ಕೂಡ ಲಾಸ್ಟಿಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ. ಯಾಕಂದ್ರೆ ನಾನು ನ್ಯೂಸ್ ಪೋಸ್ಟ್ ಮಾರ್ಟಮ್ ಮೂಲಕ ಸುಳ್ಳುಗಳನ್ನ ಅಥವಾ ಇಲ್ಲದೆ ಇರೋ ಸಂಗತಿಗಳನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನನ್ನ ಹತ್ರ ಇರೋ ದಾಖಲೆಗಳು ಇವಿಷ್ಟು, ಇದ್ರಲ್ಲಿ ನನ್ನದು ತಪ್ಪು ಅನ್ನೋದಾದ್ರೆ ನೀನು ಒರಿಜಿನಲ್ ದಾಖಲೆ ಇಟ್ಕೊಂಡ್ ಬಾ. ನಿಂದು ಸರಿ ಅನ್ನೋದ ನೀನು ಫೋರ್ಜರಿ ಮಾಡಿಲ್ಲ ಅನ್ನೋದ ನೀನು ಫೋರ್ಜರಿ ಮಾಡದೇ ಇರೋ ದಾಖಲೆಗಳನ್ನ ಇಟ್ಕೊಂಡ್ ಬಾ. ನಿನಗೂ ನಮ್ಮ ನ್ಯೂಸ್ ಪೋಸ್ಟ್ ಮಾರ್ಟಮ್ ಮುಕ್ತವಾಗಿ ಒಂದು ಅವಕಾಶ ಕೊಡುತ್ತೆ. ಯಾಕಂದ್ರೆ ಸತ್ಯಗಳು ಯಾವತ್ತೂ ಹೊರಗಡೆ ಬರಲೇಬೇಕು, ಅದೇ ರೀತಿ ಸುಳ್ಳುಗಳು ಕೂಡ ಬರಬೇಕು. ಸುಳ್ಳುಗಳನ್ನ ಜಾಸ್ತಿ ದಿವಸ ಮುಚ್ಚಿಟ್ಕೊಳಕ್ಕಾಗಲ್ಲ. ಮುಚ್ಚಿಟ್ಕೊಳಕ್ಕೆ ಪೋಸ್ಟ್ ಮಾರ್ಟಮ್ ಅಂತ ಪತ್ರಿಕೆ ಖಂಡಿತ ಬಿಡದೆ. ಅದು ಹೊಸನಗರ ತಾಲೂಕಲ್ಲಿ ನಾವು ಇಂತಹ ಅಕ್ರಮಗಳನ್ನ ಭ್ರಷ್ಟರನ್ನ ಯಾವತ್ತೂ ಬಿಟ್ಟಿಲ್ಲ. ಆದ್ರೆ ನಮ್ಮ ಗಮನಕ್ಕೆ ಬರ್ಬೇಕು, ಆ ಎಲ್ಲಾ ದಾಖಲೆಗಳು ನಮ್ಮ ಗಮನಕ್ಕೆ ಬರಬೇಕು. ಆ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಬಂದ ನಂತರ ನಾವು ಅದ್ರ ಬಗ್ಗೆ 100% ವರದಿ ಮಾಡಿದೀವಿ, ಮಾಡ್ತಾನೂ ಇದೀವಿ. ಅದರ ಒಂದು ಭಾಗವಾಗಿ ವಾಸ್ತವವನ್ನ ಇರುವ ದಾಖಲೆಗಳನ್ನ ಅವನ ಫೋರ್ಜರಿ ಸಂಬಂಧಪಟ್ಟಂತಹ ದಾಖಲೆಗಳನ್ನ ನಾವು ನಿಮ್ಮ ಮುಂದಿಟ್ಟಿದ್ದೀವಿ. ಇದರ ನಂತರ ನಿಮಗೆ ನಿರೂಪಣಾ ಗೌಟೂರಿನ ಲೇಔಟ್ ಅಲ್ಲಿ, ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು ಗೌಟೂರ್ ಲೇಔಟ್ ಬಗ್ಗೆ ಮಾತ್ರ. ಇನ್ನುಳಿದ ಲೇಔಟ್ನ ಕ್ರಮಗಳ ಬಗ್ಗೆ ಮತ್ತೆ ನೋಡೋಣ. ಸೊ ಈ ಲೇಔಟ್ ನಲ್ಲಿ ನೀವು ಸೈಟ್ ತಗೋಬೇಕಾ ಬೇಡವಾ, ಇನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ತಗೊಳ್ದೆ ಹೋದ್ರೆ ಖಂಡಿತ ನಿಮ್ಗೆ ಇಲ್ಲಿ ಪಂಗನಾಮ ಬೀಳೋದು ಖಚಿತ. ಯಾಕೆ ಅಂತಂದ್ರೆ ಇವತ್ತು ಯಾವುದೋ ಅಧಿಕಾರಿ ಅವನ ಜೊತೆಗೆ ನಿಲ್ಬೋದು, ಇವತ್ತು ಯಾವುದೋ ಅಧಿಕಾರಿ ಅವನ ಪರವಾಗಿ ಬರ್ಕೊಡ್ಬೋದು. ಇಲ್ಲ ಅದು ಸಂಪರ್ಕ ರಸ್ತೆ ಇದ್ದಿದ್ದು ಹೌದು ಅಂತನೋ ವಹಿವಾಟು ರಸ್ತೆ ಅಂತನೋ ಬರ್ಕೊಡ್ಬೋದು. ಆದ್ರೆ ಈ ವ್ಯವಸ್ಥೆ ಒಂದೇ ರೀತಿ ಇರೋದಿಲ್ಲ. ಯಾರೋ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ತಾನೆ, ಮೊದಲೇ ಹೇಳಿದಾಗೆ ನಾವು ನ್ಯಾಯಾಲಯದ ಕದವನ್ನು ಕೂಡ ತಟ್ತೀವಿ. ಅಲ್ಲಿ ಒಂದು ಡಿಸಿಷನ್ ಬಂದ್ರೆ ಇದು ಇವತ್ತಲ್ಲ ಇನ್ನು 10 ವರ್ಷದ ನಂತರ ಆದ್ರೂ ಕೂಡ ಈ ಲೇಔಟ್ ಅಕ್ರಮ ಅಂತ ಸಾಬೀತಾದ್ರೆ ಇಲ್ಲಿ ಯಾರ್ಯಾರು ಲೇಔಟ್ ಅಲ್ಲಿ ಸೈಟ್ ಖರೀದಿ ಮಾಡಿರ್ತಾರೆ ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ಆದ್ರಿಂದ ನೀವು ಇಲ್ಲಿ ಸೈಟ್ ತೆಗೆದುಕೊಳ್ಳೋ ಮುಂಚೆ 10 ಅಲ್ಲ 20 ಸರಿ ಯೋಚನೆ ಮಾಡಿ, ಎಲ್ಲ ಡಾಕ್ಯುಮೆಂಟ್ಗಳನ್ನ ಮತ್ತೆ ಪರಿಶೀಲನೆ ಮಾಡಿ ಮುಂದುವರಿರಿ. ಮೊದಲೇ ಹೇಳಿದಾಗೆ ಶಿಕ್ಷಕರ ಏನೋ ಸೊಸೈಟಿಯವರ ಯಾರೋ ಇಲ್ಲಿ ಎಷ್ಟೋ ಸೈಟ್ಗಳನ್ನ ಖರೀದಿ ಮಾಡಕ್ ಮುಂದಾಗಿದ್ದಾರೆ, ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೂಡ ಇದೆ. ಮುಖ್ಯವಾಗಿ ಆ ಶಿಕ್ಷಕರ ಸಹಕಾರ ಸಂಘನ ಏನೋ ಇದೆಯಲ್ಲ, ಅವರು ಈ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡಿ ಮುಂದುವರಿಲಿ. ಇಲ್ಲದೆ ಹೋದ್ರೆ ಖಂಡಿತ ಇದರಲ್ಲಿ ನಿಮಗೆ ಮೋಸ ಆಗೋದು ಗ್ಯಾರಂಟಿ. ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳಿ. ಆಮೇಲೆ ನಿರೂಪಣಂತಹ ಈ ರೀತಿ ವಂಚನೆ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಅಧಿಕೃತವಾದ ದಾಖಲೆಗಳಿದ್ರೆ ಅದನ್ನ ನ್ಯೂಸ್ ಪೋಸ್ಟ್ ಮಾರ್ಟಮ್ ಗಮನಕ್ಕೆ ತನ್ನಿ. ಅದನ್ನ ಪರಿಶೀಲಿಸಿ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಅಂತ ವರದಿಯನ್ನ ಇಡುವ ಕೆಲಸವನ್ನ ನ್ಯೂಸ್ ಪೋಸ್ಟ್ ಮಾರ್ಟಮ್ ನಿರಂತರವಾಗಿ ಮಾಡ್ತಾ ಬಂದಿದೆ, ಮುಂದೆ ಕೂಡ ಮಾಡುತ್ತೆ. ದಯವಿಟ್ಟು ನಮಗೆ ನಿಮ್ಮ ಸಪೋರ್ಟ್ ಇರಲಿ. ಅದಕ್ಕೋಸ್ಕರ ನಮ್ಮ ನ್ಯೂಸ್ ಪೋಸ್ಟ್ ಮಾರ್ಟಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿನ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಳಗದಲ್ಲಿ ಶೇರ್ ಮಾಡಿ. ಈ ಮೂಲಕ ನಾವು ಇನ್ನೂ ಹೆಚ್ಚು ಜನರನ್ನ ತಲುಪಲಿಕ್ಕೆ, ಇನ್ನೂ ಹೆಚ್ಚು ಭ್ರಷ್ಟರ ಬೆನ್ನು ಬೀಳಲಿಕ್ಕೆ ನೀವು ನಮ್ಮ ಜೊತೆಗೆ ಈ ತಿಂಗಳ ಪತ್ರಿಕೆಯಲ್ಲಿ ನಾವು ಇದೇ ನಿರೂಪಣಾ ಫೋರ್ಜರಿ ಕಥೆನ ಬರ್ತಿದ್ದೀವಿ. ಪತ್ರಿಕೆನ ಕೊಂಡು ಓದಿ ಅದಕ್ಕೆ ಸಾಧ್ಯ ಆದ್ರೆ ವರ್ಷಕ್ಕೆ 220 ರೂಪಾಯಿ ನೀವು ಕೊಟ್ರೆ ನಾವು ತಿಂಗಳಿಗೆ ಒಂದು ಪತ್ರಿಕೆನ 1 ವರ್ಷ ನಿಮ್ಗೆ ತಲುಪಿಸೋ ವ್ಯವಸ್ಥೆಯನ್ನ ಮಾಡ್ತೀವಿ. ಅದರಿಂದ ಪತ್ರಿಕೆಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಡೈಲಿ ನ್ಯೂಸ್ ವೆಬ್ಸೈಟ್ ಏನಿದೆ ವೆಬ್ಸೈಟಿನ ಸುದ್ದಿಗಳನ್ನು ನೋಡಿ ವೆಬ್ಸೈಟನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವರದಿಯೊಂದಿಗೆ ಮತ್ತೆ ನಾನು ನಿಮ್ಮ ಎದುರು ಬರ್ತೀನಿ. ಅಲ್ಲಿಯ ತನಕ ನಮಸ್ಕಾರ, ಧನ್ಯವಾದಗಳು.